ನಮಸ್ತೆ. ಮತ್ತೊಂದು ತರಗತಿಗೆ ತಮಗೆಲ್ಲರಿಗೆ ಸ್ವಾಗತ. ಈ ತರಗತಿ ನಿಮ್ಮ ಪ್ರಿಪರೇಷನಲ್ಲಿ ಒಂದು ಮಹತ್ವದ ಬದಲಾವಣೆಯನ್ನು ತರುತ್ತೆ. ಅತಿ ಮುಖ್ಯವಾಗಿ ನಮ್ಮ ಫೇಲ್ಯೂರ್ ಎಲ್ಲಾಗುತ್ತೆ ಅಂತಂದ್ರೆ ಎಕ್ಸಾಮ್ ಹಾಲ್‌ಗಳಲ್ಲಿ. ನಾವು ವರ್ಷಾನುಗಟ್ಟಲೆ ಓದಿರ್ತೀವಿ, ಎಷ್ಟೋ ಪ್ರಿಪರೇಷನ್ ಮಾಡಿರ್ತೀವಿ, ಎಷ್ಟೋ ಟೆಸ್ಟ್ ಸೀರೀಸ್‌ಗಳನ್ನ ತಗೊಂಡಿರ್ತೀವಿ. ಬಟ್ ಎಕ್ಸಾಮಿನೇಷನ್ ಹಾಲಿಗೆ ಹೋದಾಗ ಅದೆಲ್ಲ ಮರ್ತು ಹೋಗ್ಬಿಡುತ್ತೆ. ಸೊ ಹೀಗೆ ಯಾಕಾಗತ್ತೆ? ಇದಕ್ಕಿರೋ ಪರಿಹಾರ ಏನು? ಅದ್ರ ಜೊತೆಗೆ ಯಾವ್ಯಾವ ಥರ ಕ್ವೆಷನ್ಸ್‌ಗಳನ್ನ ನಾವು ಅಟೆಂಡ್ ಮಾಡಬೇಕು? ಎಲ್ಲವನ್ನ ಕೂಡ ನಾವು ಈ ತರಗತಿನಲ್ಲಿ ಡಿಸ್ಕಷನ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಸೊ ಒಂದು ಮಾತನ್ನ ನೀವು ತಿಳ್ಕೊಳ್ಳಿ. ತಮಗೆಲ್ಲ ಗೊತ್ತಿರಬಹುದು ಪಿ.ವಿ. ಸಿಂಧು ಮತ್ತು ಯಮಾಗೂಚಿ. ಯಮಾಗೂಚಿ ಪಿ.ವಿ. ಸಿಂಧುನ ಈ ಕಳೆದ 2 ಬಾರಿ ಅಂದರೆ ಈ ಜಪಾನ್ ಓಪನ್ ಸೀರೀಸ್ ಇತ್ತಲ್ಲ, ಇದಕ್ಕಿಂತ ಮುಂಚೆ 2 ಬಾರಿ ಸೋಲಿಸ್ತಾರೆ. ಬಟ್ ಈ ಥರ್ಡ್ ಟೈಮ್ನಲ್ಲಿ ಪಿ.ವಿ. ಸಿಂಧು ಯಮಾಗೂಚಿಯನ್ನು ಸೋಲಿಸ್ತಾರೆ. ಜಪಾನ್ ಸೀರೀಸ್ನಲ್ಲಿ ವಿನ್ ಆಗ್ತಾರೆ. ಸೊ ಯಾಕೆ ಹೀಗಾಯಿತು ಅಂತಂದರೆ, ಇಬ್ಬರು ಫಿಸಿಕಲ್ ಸ್ಟ್ರೆಂತು ಅಷ್ಟೇ ಹಾರ್ಡ್ ಟ್ರೈನಿಂಗಲ್ಲಿ ಹೋಗಿದ್ರೆ ಎಲ್ಲ ಕೂಡ ಸಿಮಿಲರ್ ಆಗಿದೆ. ಬಟ್ ಎಲ್ಲಿ ಅಂತಂದರೆ ಅವ್ರು ಸೋತಿದ್ದಿಲ್ಲಿ ಅಂತಂದರೆ ಯಮಾಗೂಚಿ, ಇಟ್ಸ್ ಆಲ್ ಅಬೌಟ್ ಮೈಂಡ್ ಸೆಟ್. ಬಹಳ ನಾವು ತಿಳ್ಕೊಬೇಕಾಗಿದ್ದು ಒಂದು ಒಂದು ಸಂದೇಶ ಇದರಲ್ಲಿ ಏನಿದೆ ಅಂತಂದರೆ, ಎಕ್ಸಾಮ್ ಹಾಲಲ್ಲಿ ನಾವಿದ್ದಾಗ ಯಾವುದು ಮ್ಯಾಟರ್ ಆಗಲ್ಲ. 90% ನಮ್ಮ ಮೈಂಡ್ ಸೆಟ್ ಮ್ಯಾಟರ್ ಆಗುತ್ತೆ. ಮಿಕ್ಕಿದ್ದ 10% ನಮ್ಮ ಪ್ರಿವಿಯಸ್ ಪ್ರಿಪ್ರೇಷನ್ ಏನಿದೆ ಅದು ಮ್ಯಾಟರ್ ಆಗುತ್ತೆ. ಸೊ ನಿಮ್ಮ ಮೈಂಡ್ ಸೆಟ್ ಸರಿಯಾಗಿತ್ತು ಅಂತಂದರೆ ನೀವು ಎಕ್ಸಾಮ್ ಹಾಲಲ್ಲಿ ಪಾಸ್ ಆಗ್ತೀರಾ. ಎಕ್ಸಾಮ್ ಹಾಲಲ್ಲಿ ಪಾಸ್ ಆಗ್ತೀರಾ ಅಂತಂದರೆ ಇನ್ನೊಂದು ಅರ್ಥ ಏನು ಅಂತಂದರೆ, ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಅಂತ. ಸೊ ನೀವು ಅನ್ನೆಸೆಸರಿ ಮಿಸ್ಟೇಕ್ಸ್ಗಳನ್ನು ಮಾಡೋದಿಲ್ಲ. ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಮಾರ್ಕ್ಸ್ಗಳು, ಅಂಕಗಳು ಸಿಕ್ಕೇ ಸಿಗ್ತವೆ. ಫಿಯರ್ ಇರೋದಿಲ್ಲ. ಫಿಯರ್ ಆಫ್ ಫೇಲ್ಯೂರ್ ನಿಮಗಲ್ಲಿ ಕಾಡೋದಿಲ್ಲ. ಸೊ ಇಟ್ಸ್ ಆಲ್ ಅಬೌಟ್ 90% ಮೈಂಡ್ ಸೆಟ್ ಇನ್ ದ ಎಕ್ಸಾಮಿನೇಷನ್ ಹಾಲ್ ಆ್ಯಂಡ್ 10% ಯುವರ್ ಪ್ರಿವಿಯಸ್ ಪ್ರಿಪ್ರೇಷನ್. ಲೆಟ್ಸ್ ಬಿಗಿನ್. ಸೊ ಈ ತರಗತಿನಲ್ಲಿ ನೀವೇನು ಡಿಸ್ಕಸ್ ಮಾಡ್ತೀರಾ ಅಂತಂದರೆ, ಏನು ತಿಳ್ಕೊತೀರಾ ಅಂತಂದರೆ, ಕೆಲವೊಂದಿಷ್ಟು ಮಹತ್ವವಾದ ಸಲಹೆಗಳನ್ನು, ನಿಮ್ಮ ಯಶಸ್ಸಿಗೆ ಬೇಕಾಗಿರತಕ್ಕಂಥ ಸಲಹೆಗಳನ್ನು ಈ ತರಗತಿಯಲ್ಲಿ ನೀವು ತಿಳ್ಕೊಳ್ತೀರಾ. ಮೊದಲನೇದಾಗಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳಿದ್ದಾವೆ, ನಾನು ಹೇಳ್ಕೊಂಡು ಹೋಗ್ತೀನಿ ಅಂತ ಜಸ್ಟ್ ಒಂದು ಸ್ವಲ್ಪ ಗಮನ ಕೊಟ್ಟು ಕೇಳ್ಕೊಳ್ಳಿ. ಇದು ಬಹಳ ಇಂಪಾರ್ಟೆಂಟು. ನೀವು ಅದರ್ಸ್ ವರ್ಕ್ಸ್ಗಳನ್ನು ಬಿಟ್ಟು ಇದಕ್ಕೆ ಸ್ವಲ್ಪ ಟೈಮ್ ಕೊಡಿ. ಯಾಕೆಂತಂದರೆ ನಿಮ್ದು ಎಲ್ಲ ಪ್ರಿಪ್ರೇಷನ್ ಈಗ ರೆಡಿ ಇದೆ, ಎಲ್ಲದಕ್ಕೂ ಕೂಡ ರೆಡಿ ಇದೆ. ನಿಮಗೆ ಈಗೇನು ಬೇಕು ಅಂತಂದರೆ, ಈ ವಿಡಿಯೋ ನೀವು ಯಾವಾಗ ನೋಡಬೇಕು ಅಂತಂದರೆ, ಇನ್ನೇನು 3-4 ದಿವಸ ಇರಬೇಕು ನೀವು ಎಕ್ಸಾಮ್ಗಳಿಗೆ, ಅವಾಗ ನೀವು ಇದನ್ನು ನೋಡ್ಕೋಬೇಕು. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಫಾರ್ ಯುವರ್ ಪ್ರಿಪ್ರೇಷನ್. ಈ ಒಂದು ಥಾಟನ್ನು ನಿಮ್ಮ ಮೈಂಡ್ನಲ್ಲಿ ಇಟ್ಕೊಂಬಿಡಿ. ಅನ್ನೆಸೆಸರಿ ಥಾಟ್ಸ್ಗಳನ್ನು, ಅನ್ನೆಸೆಸರಿ ವರ್ಕ್ಸ್ಗಳನ್ನು ಸೈಡಿಗೆ ಇಟ್ಟು ನೀವೇನು ಮಾಡಬೇಕು ಅಂದರೆ ಗಮನ ಕೊಟ್ಟು ಕೇಳಬೇಕು. ಮೊದಲನೇದಾಗಿ ಏನು ಅಂತಂದರೆ, ಪರೀಕ್ಷೆಗೆ 24ರಿಂದ 48 ಗಂಟೆ ಇದ್ದಾಗ ನಾವೇನು ಮಾಡಬೇಕು, ಇದು ಬಹಳ ಇಂಪಾರ್ಟೆಂಟ್. ಅಂದರೆ ಒಂದು 2-3 ದಿವಸ ಇದ್ದಾಗ ನಾವೇನು ಮಾಡಬೇಕಾಗತ್ತೆ ಅನ್ನೋದು ಇದರಲ್ಲಿ ಮುಖ್ಯವಾದ ಸಂಗತಿ. ಆ ಟೈಮ್ನಲ್ಲಿ ನಿಮಗೆ ಸಹಜವಾಗಿ ಏನಾಗುತ್ತೆ ಅಂತಂದರೆ, ಸರ್ ಸಿಲೆಬಸ್ ಬಹಳ ದೊಡ್ಡದಿದೆ, ನಾವು ಓದಬೇಕು ಅಂತ ಹೇಳಿ ಏನು ಮಾಡ್ತೀರಾ ಅಂತಂದರೆ, ನೈಟ್ 2 ಗಂಟೆ 3 ಗಂಟೆ, ಕೆಲವೊಬ್ಬರು 4 ಗಂಟೆ 5 ಗಂಟೆವರೆಗೂ ಕೂಡ ಓದೋ ವಿದ್ಯಾರ್ಥಿಗಳಿದ್ದಾರೆ. ಓದಿ ಬೇಡ ಅಂತನಲ್ಲ. ಯಾವಾಗ ಅಂತಂದರೆ ನಿಮ್ಮ ಎನರ್ಜಿ ಹೈ ಇದ್ದಾಗ, ಇನ್ನೂ ಎಕ್ಸಾಮಿನೇಷನ್ ಬಹಳ ದೂರ ಇದ್ದಾಗ ನೀವು ಈ ಪ್ರಯೋಗವನ್ನು ಮಾಡಿ, ಬೇಡ ಅಂತ ಹೇಳಲ್ಲ. ಬಟ್ ಎಕ್ಸಾಮ್ ಹತ್ತಿರದಲ್ಲಿದ್ದಾಗ, ಎಕ್ಸಾಮ್ 1 ವಾರ ಇದ್ದಾಗ ನೈಟ್ 2 ಗಂಟೆವರೆಗೂ 3 ಗಂಟೆವರೆಗೂ ಓದಿ ಏನು ಮಾಡ್ತೀರಾ, ಬೆಳಗ್ಗೆ ಎದ್ದ ತಕ್ಷಣ ನಿದ್ದೆ ಸ್ಟಾರ್ಟ್ ಮಾಡಿಬಿಡ್ತೀರಾ. ಸೊ ಅವಾಗ ಏನಾಗುತ್ತೆ ಅಂತಂದರೆ, ನಿಮ್ಮ ಮೈಂಡಿಗೆ ಒಂದು ಇನ್ಸ್ಟ್ರಕ್ಷನ್ ಹೋಗುತ್ತೆ. ಸೊ ನೀನು ಆಕ್ಟಿವ್ ಇರತಕ್ಕಂಥ ಪೀರಿಯಡ್ ಯಾವಾಗಿರಬೇಕು ಅಂದರೆ, ನೈಟಲ್ಲಿ ನೀನು ಆಕ್ಟಿವ್ ಇರಬೇಕು ಅಂತೇಳಿ ಅದಕ್ಕೊಂದು ಇನ್ಸ್ಟ್ರಕ್ಷನ್ ಹೋಗುತ್ತೆ. ದಯವಿಟ್ಟು ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ನೀವು ಯಾವಾಗ ಆಕ್ಟಿವ್ ಇರಬೇಕು ಅಂತಂದರೆ, ಅಟ್ ದ ಸೇಮ್ ಟೈಮ್ ಎಕ್ಸಾಮಿನೇಷನ್ ನಿಮಗೆ ಯಾವಾಗ ನಡೆಯುತ್ತೆ, ಉದಾಹರಣೆಗೆ 9ರಿಂದ 12 ಗಂಟೆ ನಡೀತಿತ್ತು ಅಂತ ಅನ್ಕೊಳ್ಳಿ, ಅಥವಾ 3ರಿಂದ 6 ಗಂಟೆ, ಅಥವಾ 2ರಿಂದ 4, ಯಾವ ಟೈಮ್ನಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೋ ಆ ಟೈಮ್ನಲ್ಲಿ ನೀವು ಹೈ ಅಲರ್ಟ್ನಲ್ಲಿ ಇರಬೇಕು. ಇದು ಬಹಳ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ಗೆ. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದರೆ ವರ್ಕೌಟ್ ಆಗಲ್ಲ. ಅಲ್ಲಿ ನಾವು ಓದಿರ್ತೀವಿ, ನೆನಪಾಗಲ್ಲ. ಯಾಕೆಂದರೆ ಮಂಪರು ಬಂದುಬಿಟ್ಟಿರುತ್ತೆ ಮೈಂಡ್ಗೆ. ಸೊ ಈ ಮಂಪರು ಬರಬಾರ್ದು ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಶೆಡ್ಯೂಲನ್ನು ಚೇಂಜ್ ಮಾಡ್ಕೊಳಕ್ಕೆ ಹೋಗಬೇಡಿ. ಏನು ಓದಿದ್ರಲ್ಲ ಅದ್ರ ಮೇಲೆ ನೀವು ಎಕ್ಸಾಮನ್ನು ಅಟೆಂಡ್ ಮಾಡ್ಕೊಳ್ಳಿ. 10ರಿಂದ 12 ಗಂಟೆ. ಈಗ ಉದಾಹರಣೆಗೆ ನಿಮಗೆ ಪಿ.ಸಿ ಎಕ್ಸಾಮ್ ಆದರೆ 10ರಿಂದ 12 ಗಂಟೆ ಇರುತ್ತೆ. UPSC ಆದರೆ 9ರಿಂದ 12 ಗಂಟೆ ಇರುತ್ತೆ. KS 10ರಿಂದ 1 ಗಂಟೆ. ಈ ರೀತಿಯಾಗಿ ಬೇರೆ ಬೇರೆ ಟೈಮ್ ಇರ್ತಾವಲ್ಲ, ಆ ಪ್ರಕಾರವಾಗಿ ನೋಡ್ಕೋಬೇಕು. ಇನ್ನೊಂದು ಮಾತು ತಾವೆಲ್ಲರೂ ನೆನ್ಪಿಟ್ಕೋಬೇಕು. ಏನು ಅಂತಂದರೆ, ಈ ವಿಡಿಯೋ ಕೇವಲ ಇದೇ ಎಕ್ಸಾಮ್ಗೆ ಅಂತಲ್ಲ, ಪ್ರತಿಯೊಂದು ಎಕ್ಸಾಮ್ಗೂ ಕೂಡ ಇದು ಅನ್ವಯ ಆಗುತ್ತೆ. ಅಷ್ಟು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಮಗೆ ಮಾಹಿತಿ ಸಿಗುತ್ತೆ. ಇನ್ನು ಮತ್ತೇನು ಮಾಡಬಾರ್ದು ಅಂತಂದರೆ, ಎಕ್ಸಾಮ್ಗೆ ಅತ್ಯಂತ ಕಡಿಮೆ ಸಮಯ ಇದ್ದಾಗ ಯಾವುದೇ ಕಾರಣಕ್ಕೂ ಹೊಸ ಪುಸ್ತಕಗಳನ್ನು, ಹೊಸ ಟಾಪಿಕ್ಗಳನ್ನು ತಿರುಗಿ ಕೂಡ ನೋಡೋಕೆ ಹೋಗಬಾರ್ದು. ಅಂದರೆ ಅದ್ರ ಬಗ್ಗೆ ನೀವು ಥಿಂಕು ಕೂಡ ಮಾಡಬಾರ್ದು. ನಿಮ್ಮ ಪಕ್ಕದಲ್ಲಿರೋ ಯಾವುದೋ ಒಂದು ಬುಕ್ ತೊಗೊಂಡು ಕೂತ್ಕೊಂಡು ಅಂತ ತಗೊಳ್ಳಿ. ಅವನ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಂತ ನೀವು ನಿಮ್ಮ ಮನಸ್ಸಿಗೆ ಸಮಾಧಾನ ಮಾಡಬೇಕು. ಈಗ ಈ ಟೈಮ್ನಲ್ಲಿ ನೀವೇನಾದರೂ ಹೊಸ ಟಾಪಿಕ್ಸ್ಗಳನ್ನಾಗಲಿ ಅಥವಾ ಚೆನ್ನಾಗಿರೋ ಯಾವುದೋ ಒಂದು ಬುಕ್ಸ್ ಬಂದು ನೋಡಬೇಕು ಅಂತ ಏನಾದರೂ ಕೂತ್ಕೊಂಡ್ರಿ ಅಂತಂದರೆ, ಅವಾಗೇನಾಗುತ್ತೆ ಅಂತಂದರೆ ಒಂದು ಫಿಯರ್ ಸ್ಟಾರ್ಟ್ ಆಗಿಬಿಡುತ್ತೆ. ಅಯ್ಯೋ ನಾನು ಇದನ್ನು ಓದಿಲ್ಲ ಅಂತ ನಿಮ್ಮ ಮನಸ್ಸಿಗೆ ಬಂತು ಅಂತಂದರೆ, ನಿಮ್ಮದು 90% ಕಾನ್ಫಿಡೆನ್ಸ್ ಅಲ್ಲೇ ಹೋಗ್ಬಿಡುತ್ತೆ. ಇದಕ್ಕೆ ಯಾವುದೇ ಕಾರಣಕ್ಕೂ ತಾವು ಅವಕಾಶವನ್ನು ಕೊಡಬೇಡಿ. ಕಾನ್ಫಿಡೆನ್ಸ್ ಯಾವುದೇ ಕಾರಣಕ್ಕೂ ನಿಮಗೆ ಎಕ್ಸಾಮಿನೇಷನ್ ಟೈಮ್ನಲ್ಲಿ ವೀಕ್ ಆಗಬಾರ್ದು. ಹಂಗೇನಾರು ಆಯಿತು ಅಂತಂದರೆ ಭಯ ಬಂದ್ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗೇನಾಗುತ್ತೆ, ನನಗೆ ಓದಿಲ್ಲಲ್ಲ, ಈ ಟಾಪಿಕ್ ನನಗೆ ಗೊತ್ತಿಲ್ಲಲ್ಲ ಅನ್ನೋ ಒಂದು ಫಿಯರು ನಿಮಗೆ ಕಾಡುತ್ತೆ. ಸೊ ದಯವಿಟ್ಟು ಹೊಸ ಪುಸ್ತಕಗಳನ್ನು, ಹೊಸ ನೋಟ್ಸ್ಗಳನ್ನು ಏನು ನೋಡೋಕೆ ಹೋಗಬೇಡಿ. ನಿಮ್ಮಲ್ಲಿರ್ತಕ್ಕಂಥ ಶಾರ್ಟ್ ನೋಟ್ಸ್ಗಳನ್ನು ಮತ್ತು ಹಳೆ ಏನು ಓದಿರ್ತಿರಲ್ಲ ಅದೇ ನೋಟ್ಸ್ಗಳನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸುಮ್ಮನೆ ರಿವಿಷನ್ ಮಾಡ್ಕೊಳ್ಳಿ ಹೊರತು ಹೊಸ ಟಾಪಿಕ್ಸ್ಗಳಿಗೆ, ಹೊಸ ಪುಸ್ತಕಗಳಿಗೆ ಕೈ ಹಾಕೋದಕ್ಕೆ ಹೋಗಬೇಡಿ. ಇನ್ನು ಬೇರೆ ಬೇರೆ ದೂರಗೆ ಎಕ್ಸಾಮ್ ಹೋಗ್ತಾ ಇರ್ತಕ್ಕಂಥವ್ರು ಫಸ್ಟು 2 ಸೆಟ್ಟು ಹಾಲ್ ಟಿಕೆಟನ್ನು ನೀವು ಪ್ರಿಂಟ್ ತೊಗೊಂಡು ಇಟ್ಕೊಳ್ಳಿ. ಅದ್ರ ಜೊತೆಗೆ
2 ಸೆಟ್ ಪೆನ್ ಇದು ಕಂಪಲ್ಸರಿ. ಯಾವುದೇ ಕಾರಣಕ್ಕೂ ಅದು ಮಿಸ್ ಮಾಡಕ್ಕೆ ಹೋಗ್ಬೇಡಿ. ನಮ್ಮ ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಜನ ಹೆಂಗಿದ್ದಾರೆ ಅಂತಂದ್ರೆ, ವಿಶೇಷವಾಗಿ ನಮ್ಮ ಕಡೆ ಇದ್ದವರು, ನಮ್ಮ ಬಿಜಾಪುರ ಕಡೆ ಇದ್ದವರು, ಎಕ್ಸಾಮ್ ಹಾಲ್ಗೆ ಹೋಗಿ ಅಣ್ಣ ಪೆನ್ ಐತನ ಕೊಡು ಅಂತ ಕೇಳೋರು ಇದ್ದಾರೆ. ಸೊ ಆ ತಪ್ಪನ್ನ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ. ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್. 2 ಸೆಟ್ ಪೆನ್ಗಳನ್ನು ತಗೊಳ್ಳಿ. ಆ ಪೆನ್ ಹೆಂಗಿರಬೇಕು ಅಂತಂದ್ರೆ, ಅದರಲ್ಲಿ ಒಂದು ಪೆನ್ ಇದೆ ಅಂತ ಅನ್ಕೊಳ್ಳಿ, ಆ ಪೆನ್ನಲ್ಲಿ ಒಂದು ಅಟ್ಲೀಸ್ಟ್ 1 ಇಂಚ್ ಅದು ಬರೆದಿರಬೇಕು. ಅಂದ್ರೆ ಅದನ್ನ ನೀವು ಬರೆದು ರೂಢಿ ಮಾಡಿ ಇಟ್ಟಿರ್ತಕ್ಕಂಥ ಪೆನ್ನನ್ನು ಮಾತ್ರ ನೀವು ಕ್ಯಾರಿ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂತಂದ್ರೆ, ನಿಮ್ಮ ಬರವಣಿಗೆ ಸ್ಮೂತ್ ಆಗುತ್ತೆ, ಅದ್ರ ಜೊತೆಗೆ ರಫ್ ಆಗಿರೋದಿಲ್ಲ, ಟೈಮ್ ಈಸಿಯಾಗಿ ಆಗುತ್ತೆ, ತಪ್ಪುಗಳಾಗೋದಿಲ್ಲ. ನೀವು ಒಂದೇ ಸತಿ ಹೊಸ ಪೆನ್ ಎಕ್ಸಾಮಿನೇಷನ್ ಅಲ್ಲಿ ತೊಗೊಂಡು ಹೋಗ್ಬಿಟ್ರಿ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ರಫ್ ಆಗಿರುತ್ತೆ, ಅದು ನಿಮಗೆ ರೌಂಡ್ ಹಾಕೋದಕ್ಕಾಗಲಿ ಟಿಕ್ ಹಾಕೋದಕ್ಕಾಗಲಿ ಬಹಳ ಕಷ್ಟ ಆಗುತ್ತೆ. ಸೊ ದಯವಿಟ್ಟು ಈ ಮಿಸ್ಟೇಕ್ ಅನ್ನು ತಾವು ಮಾಡಕ್ಕೆ ಹೋಗ್ಬೇಡಿ. 2 ಸೆಟ್ ಹಾಲ್ ಟಿಕೆಟ್ ಆಲ್ರೆಡಿ ಹೇಳಿದೀನಿ, ಅದನ್ನು ತಗೊಳ್ಳಿ. ಅದ್ರ ಜೊತೆಗೆ ಒಂದು ಒರಿಜಿನಲ್ ಫೋಟೋನ ಇಟ್ಕೊಳ್ಳಿ, ಜೊತೆಗೆ 2 ಒರಿಜಿನಲ್ ID ಕಾರ್ಡ್ಸ್ಗಳನ್ನ ಇಟ್ಕೊಳ್ಳಿ. ಯಾವುದಾದ್ರೂ 2, ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಪ್ಯಾನ್ ಕಾರ್ಡ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, 2 ಸೆಟ್ ಇಟ್ಕೊಳ್ಳಿ. ಅದರ ಜೆರಾಕ್ಸು ಕೂಡ ನೀವು ಇಟ್ಕೋಬೇಕು. ಹೇಳಕ್ಕಾಗಲ್ಲ, ಕೆಲವೊಂದು ಸಮಯದಲ್ಲಿ ಕೇಳಿದ್ರೆ ಕೇಳಬಹುದು. ಸೊ ಅದಕ್ಕೋಸ್ಕರ ಇನ್ನು ವಾಟರ್ ಬಾಟಲ್, ನಾನು ಯಾವಾಗಲೂ ವಾಟರ್ ಬಾಟಲ್ ಯಾಕೆ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ, ನಮ್ಮ ಬ್ರೈನಿಗೆ ಮಂಪರಿ ಯಾವಾಗ ಬರುತ್ತೆ ಅಂತಂದ್ರೆ, ಆಕ್ಸಿಜನ್ ಸಪ್ಲೈ ಕಡಿಮೆ ಇದ್ದಾಗ. ಆಕ್ಸಿಜನ್ ಸಪ್ಲೈ ಯಾವಾಗ ಕಡಿಮೆ ಆಗುತ್ತೆ ಅಂತಂದ್ರೆ, ಬಾಡಿನಲ್ಲಿ ವಾಟರ್ ಕಂಟೆಂಟ್ ಕಡಿಮೆ ಆದಾಗ. ಸೊ ಸಪೋಸ್ ವಾಟರ್ ಬಾಟಲ್ ಅಲಾವ್ ಇತ್ತು ಅಂತಂದ್ರೆ ವಾಟರ್ ಬಾಟಲ್ ತಗೊಂಡು ಹೋಗ್ಲಿ. ಇಲ್ಲ ಅಂತಂದ್ರೆ ನೀವೇನ್ ಮಾಡಬೇಕು ಅಂದ್ರೆ, ಅಲ್ಲೇನೆ ನಿಮಗೆ ಇನ್ವಿಜಿಲೇಟರ್ಸ್ ಏನಿರ್ತಾರಲ್ಲ ಅವ್ರ ಕಡೆಯಿಂದ ಅಟ್ಲೀಸ್ಟ್ ಒಂದು 40 ಮಿನಿಟ್ಸ್ ಆದ್ಮೇಲೆ ಒಂದು 10 to 20 ಅಂದ್ರೆ ಒಂದು ಸ್ವಲ್ಪ ಸಣ್ಣದ ಒಂದು ಸಿರಪ್ನಷ್ಟು ನೀರನ್ನ ಕುಡೀರಿ. ಅವಾಗ ಏನಾಗುತ್ತೆ ಅಂತಂದ್ರೆ, ಬ್ರೈನಿಗೆ ಆಕ್ಸಿಜನ್ ಸಪ್ಲೈ, ನೀರು ನಾವು ಕುಡಿದ ತಕ್ಷಣ ಬ್ರೈನಿಗೆ ಒಂದು ಮೆಸೇಜ್ ಹೋಗುತ್ತೆ, ಈಗ ಆಕ್ಸಿಜನ್ ಸಪ್ಲೈ ಸ್ಟಾರ್ಟ್ ಆಗ್ತಿದೆ ಅಂತೇಳಿ, ಮತ್ತೆ ಆಕ್ಟಿವೇಟ್ ಆಗುತ್ತೆ. ಸೊ ನೀರ ನಿಮಗೆ ತಗೊಂಡು ಹೋಗೋದಕ್ಕೆ ಅವಕಾಶ ಇತ್ತು ತಗೊಂಡೋಗಿ, ಇಲ್ಲ ಅಂತಂದ್ರೆ ದಯವಿಟ್ಟು ಎಕ್ಸಾಮಿನರ್ ಕಡೆಯಿಂದ, ಅಲ್ಲಿರ್ತಕ್ಕಂಥವ್ರ ಕಡೆಯಿಂದ ಹೆಲ್ಪ್ ತಗೊಂಡು ನೀರನ್ನು ಸ್ವಲ್ಪ ಸಿಪ್ ಮಾಡ್ಕೊಳ್ಳಿ. ಇನ್ನು ಊಟದ ವಿಷಯಕ್ಕೆ, ನಾಳೆ ಬಿಟ್ಟು ನಾಡ್ದು ಎಕ್ಸಾಮ್ ಐತಿ, ಶಿಸ್ತಾಗಿ ತಿನ್ನೋಣ ಅಂತ ನೀವೇನಾದರೂ ಹೋಗಿ ಈ ಪುರಿ ಭಾಜಿ, ನಾನ್ ವೆಜ್ಜು, ಸಿಕ್ಕಾಪಟ್ಟೆ ಹೆವಿ ಇರತಕ್ಕಂಥ ಫುಡ್ಸ್ಗಳನ್ನು, ಅತಿಯಾಗಿ ಕರೆದಿರ್ತಕ್ಕಂಥ ಎಣ್ಣೆ ಆಹಾರವನ್ನು ನೀವೇನಾದ್ರು ತಿಂದ್ರಿ ಅಂತಂದರೆ ಹೊಟ್ಟೆ ಕೆಟ್ಟು ಹೋಗ್ಬಿಡುತ್ತೆ. ಒಂದ್ಸಲಿ ಹೊಟ್ಟೆ ಕೆಟ್ಟೋಯ್ತು ಅಂತಂದರೆ ಬಾಡಿಯಲ್ಲಿ ಕೆಲಸ ಮಾಡಲ್ಲ. ಬಾಡಿಗೂ ಮೈಂಡ್ಗೂ ಕೋಆರ್ಡಿನೇಷನ್ ಇಲ್ಲ ಅಂತಂದರೆ ಎಕ್ಸಾಮ್ನಲ್ಲಿ ಡೆಫಿನೆಟ್ಲಿ ನೀವು ಫೇಲ್ ಆಗ್ತೀರಾ. ಮುಟ್ಟಾಡ್ರ್ ಮಾಡ್ತಕ್ಕಂಥ ಕೆಲಸಗಳನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ. ಜೀವನ ಅಂತಂದರೆ ಬಹಳ ಲಾಂಗ್ ಇರೋದಿಲ್ಲ. ಅದರಲ್ಲಿ ನೀವು ಒಂದು ಚಾನ್ಸ್ ನೀವು ತಪ್ಪಿಸ್ಕೊಂಡ್ರಿ ಅಂತಂದ್ರೆ ಮತ್ತೆ 2 ವರ್ಷ 3 ವರ್ಷ ಕಾಯಬೇಕಾಗುತ್ತೆ. ಪ್ರತಿ ಎಕ್ಸಾಮ್ಸ್ಗೂ ಕೂಡ ಕಾಂಪಿಟೇಷನ್ ಹೈ ಆಗ್ತಾ ಹೋಗುತ್ತೆ. ದಯವಿಟ್ಟು ಈ ತಪ್ಪುಗಳನ್ನು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸಿಲ್ಲಿ ಮಿಸ್ಟೇಕ್ಸ್ಗಳನ್ನು, ನಿಮ್ಮ ಪಂಚೇಂದ್ರಿಯಗಳನ್ನ ಕಂಟ್ರೋಲ್ ಇಟ್ಕೋಬೇಕಾಗಿರೋ ಕರ್ತವ್ಯ ಯಾರ್ದು ಅಂತಂದ್ರೆ ನಿಮ್ಮದು. ಅದನ್ನ ಇವಾಗಿಂದನೇ ಸ್ಟಾರ್ಟ್ ಮಾಡಿ. 1 ವಾರ ಇದ್ದಾಗ ಎಕ್ಸಾಮ್, ಯಾವುದೇ ಕಾರಣಕ್ಕೂ ಬೇರೆ ಅಲ್ಟರ್ನೇಟಿವ್ ಫುಡ್ಸ್ಗಳನ್ನು ಬೇರೆದನ್ನ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸ್ಟಿಕ್ ಆನ್ಸ್ ಟು ವೆಜಿಟೇಬಲ್ಸ್. ಡೈಲಿ ಫುಡ್ಡು, ಮನೆ ಫುಡ್ಗೆ ಸ್ಟಿಕ್ ಆನ್ ಆಗಿರಿ. ಸಾಧ್ಯ ಆಯಿತು ಅಂದ್ರೆ ನೀವೇ ಮಾಡ್ಕೊಳ್ಳಿ. ಅದು ಎಲ್ಲೇ ಇರಲಿ ಹೆಂಗೆ ಇರಲಿ ಸ್ವಲ್ಪ ಇನ್ವೆಸ್ಟ್ ಮಾಡಿ. ರೀಸನ್ಸ್ ಎಲ್ರಿಗೂ ಇದ್ದಿರ್ತವೆ, ಬಟ್ ಅದೇ ಎಫೆಕ್ಟ್ಗಳನ್ನ ಅನುಭವಿಸೋದಕ್ಕೆ ರೆಡಿ ಇದ್ರಿ ಅಂತಂದ್ರೆ ಇದನ್ನೆಲ್ಲ ಮಾಡಬೇಕು. ಸೊ ದಯವಿಟ್ಟು ಇದನ್ನ ನೀವು ಇಟ್ಕೊಳ್ಳಿ. ಲೈಟಾಗಿ ಫುಡ್ಡನ್ನು ತಗೊಳ್ಳಿ. ಇನ್ನೊಂದು ಸಜೆಷನ್ ನನ್ನ ಕಡೆಯಿಂದ ಏನು ಅಂತಂದ್ರೆ, ಎಕ್ಸಾಮ್ ದಿವಸ ಯಾವುದೇ ಕಾರಣಕ್ಕೂ ತಾವು ಏನು ಮಾಡಬೇಕು ಅಂತಂದ್ರೆ, ಎಕ್ಸಾಮ್ ದಿವಸ ಅತಿಯಾಗಿ ತಿಂದು ಹೋಗ್ಬಾರ್ದು. ಇವತ್ತು ಎಕ್ಸಾಮ್ ಬಹಳ ಐತೆ, ತಡಿಯಪ್ಪ ಎಕ್ಸಾಮ್ ಇವತ್ತೈತೆ ಅಂತ ಹೇಳಿ ಒಂದು 10 ಇಡ್ಲಿ, 10 ರೋಟಿ, ಚಪಾತಿ ಶಿಸ್ತಾಗಿ ತಿಂದು ಹೋದ್ರಂತಪ್ಪ ಅಂದ್ರೆ ಎಕ್ಸಾಮ್ ನೀವು ಮಾಡ್ತಕ್ಕಂಥ ಒಂದೇ ಒಂದು ಕೆಲಸ ಏನಂದ್ರೆ ಗೊರಕೆ ಹೊಡೆಯೋದು. ಲೈಟ್ ಆಗಿರಲಿ. ಯಾವಾಗ ಹೊಟ್ಟೆ ಖಾಲಿ ಇರುತ್ತೋ ಆವಾಗ ಮೈಂಡ್ ಶಾರ್ಪ್ ಆಗಿ ಆಕ್ಟಿವ್ ಆಗುತ್ತೆ. ಇದರ ಅರ್ಥ ಅಂತಂದ್ರೆ, ನಮ್ಮ ಹೊಟ್ಟೆಯಲ್ಲಿ ಫುಡ್ ಜಾಸ್ತಿ ಇತ್ತು ಅಂದ್ರೆ ಅದಕ್ಕೆ ಡೈಜೆಸ್ಟ್ ಮಾಡೋದಕ್ಕೆ ಎನರ್ಜಿ ಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಮೈಂಡಿಗೆ ಇನ್ಸ್ಟ್ರಕ್ಷನ್, ಎಂಟೈರ್ ಎನರ್ಜಿ ಸ್ಟಮಕ್ಗೆ ಸ್ಟಿಪ್ಯುಲೇಟ್ ಆಗುತ್ತೆ. ಅವಾಗದು ಎನರ್ಜಿಗೆ ಟೈಮ್ ತಗೋತು ಅಂತಂದ್ರೆ ನಿಮಗೆ ಅಲ್ಲಿ ಓದಿರ್ತಕ್ಕಂಥದ್ದು ನೆನಪಿಗೆ ಬರೋದಿಲ್ಲ. ಸೊ ಲೈಟಾಗಿ ಫುಡ್ಡನ್ನು ತಾವು ದಯವಿಟ್ಟು ತೊಗೊಂಡೋಗಿ. ಸಾಧ್ಯ ಆಯಿತು ಅಂದರೆ ಫ್ರೂಟ್ಸ್ ಬೆಸ್ಟ್ ಆಪ್ಷನ್ಸ್. ಫ್ರೂಟ್ಸು, ಅದ್ರ ಜೊತೆಗೆ ನೆನೆ ಇಟ್ಟಿರ್ತಕ್ಕಂಥ ಶೇಂಗಾ ಆಗಿರ್ಬೋದು ಅಥವಾ ಮೊಳಕೆ ಕಾಳಾಗಿರ್ಬೋದು, ಇದನ್ನು ನೀವು ಯುಟಿಲೈಸ್ ಮಾಡ್ಕೊಂಡ್ರಿ. ಸ್ಪೆಷಲಿ ಪರ್ಟಿಕ್ಯುಲರ್ಲಿ ಎಕ್ಸಾಮ್ ಹಿಂದಿನ ದಿವಸ ಮತ್ತು ಎಕ್ಸಾಮ್ ದಿವಸ ನಿಮ್ಮ ಹೊಟ್ಟೆ ಲೈಟ್ ಆಗಿರುತ್ತೆ, ಆಕ್ಟಿವ್ ಆಗಿರುತ್ತೆ, ಬಾಡಿನಲ್ಲಿ ಎನರ್ಜಿ ಸಪ್ಲೈ ತುಂಬ ಚೆನ್ನಾಗಿರುತ್ತೆ. ಅರ್ಥ ಆಯ್ತಲ್ವಾ? ದಯವಿಟ್ಟು ಈ ಮಿಸ್ಟೇಕ್ಸ್ಗಳನ್ನು ಮಾಡೋಕ್ಕೆ ಹೋಗ್ಬೇಡಿ. ಇನ್ನೊಂದು, ನಾನು ಬಹಳಷ್ಟು ಸಲ ಈ ಟ್ರಿಕ್ಸ್ಗಳನ್ನು ಬಳಸಿದ್ದೀನಿ. ನನಗೇನಾಗ್ತಿತ್ತು ಅಂತಂದರೆ, ಅದು ಆರ್ಟ್ ಸ್ಟೂಡೆಂಟ್ಸ್ ನಿಮಗೊಂದು ಪಾಯಿಂಟ್ ನಾನು ಹೇಳಬೇಕು. ಏನು ಅಂತಂದರೆ, ಈ ಮೆಂಟಲ್ ಅಬಿಲಿಟಿನಲ್ಲಿ ಕೆಲವೊಂದು ಫಾರ್ಮುಲಾಸ್ಗಳು ಬರ್ತವೆ. ಅದ್ರ ಜೊತೆಗೆ HOTY ಅಂತಕ್ಕಂಥದ್ದು, A to Z ಅನ್ನು ಅದರ ನಂಬರ್ಗೆ ಅನುಗುಣವಾಗಿ ಬರೆಯೋದು, ಉಲ್ಟಾ ಬರೆಯೋದು, ಅದ್ರ ಜೊತೆಗೆ ಟೈಮ್ ಆ್ಯಂಡ್ ಡಿಸ್ಟೆನ್ಸು, ಟೈಮ್ ಆ್ಯಂಡ್ ವರ್ಕು, ಆಮೇಲೆ ಪರ್ಸೆಂಟೇಜು, ಕೆಲವೊಂದು ಫಾರ್ಮುಲಾಸ್ಗಳು ಬರ್ತವೆ ಅದರಲ್ಲಿ. ಆ ಫಾರ್ಮುಲಾಸ್ಗಳು ಸ್ಟಾರ್ಟಿಂಗ್ನಲ್ಲಿ ನೆನಪಿರ್ತಿತ್ತು, ಬಟ್ ಎಕ್ಸಾಮ್ ಸ್ಟಾರ್ಟ್ ಆದಾಗ ನೆನಪಿರ್ತಿರಲಿಲ್ಲ. ನಾನೇನು ಮಾಡಿದೆ ಅಂತಂದರೆ, ಒಂದ್ಸಲ ಇದು ನನಗೆ ಅನುಭವ ಆದಮೇಲೆ ಫಸ್ಟ್ ಹೋದ ತಕ್ಷಣ ಏನು ಮಾಡ್ತಾರೆ, ಒಂದು 10 ನಿಮಿಷದ ಮುಂಚೆ ಕ್ವಶನ್ ಪೇಪರ್ನ ಕೈಯಲ್ಲಿ ಕೊಡ್ತಾರೆ. ಅದನ್ನು ಓಪನ್ ಮಾಡಬೇಡಿ ಅಂತ ಹೇಳ್ತಾರೆ. ಓಕೆನಾ? ಅದ್ರ ಹಿಂದ್ಗಡೆ, ಕ್ವಶನ್ ಪೇಪರ್ ಹಿಂದ್ಗಡೆ ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ ಇರುತ್ತೆ. ಆ ಸ್ಪೇಸ್ ಫಾರ್ ರಫ್ ವರ್ಕ್ ಏನಿರುತ್ತಲ್ಲ, ಅಲ್ಲಿ 10 ನಿಮಿಷ ಏನು ಟೈಮ್ ಇರುತ್ತಲ್ಲ, ಅವಾಗ ನೀವೇನು ಮಾಡಬೇಕು ಅಂತಂದರೆ, ಒಂದು ಸೀಸ್ ಪೆನ್ಸಿಲನ್ನು ತಗೊಂಡು ನಿಮಗೆ ನೆನಪಿರ್ತಕ್ಕಂಥ ಎಲ್ಲ ಫಾರ್ಮುಲಾಗಳನ್ನು, ಉದಾಹರಣೆಗೆ ನಿಮಗೆ ಈಗ ಜಡ್ಡಿಂದ ಏದವರೆಗೂ ಯಾವ ನಂಬರ್ ಬರುತ್ತೆ ಅಂತ ಅನ್ಕೊಳ್ಳಿ. ಇಲ್ಲಿ ಜಡ್ಡಿಗೆ ಎಷ್ಟು ಬಂತು, 26. ಈ ರೀತಿಯಾಗಿ ಇದು ನಿಮಗೆ ಕೋಡಿಂಗ್ ಮತ್ತು ಡಿಕೋಡಿಂಗ್ ಮಾಡುವಾಗ ಹೆಲ್ಪ್ ಆಗುತ್ತೆ. ಅದನ್ನು ನೀವು ಅಲ್ಲಿ ನೋಟನ್ನು ಮಾಡ್ಕೊಳ್ಳಿ. ಸೊ ಇಂಥ ಫಾರ್ಮುಲಾಸ್ಗಳನ್ನು ನೀವು ಅಲ್ಲಿ ಬರೆದಿಟ್ಕೊಂಡ್ರಿ ಅಂತಂದರೆ ನಿಮಗದು ಉಪಯುಕ್ತ ಆಗುತ್ತೆ. ಇದಕ್ಕೇನು ಕರಿತಾನೆ ಅಂತಂದರೆ, ಮಾರ್ಜಿನ್ ಮೆಮರಿ ಡಂಪ್ ಟೆಕ್ನಿಕ್ ಅಂತ ಕರೀತಾರೆ. ಸೊ ಈ ಟೆಕ್ನಿಕನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಟೈಮನ್ನು ವೇಸ್ಟ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಯಾಕೆ? ಇನ್ನೊಂದು ಇದರಿಂದ ಉಪಯೋಗ ಏನಾಗುತ್ತೆ ಅಂತಂದರೆ, ಈಗ ಎಕ್ಸಾಮ್ ಸ್ಟಾರ್ಟ್ ಆಗಿರುತ್ತೆ, ಹಾಫ್ ಆನ್ ಅವರ್ ಆಗಿರುತ್ತೆ. ಸೊ ನೀವು ಪರ್ಸೆಂಟೇಜ್ ಎಲ್ಲ ಗೊತ್ತಿರುತ್ತೆ, ಫಾರ್ಮುಲಾ ನೆನಪಿರುತ್ತೆ. ಯಾವಾಗ? ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ. ಎಕ್ಸಾಮ್ ಸ್ಟಾರ್ಟ್ ಆದಮೇಲೆ ಈ ಫಾರ್ಮುಲಾ ನೆನಪಿತ್ತಲ್ಲ, ಎಲ್ಲೋಯ್ತು ಅಂತ ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಪ್ರೆಷರ್ನಲ್ಲಿ ನಮ್ಮ ಮೈಂಡು ಸರಿಯಾಗಿ ವರ್ಕ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಮುಂಚೆ ಬರೆದ್ಬಿಟ್ರಿ ಅಂತಂದರೆ ನಿಮಗೆ ಈಸಿಯಾಗಿ ಅಂಕಗಳು ಸಿಗ್ತವೆ. ರೈಟ್? ಇದೊಂದು ಪಾಯಿಂಟು ತಾವು ನೆನಪಿನಲ್ಲಿ ಇಟ್ಕೊಳ್ಳಿಪ್ಪ.
ಪರ್ಟಿಕ್ಯುಲರ್ಲಿ ಮೆಂಟಲ್ ಎಬಿಲಿಟಿಗೆ ಇದು ಅತಿ ಉಪಯುಕ್ತವಾಗಿದೆ. ಇನ್ನು ನೆಕ್ಸ್ಟ್ ಈಗ ಮುಖ್ಯ ಘಟ್ಟಕ್ಕೆ ಹೋಗೋಣ. ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದಾವೆ. ಆ ಪಾಯಿಂಟ್ಸ್ಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ವಿಶೇಷವಾಗಿ ಪರೀಕ್ಷೆಯ ದಿವಸ, ಪರೀಕ್ಷಾ ಹಾಲ್ನಲ್ಲಿ, ಪರ್ಟಿಕ್ಯುಲರ್ ಟೈಮ್ನಲ್ಲಿ ಏನೇನಾಗುತ್ತೆ ಅನ್ನೋ ಕೆಲವೊಂದಿಷ್ಟು ಅಂಶಗಳಿದಾವೆ. ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂತಂದ್ರೆ, ಕ್ವಶನ್ ಪೇಪರ್ ತಮಗೆ ಸಿಕ್ಕ ತಕ್ಷಣ ಒಳಗಡೆ ಹಿಂಗೆ ಹನಿಗೆ ಯಾಕೆ ನೋಡೋದು. ನಮ್ದೊಂದು ಕೆಟ್ಟ ಚಟ ಏನಿರುತ್ತೆ ಅಂತಂದ್ರೆ, ಅಂದ್ರೆ ಏನು ನಮ್ಮ ಮನಸ್ಸಿನಲ್ಲಿ ಏನಿರುತ್ತೆ ಅಂತಂದ್ರೆ, ಕ್ವಶನ್ ಪೇಪರ್ ಹೆಂಗೆ ಐತಿ ಅಂತ ನೋಡಬೇಕು. ಕ್ವಶನ್ ಪೇಪರ್ ಸಿಕ್ಕ ತಕ್ಷಣ ಏನು ಮಾಡ್ತೀವಿ, ಅದನ್ನ ಓಪನ್ ಮಾಡಿ ಒಳಗೆ ಏನೈತಿ, ಎಂಥ ಕ್ವಶನ್ಸ್ ಅದಾವ ಅಂತ ಹೇಳಿ ನೋಡ್ತೀವಿ. ಇನ್ಕ್ಲೂಡಿಂಗ್ ನಾನು ಕೂಡ ಕಳೆದ ಬಾರಿನಲ್ಲಿ ಅನೇಕ ಅನುಭವಗಳಾಗಿದ್ದಾವೆ. ಅವಾಗ ಏನಾಗುತ್ತೆ ಅಂತಂದ್ರೆ, ಸಪೋಸ್ ಫಸ್ಟ್ ಪೇಜ್ನಲ್ಲಿ ನಾವು ಹಿಂಗೆ ನೋಡಿದ್ವಿ ಅಂತಂದ್ರೆ ಕ್ವಶನ್ ಪೇಪರ್ ಟಫ್ ಇತ್ತು ಅಂತಂದ್ರೆ, ಇದು ಎಕ್ಸಾಮ್ ಟಫ್ ಇದೆ ಅಂತ ಫಸ್ಟ್ ಇನ್ಸ್ಟ್ರಕ್ಷನ್ ಮೈಂಡಿಗೆ ಹೋಗ್ಬಿಡುತ್ತೆ. ಇನ್ಸ್ಟ್ರಕ್ಷನ್ ಹೋದ ತಕ್ಷಣ ಏನು ಮಾಡುತ್ತೆ, ಒಂದು ಕಾನ್ಫಿಡೆನ್ಸ್ ನಮ್ದು ಬೂಸ್ಟ್ ಆಗಲ್ಲಿ ಲೋ ಆಗುತ್ತೆ. ದಯವಿಟ್ಟು ಈ ತಪ್ಪನ್ನ ತಾವು ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗ್ಬೇಡಿ. ಕ್ವಶನ್ ಪೇಪರ್ ಇಟ್ಕೊಂಡು ಒಂದು 3 to 5 ಟೈಮ್ಸ್ ಏನು ಮಾಡಬೇಕು ಅಂತಂದರೆ, ಡೀಪ್ ಬ್ರೀದಿಂಗ್ ಮಾಡಬೇಕು. ಒಂದು 10 ಸೆಕೆಂಡ್ ಕಣ್ಣನ್ನು ಮುಚ್ಕೊಂಡು ನಿಧಾನವಾಗಿ ದೀರ್ಘವಾದ ಉಸಿರನ್ನು ತಗೊಂಡು ದೀರ್ಘವಾದ ಉಸಿರ ಬಿಡಿ. ಇದರಿಂದ ಏನಾಗುತ್ತೆ ಅಂತಂದರೆ, ಸೈಂಟಿಫಿಕಲಿ ನಿಮ್ಮ ಮೈಂಡಿಗೆ ಆಕ್ಸಿಜನ್ ಸಪ್ಲೈ ಜಾಸ್ತಿ ಆಗುತ್ತೆ. ನಿಮ್ಮ ಮೈಂಡಿಗೆ ಆಕ್ಸಿಜನ್ ಸಪ್ಲೈ ಜಾಸ್ತಿ ಆದಾಗ ಅದು ಆಟೋಮೆಟಿಕಲಿ ಕಾಮ್ ಡೌನ್ ಆಗುತ್ತೆ. ಕಾಮ್ ಡೌನ್ ಆದಾಗ ಅದು ಸರಿಯಾದ ಕೆಲಸವನ್ನು ಮಾಡುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಇರಲಿ, ಯಾವುದೇ ಶಕ್ತಿ ಇರಲಿ, ಅದನ್ನು ನೀವು ಯಾವ ಟೈಮ್ನಲ್ಲಿ ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೋದು ಅಂತಂದರೆ, ನೀವು ಕಾಮಾಗಿದ್ದಾಗ ಮಾತ್ರ. ನಿಮ್ಮ ಹತ್ರ ಪ್ರೆಷರ್ ಇತ್ತು, ಆತಂಕ ಇತ್ತು, ಭಯ ಇತ್ತು, ಅಥವಾ ಯಾವುದಾದ್ರು ಒಂದು ಪೇನ್ ಇತ್ತು, ಯಾವುದಾದ್ರೂ ಒಂದು ಹಳೆ ನೋವಿತ್ತು ಅಂತಂದ್ರೂ ಕೂಡ ನಿಮ್ಮ ಮೈಂಡಲ್ಲಿ ವರ್ಕ್ ಆಗಲ್ಲ. ನಿಮ್ಮ ಮೈಂಡ್ ವರ್ಕ್ ಆಗಲ್ಲ ಅಂದರೆ ಇನ್ನೊಂದು ಅರ್ಥ ಏನು ಅಂತಂದರೆ, ನೀವೇನು ಓದಿರ್ತೀರಲ್ಲ ಅದು ಯಾವುದೇ ಕಾರಣಕ್ಕೂ ನಿಮಗೆ ನೆನಪು ಆಗೋದಿಲ್ಲ. ಈ ಪಾಯಿಂಟ್ ತಾವೆಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ಫಸ್ಟ್ ಪೇಜ್ ತಾವು ನೋಡಿದ ತಕ್ಷಣ ಯಾವುದೇ ಕಾರಣಕ್ಕೂ ಗಡಿಬಿಡಿ ಮಾಡೋಕ್ಕೆ ಹೋಗ್ಬಾರ್ದು. ಸುಮ್ಮನೆ ಕಾಮಾಗಿ ಕೂತ್ಕೊಂಡು ಸ್ವಲ್ಪ ಕ್ವಶನ್ ಪೇಪರನ್ನು ಬಿಟ್ಟು ಒಂದು 10 ಸೆಕೆಂಡು ಏನು ಮಾಡಿ, ಬ್ರೀದಿಂಗನ್ನು ಮಾಡಿ. ರೈಟ್. ಸೊ ಈ ಪಾಯಿಂಟ್ಸ್ ಕೂಡ ತಾವು ನೆನಪಿನಲ್ಲಿ ಇಟ್ಕೋಬೇಕು. ಇನ್ನು ನೆಕ್ಸ್ಟು ಎಕ್ಸಾಮ್ ಒಂದು 2 ಗಂಟೆ ಇದ್ದು ಅಥವಾ 3 ಗಂಟೆದಿತ್ತು ಅಂತಂದರೆ, ಅದರಲ್ಲಿ ನೀವು ಡಿವೈಡನ್ನು ಮಾಡಿಕೊಳ್ಳಿ. ಈ 90 ನಿಮಿಷದ ಎಕ್ಸಾಮ್ ಇದೆ ಅಂತ ಅನ್ಕೊಳ್ಳಿ. ಅದರಲ್ಲಿ 3 ಸೆಕ್ಷನ್, 30. ಬಹಳಷ್ಟು ಕಂಟಿನ್ಯೂಸ್ ಆಗಿ ನಾವು ಕಾನ್ಸಂಟ್ರೇಷನ್ ಕೊಟ್ಟು ಕ್ವಶನ್ ಪೇಪರ್ ನೋಡುವಾಗ ಏನಾಗುತ್ತೆ ಅಂದರೆ, ಐ ಸ್ಟ್ರೈನ್ ಆಗುತ್ತೆ. ಐ ಸ್ಟ್ರೈನ್ ಆದಾಗ ಬ್ರೈನ್ ಸ್ವಲ್ಪ ನನಗೆ ಸ್ವಲ್ಪ ರೆಸ್ಟ್ ಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ದಿಸ್ ಇಸ್ ಆಲ್ ಆರ್ ಸೈಂಟಿಫಿಕ್ ಟೆಕ್ನಿಕ್ಸ್. ಸೊ ನೀವು ಆ ಟೈಮ್ನಲ್ಲಿ ಮಾಡಬೇಕು ಅಂತಂದರೆ, ಅಟ್ಲೀಸ್ಟ್ 30 ನಿಮಿಷ ಆದಮೇಲೆ 10 ಸೆಕೆಂಡು ದೀರ್ಘವಾದ ಉಸಿರನ್ನು ತಗೋಬೇಕು. ಕಣ್ಣನ್ನು ಮುಚ್ಕೊಂಡು ಜಸ್ಟ್ ಓನ್ಲಿ 10 ಸೆಕೆಂಡ್. ಸುಮ್ಮನೆ ಸ್ವಲ್ಪ ಜಂಪ್ ತಗೋತೀರಿ ಅಂತ ಹೇಳಿ ಕಣ್ಣು ಮುಚ್ಚಿ ಹಿಂಗೆ ಹೋದ್ರಿ ಅಂತಂದ್ರೆ ಕೆಲವೊಂದ್ಸತಿ ಎಕ್ಸಾಮ್ ಮುಗಿದ ಮೇಲೆ ಎದ್ದವರು ಕೂಡ ಇದ್ದಾರೆ. ಸೊ ಆ ತಪ್ಪನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ 10 ಸೆಕೆಂಡ್ ನೀವು ಕಣ್ಣನ್ನು ಮುಚ್ಕೊಂಡು ದೀರ್ಘವಾದ ಉಸಿರನ್ನು ತಗೊಂಡು ಬಿಡಬೇಕು. ಅದರಿಂದ ಏನಾಗುತ್ತೆ ಅಂತಂದ್ರೆ ಮತ್ತೆ ಆಕ್ಸಿಜನ್ ಸಪ್ಲೈ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ, ಪ್ರೆಷರ್ ಪಾಯಿಂಟ್ಸ್ ಅಂತ ಇರ್ತಾವೆ ನಮಗೆ. ಈ ಕಣ್ಣಿನ 2 ಗುಡ್ಡೆಗಳ ಭಾಗದಲ್ಲಿ ನೀವು ಕೈ ಹಿಡ್ಕೊಂಡ್ರಿ ಅಂತಂದ್ರೆ, ಈ ಭಾಗದಲ್ಲಿ ಪ್ರೆಷರ್ ಪಾಯಿಂಟ್ಸ್ ಅಂತ ಇರುತ್ತೆ. ಆ 10 ಸೆಕೆಂಡ್ ನೀವು ಅದನ್ನ ಹಿಡ್ಕೊಂಡ್ರಿ ಅಂತಂದ್ರೆ ಪ್ರೆಷರ್ ರಿಲೀಸ್ ಆಗುತ್ತೆ. ಕಣ್ಣು ನಿಮಗೆ ಮತ್ತೆ ಫ್ರೆಶ್ ಆಗೋ ಥರ ಒಂದು ಫೀಲ್ ಬರುತ್ತೆ. ರೈಟ್. ಸೊ ಈ ಟೆಕ್ನಿಕ್ಸ್ ಅನ್ನು ಕೂಡ ತಾವು ಯೂಸ್ ಮಾಡ್ಕೋಬೇಕು. ಇದನ್ನ ಬಿಟ್ಟು ಕಣ್ ತಂಪ್ ಮಾಡ್ಕೋಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಹುಡುಗರ ಹತ್ರ ಬಹಳ ಇದೆ. ದಯವಿಟ್ಟು ಆ ಕಾನ್ಸೆಪ್ಟ್ಗಳಿಗೆ ನೀವು ಯಾವುದೇ ಕಾರಣಕ್ಕೂ ಹೋಗ್ಬೇಡಿ. ಈ ಟೆಕ್ನಿಕ್ನ ಯೂಸ್ ಮಾಡಿ. ಇದು ಕೆಲಸ ಕೊಡುತ್ತೆ, ಅದು ಕೈ ಕೊಡುತ್ತೆ, ಇದು ಕೆಲಸ ಕೊಡುತ್ತೆ. ಇನ್ನು ನೆಕ್ಸ್ಟ್, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ಏನು ಅಂತಂದರೆ, ಸೊ ಕ್ವಶನ್ ಪೇಪರ್ ಸಿಗುತ್ತಲ್ಲ, ನಾನು ಹೆಂಗೆ ಅಟೆಂಡ್ ಮಾಡಬೇಕು? ಎಲ್ಲ ಕ್ವಶನ್ ಒಂದೇ ಸಲ ಅಟೆಂಡ್ ಮಾಡಬೇಕು ಹೇಗೋ, ಅಥವಾ ಲಾಸ್ಟಿಂದ ಬರಲೋ ಫಸ್ಟಿಂದ ಬರಲೋ, ಏನು ಮಾಡಬೇಕು ಅನ್ನೋದು ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ನಾನು ಯೂಶಲಿ ಬೆಳೆಸ್ತಕ್ಕಂಥದ್ದು, ನನ್ನ ಗುರುಗಳನ್ನು ಹೇಳಿರ್ತಕ್ಕಂಥದ್ದು, ಪ್ರಾಕ್ಟಿಕಲ್ ಆಗಿ ಪ್ರೂವ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ, ನಾವು ಒಂದು ಕ್ವಶನ್ ಪೇಪರ್ನ 3 ಹಂತಗಳಲ್ಲಿ ಅಪ್ರೋಚ್ ಮಾಡಬೇಕು. ಅದರಲ್ಲಿ ಸ್ಟೇಜ್ ಒನ್ ಏನು ಅಂತಂದರೆ, ಫಸ್ಟ್ ಹಂತಗಳಲ್ಲಿ ನೀನು 100% ಗೊತ್ತಿರತಕ್ಕಂಥ ಕ್ವಶನ್ಸ್ಗಳನ್ನು ನೀನು ಅಟೆಂಡ್ ಮಾಡಬೇಕು. ಉದಾಹರಣೆಗೆ ಒಂದು ಕ್ವಶನ್ ಪೇಪರ್ ತೆಗೆದ್ರಿ ಅಂತ ಅನ್ಕೊಳ್ಳಿ. ಕ್ವಶನ್ ಪೇಪರ್ ತೆಗೆದ ತಕ್ಷಣ ನಿಮಗೆ ಫೀಲ್ ಆಗುತ್ತೆ, ಇದು ಕ್ವಶನ್ ನನಗೆ ಗೊತ್ತಿದೆಯಾ, ಅದರ ಅಟೆಂಡ್ ಮಾಡ್ಕೊಳ್ಳಿ. ಅಟೆಂಡ್ ಮಾಡೋ ಅದರ ಅರ್ಥ ಏನು ಅಂತಂದರೆ, ಈಗ ನಿಮಗೆ ಕ್ವಶನ್ ನಂಬರ್ 1 ಇದೆ ಅಂತ ಅನ್ಕೊಳ್ಳಿ. ಅದ್ರ ಮುಂದೆ ನಿಮಗೆ ಗೊತ್ತಿದೆಯಲ್ಲ ಆಪ್ಷನ್ ಎ, ಬಿ. ಆ ಬಿ ಇತ್ತು ಅಂತಂದರೆ ಅದ್ರ ಮುಂದೆ ಒಂದು ಸಣ್ಣದೊಂದು ಟಿಕ್ ಮಾಡ್ಕೊಂಬಿಡಿ. ಅಂದರೆ ಇದು 100% ಕರೆಕ್ಟ್ ಆನ್ಸರು. ನಿಮಗೆ ಗೊತ್ತಿರೋದಕ್ಕೆ ರೌಂಡ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 1 ಗೊತ್ತಿದೆಯಲ್ಲ ರೌಂಡು, ಅದ್ರದ್ದು ಆಪ್ಷನು ಬಿ ಮುಂದೆ ಒಂದು ಪಾಯಿಂಟ್ ಇಟ್ಕೊಳ್ಳಿ. ಸೆಕೆಂಡು ಕ್ವಶನ್ ನಂಬರ್ 2 100% ಗೊತ್ತಿದೆ, ಅದಕ್ಕೆ ಆಪ್ಷನ್ ಸಿ ಕರೆಕ್ಟ್ ಇದೆ ಅಂತ ಅನ್ಕೊಳ್ಳಿ. ಸಿ ಮುಂದೆ ಜಸ್ಟ್ ಒಂದು ಡಾಟ್ ಇಟ್ಕೊಂಬೇಡಿ. ಕ್ವಶನ್ ನಂಬರ್ 5 ಇದು ನಿಮಗೆ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ. ಅವಾಗ ಏನು ಮಾಡಬೇಕು ಅಂದರೆ, ಇಲ್ಲಿ 50-50 ಅಂತ ಮಾಡಿ ಸುಮ್ಮನೆ ಹೋಗಬೇಕು. 50-50 ಯಾವಾಗ ಮಾಡಬೇಕು ಅಂತಂದರೆ, ಜಸ್ಟ್ ನೋಡಿದ ತಕ್ಷಣ ಇದಕ್ಕೆ ನಾನು ಡೆಫಿನೆಟ್ಲಿ ಆನ್ಸರ್ ಗೊತ್ತಿದೆಯಾ ಇಲ್ಲವಾ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದರಲ್ಲಿ 3-4 ಆಪ್ಷನ್ಸ್ಗಳಿತ್ತು ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ 50-50 ಅನ್ನಿಸ್ತು ಅಂತಂದರೆ ಅದ್ರ ಮುಂದೆ 50-50 ಅಂತ ಬರೆದು ಹೋಗ್ಬಿಡಿ. ಆ ಕ್ವಶನ್ಸ್ಗೆ ಯಾವುದೇ ಕಾರಣಕ್ಕೂ ರೌಂಡ್ ಮಾಡಕ್ಕೆ ಹೋಗ್ಬೇಡಿ. ಸೊ ಯಾವ್ದು ನಿಮಗೆ 100% ಗೊತ್ತಿರುತ್ತೋ ಆ ಕ್ವಶನ್ಗೆ ನೀವು ರೌಂಡ್ ಮಾಡ್ಕೊಳ್ಳಿ. ಯಾವ್ದು ಗೊತ್ತಿರೋದಿಲ್ಲ ಜಸ್ಟ್ 50-50 ಬರ್ಕೊಳ್ಳಿ. ಇನ್ನು ಗೊತ್ತೇ ಇಲ್ಲ 50-50 ಬೇರೆ, ಇನ್ನು ಗೊತ್ತೇ ಇಲ್ಲ ಅದನ್ನು ಅಟೆಂಡ್ ಮಾಡೋಕ್ಕೆ ನನಗೆ ಏನೂ ಐಡಿಯಾ ಇಲ್ಲ ಅಂತ ಅನ್ನೋದಿಲ್ಲ, ಅದನ್ನು ಹಾಗೆ ಬಿಟ್ಬಿಡಿ. ಸೊ ಈ ರೀತಿಯಾಗಿ ನೀವು ಫಸ್ಟ್ ರೌಂಡಲ್ಲಿ ನಿಮಗೆ 90 ನಿಮಿಷ ಆಯಿತು ಅಂತಂದರೆ ಅದರಲ್ಲಿ 40 to 45 ಮಿನಿಟ್ಸ್ ಇದಕ್ಕೆ ನೀವು ಇನ್ವೆಸ್ಟ್ ಮಾಡ್ಬೋದು. ಅಂದರೆ ಫಸ್ಟ್ ರೌಂಡಲ್ಲಿ ಇದರಲ್ಲಿ ನಿಮಗೆ 100 ಕ್ವಶನ್ಸ್ಗಳಿಗೆ ಅಟ್ಲೀಸ್ಟ್ 51 ಅಂತಂದರೆ ದಿಸ್ ಇಸ್ ದ ಬೆಸ್ಟ್ ಏನು ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಅಂದರೆ ನೀವು ಹತ್ತಿರದಲ್ಲಿದ್ದೀರಾ ಅಂತ. ಫಸ್ಟ್ ರೌಂಡಲ್ಲೇ ನೀವು 50 ಕ್ವಶನ್ಸ್ ಕರೆಕ್ಟ್ ಅದು ಅಂತಂದರೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಇದೆಯಲ್ಲ, ಅದರಲ್ಲಿ ನಿಮಗೆ ಇನ್ನೂ ಕೂಡ ಅಂಕಗಳು ಜಾಸ್ತಿ ಬರ್ತವೆ. ಸೊ ಫಸ್ಟ್ ರೌಂಡ್ನಲ್ಲಿ 100% ಪಕ್ಕಾ ಗೊತ್ತಿರತಕ್ಕಂಥ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡ್ಕೊಳ್ಳಿ. ಆ ಕ್ವಶನ್ಸ್ಗಳ ಮುಂದೆ ಟಿಕ್ ಮಾಡ್ಕೊಳ್ಳಿ. ಇದು ಫಸ್ಟ್ ಪಾಯಿಂಟ್. ಇನ್ನು ಸ್ವಲ್ಪ ಕನ್ಫ್ಯೂಸ್ ಆಯಿತು ಅಂತಂದರೆ 1 ಸೆಕೆಂಡು ಕೂಡ ಅಲ್ಲಿ ವೇಸ್ಟ್ ಮಾಡೋಕ್ಕೆ ಹೋಗದೆ ಅಲ್ಲಿ ಏನು ಮಾಡಬೇಕು, 50-50 ಅಂತ ಬರೋದು ಮುಂದೆ ಹೋಗಬೇಕು. ಏನೋ ಗೊತ್ತಿಲ್ಲ ಅಂತ ಅದನ್ನು ಹಾಗೆ ಬಿಟ್ಬಿಡಿ. ಗೊತ್ತಿರೋದಕ್ಕೆ ರೌಂಡ್ ಹಾಕೊಳ್ಳಿ, ಗೊತ್ತಿಲ್ಲ ಕನ್ಫ್ಯೂಸ್ ಇರೋದಕ್ಕೆ 50-50 ಅಂತ ಹಾಕೊಳ್ಳಿ, ಗೊತ್ತಿರೋದನ್ನು ಹಾಗೆ ಬಿಟ್ಬಿಡಿ. ಇದರಿಂದ ಉಪಯೋಗ ಏನಾಗುತ್ತೆ ಅಂತಂದರೆ, ನೀವು ಯಾವ್ದು ಅಟೆಂಡ್ ಮಾಡಿರ್ತೀರಲ್ಲ ಅದು ಮತ್ತೆ ಹೊಳ್ಳಿ ಓದೋ ನೆಸೆಸಿಟಿ ಇರಲ್ಲ. ಸಪೋಸ್ ನೀವು ಅಟೆಂಡ್ ಮಾಡಿರ್ತೀರಿ ಅಂತ ಅನ್ಕೊಳ್ಳಿ, ಇದಕ್ಕೆ ರೌಂಡ್ ಮಾಡಲಿಲ್ಲ ಅಂತಾರೆ ಮತ್ತೆ ಹೊಳ್ಳಿ ನಾನು ಮಾಡಿದೀನೋ ಇಲ್ವೋ ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ದಯವಿಟ್ಟು ಅದನ್ನು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ.
ರೈಟ್. ಸೊ ಇದು ಫಸ್ಟ್ ರೌಂಡ್. ಇನ್ನು ಸೆಕೆಂಡ್ ರೌಂಡಲ್ಲಿ ಈಗ ಉದಾಹರಣೆಗೆ ಒಂದು 40 ನಿಮಿಷ ಆಗಿದೆ ಅಂತ ಅನ್ಕೊಳ್ಳಿ. ಇನ್ನು ಎಷ್ಟಿರುತ್ತೆ ನಿಮಗೆ? ಇನ್ನೊಂದು 50 ನಿಮಿಷ ಇದೆ ಅಂತ ಅನ್ಕೊಳ್ಳಿ. 50 ನಿಮಿಷದಲ್ಲಿ ಎಷ್ಟು ಟೈಮ್ ಇರುತ್ತಲ್ಲ ಅದ್ರ 30% ಟೈಮನ್ನು ನೀವು ಯೂಸ್ ಮಾಡ್ಕೋಬೇಕು. ಉದಾಹರಣೆಗೆ 3 ಗಂಟೆ ಇತ್ತು ಅಂದರೆ ಇದರಲ್ಲಿ ನೀವು 1 ಗಂಟೆ ಸೆಕೆಂಡ್ ರೌಂಡ್ಗೆ ನೀವು ಬಳಸ್ಕೋಬೇಕು. ಇದರಲ್ಲಿ ಎಂಥ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಬೇಕು ಅಂತಂದರೆ 50-50. ಈಗ ಒಂದು ಆಪ್ಷನ್ ನಿಮಗೆ ಗೊತ್ತಿರುತ್ತೆ, ಇನ್ನೊಂದು ಗೊತ್ತಿರಲ್ಲ. ಅದಕ್ಕೆ ನಾವು ಏನು ಕರಿತೀವಿ? 50-50 ಅಂತ ಕರಿತೀವಿ. ಸಪೋಸ್ ಎರಡರಲ್ಲೂ ಸ್ವಲ್ಪ ಸ್ವಲ್ಪ ಗೊತ್ತಿರುತ್ತೆ, ಪೂರ್ತಿ ಗೊತ್ತಿರಲ್ಲ, ಅದಕ್ಕೆ ನಾವು 50-50 ಅಂತ ಕರಿತೀವಿ. ಇದಕ್ಕೆ ನಾವು ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡಿಕೊಂಡು ಅದ್ರ ಜೊತೆಗೆ ಅನಾಲಿಸಿಸ್ ಮಾಡಿಕೊಂಡು ಇಂಥ ಕ್ವಶನ್ಸ್ಗಳನ್ನು ನಾವು ಅಟೆಂಡ್ ಮಾಡಬಹುದು. ಸೊ 4 ಆಪ್ಷನ್ಸ್ಗಳಲ್ಲಿ ಯಾವುದು ಖಂಡಿತ ಉತ್ತರವಲ್ಲ ಅಂತ 2 ಆಪ್ಷನ್ಸ್ ಮೊದಲನ್ನ ಕಟ್ ಮಾಡಿರಿ. ಅಂದರೆ ಸಿಂಪಲ್ ಆಗಿ ಇಷ್ಟೇ, ನಿಮಗೆ 4 ಆಪ್ಷನ್ಸ್ ಇರ್ತಾವೆ ಅಂತ ಅನ್ಕೊಳ್ಳಿ. ಉದಾಹರಣೆಗೆ 4 ಸ್ಟೇಟ್ಮೆಂಟ್ ಇತ್ತು, ಅದರಲ್ಲಿ 2 ನಿಮಗೆ ಡೆಫಿನೆಟ್ಲಿ ಇವಲ್ಲ ಅಂತ ಅನಿಸ್ತು ಅಂತಂದರೆ ಅಂಥವುಗಳನ್ನು ನೀವು ಲಾಜಿಕನ್ನು ಬಳಸ್ಕೊಂಡು ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡ್ಕೊಂಡು ಏನು ಮಾಡಬಹುದು? ಅಟೆಂಡನ್ನು ಮಾಡಬಹುದು. ಇದು ಸೆಕೆಂಡ್ ರೌಂಡಲ್ಲಿ 50-50 ಇರ್ತಕ್ಕಂಥ ಕ್ವಶನ್ಸ್ಗಳನ್ನು ಸೆಕೆಂಡ್ ರೌಂಡಲ್ಲಿ ನೀವು ಅಟೆಂಡ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಎಷ್ಟು ಬರಬೇಕು ಅಂತಂದರೆ ಒಂದು 20ರಿಂದ 25 ಕ್ವಶನ್ಸ್ ಇಲ್ಲಿ ಬಂದು ಅಂತಂದರೆ ವೆರಿ ಗುಡ್. 20ರಿಂದ 25 ಇಲ್ಲಿ ಬಂದು ಅಂತಂದರೆ ವೆರಿ ಗುಡ್, ಅಷ್ಟು ಅಟೆಂಡ್ ಮಾಡಲೇಬೇಕು ನೀವು. ಇನ್ನು ರೌಂಡ್ 3ನಲ್ಲಿ ಲಾಸ್ಟ್ 20% ಟೈಮನ್ನು ಇದಕ್ಕೆ ಹಾಕಿ ಎಲ್ಲವನ್ನ ಮುಗಿಸಿರ್ತೀರಾ. ಇನ್ನು ಸೆಲೆಕ್ಷನ್ ಆಗಬೇಕಲ್ಲ, ಸೆಲೆಕ್ಷನ್ ಆಗಬೇಕು ಅಂದರೆ ಕಟ್ ಆಫ್ ಲಿಸ್ಟು ಅಟ್ಲೀಸ್ಟ್ 85. ಈಗ ಪೊಲೀಸ್ ಎಕ್ಸಾಮ್ ಆಯ್ತು ಅಂದರೆ 85, PS ಎಕ್ಸಾಮ್ ಆಯ್ತು ಅಂದರೆ 80, KS ಎಕ್ಸಾಮ್ ಆಯಿತು ಅಂತಂದರೆ ಟೋಟಲ್ 200 ಕ್ವಶನ್ಸ್ಗಳಿಗೆ ಅಟ್ಲೀಸ್ಟ್ ಅಲ್ಲಿ ಒಂದು 100 ಅಂದರೆ 50% ಅಥವಾ 60%, ಕೆಲವೊಂದು ಸತಿ ಜಾಸ್ತಿನೂ ಆಗ್ಬೋದು, ಈ ಲೆಕ್ಕದಲ್ಲಿ ಹೋಗುತ್ತೆ. ಸೊ ಕಟ್ ಆಫ್ ಎಷ್ಟಕ್ಕೆ ನಿಲ್ಲುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಉದಾಹರಣೆಗೆ ಕಟ್ ಆಫ್ 80ಕ್ಕೆ ನಿಲ್ತಿತ್ತು, ನೀವು ಬರೀ 60 ಕ್ವಶನ್ಸ್ ಅಟೆಂಡ್ ಮಾಡಿದ್ರಿ ಅಂದರೆ ಉಪಯೋಗ ಆಗೋದಿಲ್ಲ. ದಯವಿಟ್ಟು ಈ ಪಾಯಿಂಟ್ ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿವರೆಗೂ ನಿಂತಿರ್ತಕ್ಕಂಥ ಕಟ್ ಆಫ್ ನಿಮ್ಮ ತಲೆಯಲ್ಲಿರಬೇಕು. ನೀವು ಯಾವ ಎಕ್ಸಾಮ್ಗೆ ಓದ್ತಾ ಇರ್ತೀರೋ ಆ ಎಕ್ಸಾಮ್ದ ಮಾಹಿತಿ ನಿಮ್ಮ ಹತ್ರ ಇರಬೇಕು. ಓಕೆನಾ? ನೆಕ್ಸ್ಟ್ ಥರ್ಡ್ ರೌಂಡಲ್ಲಿ ಇದರಲ್ಲಿ ಏನಿರ್ತಾವೆ ಅಂತಂದರೆ ಗೊತ್ತೇ ಇಲ್ಲದ ಪ್ರಶ್ನೆಗಳಿಗೆ ಕೆಲವೊಂದು ಜನ ಏನು ಮಾಡ್ತಾರೆ, ದೇವರಂಕಿ ಹಾಕೋಣ ಅಂತೇಳಿ. ದೇವರಂಕಿ ಏನು ಅಂತಂದರೆ 4ರಲ್ಲಿ ಎ ಬಿ ಸಿ ಡಿ ಯಾವ್ದು ಇರುತ್ತಲ್ಲ ಅದರಲ್ಲಿ ಒಂದೇ ಹಾಕ್ಬಿಡೋದು. ಎ ಅಂತ ಹಾಕೋದು, ಬಿ ಅಂತ ಹಾಕೋದು, ಸಿ ಅಂತ ಹಾಕೋದು. ಮಾಡಿ ಬೇಡ ಅಂತ ಹೇಳಲ್ಲ, ಬಟ್ ಸ್ವಲ್ಪ ನಿಮ್ಮ ಟೆಕ್ನಿಕನ್ನು ಯೂಸ್ ಮಾಡ್ಕೊಳ್ಳಿ. ಇದರಲ್ಲೂ ಕೂಡ ಅಟ್ಲೀಸ್ಟ್ ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಥರ್ಡ್ ರೌಂಡಲ್ಲಿ ಇರತಕ್ಕಂಥ ಪ್ರಶ್ನೆಗಳನ್ನು ನೀವು ಬಿಡಿಸಬೇಕು. ಇದರಲ್ಲಿರ್ತಕ್ಕಂಥ ಮೆಂಟಲ್ ಎಬಿಲಿಟಿಗೆ ಲೆಂದಿ ಆಗಿರ್ತಕ್ಕಂಥ ಕ್ವಶನ್ಸ್ಗಳಿರಬಹುದು ಅಥವಾ ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ಸ್ಗಳಿರ್ತಾವಲ್ಲ ಅಂಥವುಗಳನ್ನು ಈ ಟೈಮ್ನಲ್ಲಿ ನೀವು ಬಿಡಿಸ್ರಿಯಪ್ಪ. ಸೊ ಒಟ್ಟು 3 ರೌಂಡ್ನಲ್ಲಿ ನಾವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತೀವಿ. ಮೊದಲನೇ ರೌಂಡು 100% ಗೊತ್ತಿರೋದು, ಎರಡನೇ ರೌಂಡು ನಮಗೆ 50-50 ಇರೋದು, ಥರ್ಡ್ ರೌಂಡು ಅತ್ಯಂತ ಟಫ್ ಆಗಿರ್ತಕ್ಕಂಥದ್ದು ಮತ್ತು ಅಟೆಂಡ್ ಮಾಡಲೇಬೇಕು ಅನ್ನೋಂತಹ ಪ್ರಶ್ನೆಗಳನ್ನು ನೀವು ಅಟೆಂಡ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಕಟ್ ಆಫ್ ಇರುತ್ತೆ. ಆ ಕಟ್ ಆಫ್ಗಿಂತ ಕೆಳಗಡೆ ಪ್ರಶ್ನೆಗಳನ್ನು ನೀವು ಯಾವುದೇ ಕಾರಣಕ್ಕೂ ಅಟೆಂಡ್ ಮಾಡಬಾರ್ದು. ಅಟ್ಲೀಸ್ಟ್ ನಿಮಗೆ 70 ಕ್ವಶನ್ಸ್ ಎಕ್ಸಾಕ್ಟ್ ಗೊತ್ತಿದೆ ಅಂತ ಅನ್ಕೊಳ್ಳಿ. ಕಟ್ ಆಫ್ 80 ನಿಲ್ಲತ್ತೆ ಅಂತಂದ್ರೆ ಅಟ್ಲೀಸ್ಟ್ ಯು ಹ್ಯಾವ್ ಟು ಅಟೆಂಡ್ 90 ಕ್ವಶನ್ಸ್. ಸೊ ಈ ಒಂದು ಥಾಟ್ ನಿಮ್ಮ ಹತ್ರಕ್ಕೆ ಇರಬೇಕು. ಇದು ಬಹಳ ಇಂಪಾರ್ಟೆಂಟ್. ಇನ್ನು ಎಕ್ಸಾಮ್ ಹಾಲ್ಗಳಲ್ಲಿ ಕೆಲವೊಂದು ತೊಂದರೆಗಳಾಗ್ತವೆ. ಏನು ಅಂತಂದರೆ ಹೋಗಿ ಕೂತ ತಕ್ಷಣ ಕೈ ಎಲ್ಲ ಬೆವರಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನನಗೂ ಕೂಡ ಫೀಲ್ ಆಗಿದೆ ಬಹಳಷ್ಟು ಎಕ್ಸಾಮ್ಸ್ಗಳಲ್ಲಿ, ಈಗಲೂ ಕೂಡ ಫೀಲ್ ಆಗುತ್ತೆ. ಹೋದ ತಕ್ಷಣ ಅಂದರೆ ಏನು ಅನ್ಸುತ್ತೆ ಅಂದರೆ ಆ ಎಕ್ಸಾಮ್ಗಳನ್ನು ನಾವು ಬಹಳ ಮನಸ್ಸಿಗೆ ತೊಗೊಂಡ್ಬಿಟ್ಟಿರ್ತೀವಿ. KS ನನ್ನ ಜೀವನ, IAS ನನ್ನ ಜೀವನ, UPSC ನನ್ನ ಲೈಫು, PSI ಇದು ಲಾಸ್ಟ್ ಅಟೆಂಪ್ಟ್ ಇದೆ PSI. ಸೊ ನಾನು ಸಾಧಿಸಲೇಬೇಕು, ನಾನು ಗೆಲ್ಲಬೇಕು ಅನ್ನೋ ಒಂದು ಥಾಟ್ಸ್ ಬರುತ್ತಲ್ಲ, ಅವಾಗ ಸ್ವಲ್ಪ ಮನಸ್ಸಿಗೆ ಏನಾಗುತ್ತೆ, ಗಾಬರಿ ಆಗುತ್ತೆ. ಸಪೋಸ್ ಆಗದೆ ಇದ್ದರೆ ಹೆಂಗೆ ಅಂತೇಳಿ. ಸೊ ಆ ಟೈಮ್ನಲ್ಲಿ ನಿಮಗೆ ಗಾಬರಿ ಆಗೋದು ಸಹಜನೇ. ಅವಾಗ ಒಂದು 2-3 ಸೆಕೆಂಡ್ ನೀವು ವೇಟ್ ಮಾಡಿಕೊಂಡು ಈ ಟೆಕ್ನಿಕನ್ನು ನೀವು ಬಳಸ್ಕೊಳ್ಳಿ. ಅದ್ರ ಜೊತೆಗೆ ಫಸ್ಟಿಗೆ ಏನು ಮಾಡ್ತೀರಾ ಅಂತಂದರೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ನನಗಾಗಿರ್ತಕ್ಕಂಥ ಏನು ಅಂದರೆ ತಾವು ಸ್ಕ್ರೀನ್ ಮೇಲೆ ನೋಡ್ಬೋದು. ಕ್ವಶನ್ ಪೇಪರ್ ಓಪನ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ಕ್ವಶನ್ ಪೇಪರ್ ಟಫ್ ಇತ್ತು ಅಂತಂದರೆ ಒಂದು 4-5 ಕ್ವಶನ್ಸ್ಗಳು ಬಹಳ ಟಫ್ ಇತ್ತು ಅಂತಂದರೆ ಆಟೋಮೆಟಿಕಲಿ ಕಾನ್ಫಿಡೆನ್ಸ್ ಕುಗ್ಬಿಡುತ್ತೆ. ಅವಾಗ ಏನಿಸುತ್ತೆ, ಅಯ್ಯೋ ನಾನು ಇದನ್ನು ಓದಿಲ್ವಲ್ಲ, ಎಂಟೈರ್ ಕ್ವಶನ್ ಪೇಪರ್ ಟಫ್ ಇರ್ಬೋದು ಅನ್ನೋ ಫೀಲ್ ಬರುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು ಗಾಬರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಇದರಲ್ಲಿ ಒಂದು ಹಿಡನ್ ಟಾಸ್ಕ್ ಇದೆ. ಕ್ವಶನ್ ಪೇಪರ್ ಅಂದರೆ ಏನು ಅಂತಂದರೆ ನೀವು ಏನು ಓದಿರ್ತೀರಿ ಅದನ್ನು ಟೆಸ್ಟ್ ಮಾಡೋದಲ್ಲ, ಅದನ್ನು ಟೆಸ್ಟ್ ಮಾಡೋದು. ಅದ್ರ ಜೊತೆಗೆ ನಿಮ್ಮಲ್ಲಿ ಎಷ್ಟು ತಾಳ್ಮೆ ಇದೆ, ನಿಮ್ಮಲ್ಲಿ ಎಷ್ಟು ಸಹಜತೆ ಇದೆ, ನೀವು ಎಷ್ಟು ಅಲರ್ಟ್ ಆಗಿರ್ತೀರಾ, ಎಷ್ಟು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀರಾ, ಪ್ರೆಷರ್ ಸಿಚುವೇಶನ್ಸ್ಗಳಲ್ಲಿ, ಒತ್ತಡದ ಸನ್ನಿವೇಶಗಳಲ್ಲಿ ನೀವು ಯಾವ ರೀತಿಯಾಗಿ ಕೆಲಸ ಮಾಡ್ತೀರಾ, ಎಲ್ಲ ಅಂಶಗಳನ್ನು 90 ನಿಮಿಷದಲ್ಲಿ, 2 ಗಂಟೆಗಳಲ್ಲಿ, 3 ಗಂಟೆಗಳಲ್ಲಿ ಎಕ್ಸಾಮಿನರ್ ಟೆಸ್ಟ್ ಮಾಡ್ತಾರೆ. ಸೊ ಈ ಪಾಯಿಂಟ್ ನಿಮ್ಮಲ್ಲಿ ನೆನಪಿತ್ತು ಅಂತಂದರೆ ಸುಮ್ಮನೆ ಈಸಿಯಾಗಿ ಎಂಥದೇ ಕ್ವಶನ್ಸ್ ಇರಲಿ, ನನಗೆ ಟಫ್ ಇತ್ತು ಅಂತಂದರೆ ಆಟೋಮೆಟಿಕ್ಲಿ ಎಲ್ಲರಿಗೂ ಕೂಡ ಟಫ್ ಇದ್ದೇ ಇರುತ್ತೆ. ಈ ಭಾವನೆ ನಿಮ್ಮ ಹತ್ರ ಇರಬೇಕು. ಸೊ ಜನರಲ್ ಆಗಿರ್ತಕ್ಕಂಥದ್ದು ಕೆಲವೊಂದು ಟ್ರಿಕ್ಸ್ಗಳನ್ನು ಈಗೆಲ್ಲರೂ ಹೇಳ್ತಾರೆ. ಏನು ಮಾಡಬೇಕು, ಮನಸ್ಸನ್ನು ಕಂಟ್ರೋಲ್ ಮಾಡ್ಕೋಬೇಕು ಅಂತ. ಎಕ್ಸಾಮ್ನಲ್ಲಿ ಭಯ ಬರುತ್ತೆ ಅಂದ ತಕ್ಷಣ ಫಸ್ಟ್ ಪ್ರತಿಯೊಬ್ಬರು ಉತ್ತರ ಕೊಡ್ತಕ್ಕಂಥದ್ದು ಏನು ಅಂತಂದರೆ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು. ಬಹಳ ಚೆನ್ನಾಗಿರ್ತಕ್ಕಂಥ ಉತ್ತರ ಇದು. ಏನು ಮಾಡಬೇಕು, ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು. ಹೆಂಗೆ ಮಾಡಬೇಕು ಅನ್ನೋದು ಬೇಕಲ್ಲ. ಎಲ್ಲರೂ ಹೇಳಿದರು ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು. ಬಟ್ ಹೌ, ಅದಕ್ಕೆ ಉತ್ತರ ಇಲ್ಲಿದೆ ಅಂತಂದರೆ ಇಲ್ಲಿದೆ. ಅವಾಗ ಏನು ಮಾಡಬೇಕು ಅಂತಂದರೆ ನಿಮ್ಮ ಸುತ್ತಲೂ ಇರತಕ್ಕಂತಹ 5 ವಸ್ತುಗಳನ್ನು ಮನಸ್ಸಲ್ಲಿ ನೆನೆಸ್ಕೋಬೇಕು. ಗಾಬರಿ ಆಯ್ತಲ್ಲ, ಫಸ್ಟ್ ಸುತ್ತ ನೋಡ್ಕೋಬೇಕು. 5 ವರ್ಡ್ಸ್ ಏನೇನಿದಾವೆ ಅವುಗಳನ್ನು ನೀವು ಎನಿಸ್ಕೋಬೇಕು. ಮತ್ತೆ ರಿಪೀಟೆಡ್ ಆಗಿ ಫಸ್ಟಿಂದ ಲಾಸ್ಟಿಂದ ಫಸ್ಟ್ವರೆಗೂ 1 2 3 4 5 ಈ ರೀತಿಯಾಗಿ. ಅದ್ರ ಜೊತೆಗೆ ನೀವು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ 4 ವಸ್ತುಗಳನ್ನು ಯಾವುದಾದಿರುತ್ತೆ, ಒಂದು ಪೆನ್ ಇರುತ್ತೆ, ಒಂದು ಪ್ಯಾಡ್ ಇರಬಹುದು, ಅಥವಾ ಕ್ವಶನ್ ಪೇಪರ್ ಇರ್ಬೋದು, ಅಥವಾ ಹಾಲ್ ಟಿಕೆಟ್ ಇರ್ಬೋದು, ಟೇಬಲ್ ಇರಬಹುದು, ಬೇರೆ ಏನಾದರೂ. ಅಂದರೆ ನಿಮ್ಮ ಅಟೆನ್ಷನನ್ನು ಬೇರೆ ಕಡೆ ಡೆಲಿಬ್ರೇಟ್ಲಿ ಆಗಿ ನೀವು ಮತ್ತೊಂದು ಕಡೆ ಡೈವರ್ಟ್ ಮಾಡ್ತೀರಾ. ಅವಾಗ ಗಾಬರಿ ಅನ್ನೋದು ಆಟೋಮೆಟಿಕಲಿ ಹೋಗ್ಬಿಡುತ್ತೆ. ರೈಟ್. ಅದ್ರ ಜೊತೆಗೆ
ಶಬ್ದಗಳನ್ನು ಕೇಳ್ಕೋಬೇಕು. ನೀವು ಕಿಟಕಿ ಪಕ್ಕ ಕೂತ್ಕೊಂಡಿದ್ರಿ ಅಂತ ಮಿಡಲ್ ಕೂತ್ಕೊಂಡು ಏನು ಕೇಳಿಸುತ್ತೆ ಅದನ್ನು ನೀವು ಅನಲೈಸ್ ಮಾಡಬೇಕು. ಎಷ್ಟು ಇದಕ್ಕೆ ಜಸ್ಟ್ 10 to 15 ಸೆಕೆಂಡ್ಸ್ 10 to 15 ಸೆಕೆಂಡ್ಸ್ಗಳಲ್ಲಿ ನಿಮ್ಮ ಮನಸ್ಸನ್ನು ಒಂದು ಸಹಜ ಸ್ಥಿತಿಗೆ ತರೋದಕ್ಕೆ ಇರತಕ್ಕಂಥ ಒಂದು ಸಿಂಪಲ್ ಟ್ರಿಕ್ಸ್ ಇದು ಅಂತ ಹೇಳ್ಬೋದು. ಇದಕ್ಕೆ ಸೈಕಾಲಜಿಕಲ್ ಟ್ರಿಕ್ಸ್ ಅಂತ ಕರೀತಾರೆ. ಅಂದರೆ ಗಾಬರಿಯಾದಾಗ, ಒತ್ತಡ ಅಂತ ಅನಿಸಿದಾಗ ನೀವು ಈ ಮೆಥಡನ್ನು ಯೂಸ್ ಮಾಡಬಹುದು. ಅರ್ಥ ಆಯ್ತಾ? ನೆಕ್ಸ್ಟು ಇನ್ನೊಂದು ಟ್ರಿಕ್ ಇದೆ, 30 ಮಿನಿಟ್ ಪೋಸ್ಚರ್ ರೂಲ್ ಅಂತೇಳಿ. ಅಂದ್ರೇನು, ಇದು ಬಹಳ ಇಂಪಾರ್ಟೆಂಟು ನಮಗೆ. ನಾವೆಲ್ಲ ಅನ್ಕೊಂತಿರ್ತೀವಿ, ನಾನು ಇಷ್ಟೆಲ್ಲ ಕಷ್ಟಪಟ್ಟು ಓದಿನೆಲ್ಲ ನನಗೆ ಸ್ವಲ್ಪ ಯಾಕೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅಂತೇಳಿ. ಅದು ಯಾಕಾಗತ್ತೆ, ಅದಕ್ಕೆ ಪರಿಹಾರ ಏನು ಅಂತೇಳಿ ಇದ್ರಲ್ಲಿ ನೋಡೋಣ. ಇದು ಕೂಡ ಏನು ಮಾಡುತ್ತೆ ಅಂತಂದರೆ ನಿಮಗೆ ಇದೊಂದು ಸ್ಕೋರ್ ಬೂಸ್ಟರ್ ಅಂತ ಹೇಳ್ಬೋದು. ಅಂದರೆ ನಿಮ್ಮಲ್ಲಿ ಇರ್ತಕ್ಕಂಥ ಅಂಕಗಳನ್ನು 4 to 5 ಮಾರ್ಕ್ಸ್ಗಳನ್ನು ನೀವು ಓದಿರ್ತಕ್ಕಂಥದ್ದನ್ನು ನಿಮಗೆ ತಂದು ಕೊಡ್ತಕ್ಕಂಥ ಒಂದು ಸೈಂಟಿಫಿಕ್ ಮೆಥಡ್, ರೈಟ್? ಸೊ ಬೇಕಾದ್ರೆ ಆಮೇಲೆ ಗೂಗಲ್ ಮಾಡ್ಕೋಬೋದು 30 ಮಿನಿಟ್ ಪೋಸ್ಚರ್ ರೂಲ್ ಅಂದರೆ ಏನು ಅಂತ ಹೇಳಿ. ಎಕ್ಸಾಮ್ ಹಾಲಲ್ಲಿ ನೀವು ಕಂಟಿನ್ಯೂಸ್ ಆಗಿ 1 ಗಂಟೆ ಅಥವಾ 45 ನಿಮಿಷ ಡೆಸ್ಕ್ ಮೇಲೆ ಏನು ಕೂತ್ಕೊಂಡು ಕಂಟಿನ್ಯೂಸ್ ಆಗಿ ಏಕಾಗ್ರತೆಯಲ್ಲಿ ಕ್ವಶನ್ ಪೇಪರ್ ನೋಡಿದಾಗ ಏನಾಗುತ್ತೆ ಅಂತಂದರೆ ನಮ್ಮ ಶ್ವಾಸಕೋಶದ ಮೇಲೆ ಸ್ವಲ್ಪ ಏನಾಗುತ್ತೆ ಪ್ರೆಷರ್ ಬೀಳುತ್ತೆ. ಅವಾಗ ಏನಾಗುತ್ತೆ, ಮೆದುಳಿಗೆ ಹೋಗ್ತಕ್ಕಂಥ ಆಕ್ಸಿಜನ್ ಸಪ್ಲೈ ಏನಾಗುತ್ತೆ 30% ಕಡಿಮೆ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟಾ. ನಮ್ಮ ಮೈಂಡ್ ಯಾಕೆ ಸ್ವಲ್ಪ ಡಲ್ ಆದಂಗೆ ಆಗುತ್ತೆ, ನಮಗೆ ಎಕ್ಸಾಮ್ನಲ್ಲಿ 1 ಗಂಟೆ ಆದಮೇಲೆ ಯಾಕೆ ನಮಗೆ ತಲೆ ಓಡಲ್ಲ ಅಂತ ಇದು ಮೇನ್ ರೀಸನ್. ನಾವೇನು ಮಾಡ್ತೀವಿ, ಹಿಂಗೆ ಬಿಡಿಸ್ತಿರ್ತೀವಲ್ಲ, ಬಗ್ಗೆ ಕೂತ್ ಬಿಡಿಸ್ತಿರ್ತೀವಲ್ಲ, ಅವಾಗ ಏನಾಗುತ್ತೆ ನಮ್ಮದು ಸಂಕುಚಿತ ಆಗುತ್ತೆ. ಏನು ಶ್ವಾಸಕೋಶ ಏನಿರುತ್ತಲ್ಲ ಅದು ಸಂಕುಚಿತ ಆಗುತ್ತೆ. ಆಟೋಮೆಟಿಕಲಿ ಮೈಂಡಿಗೆ ಹೋಗ್ತಕ್ಕಂಥ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ. ಅವಾಗ ಕಡಿಮೆ ಆದಾಗ ಏನಾಗುತ್ತೆ ಅಂತಂದರೆ ಸ್ವಲ್ಪ ಸಿಲ್ಲಿ ಮಿಸ್ಟೇಕ್ಸ್ಗಳು ಜಾಸ್ತಿ ಆಗ್ತವೆ. ಗೊತ್ತಿದ್ರೂ ಕೂಡ ನಾವು ಏನು ಮಾಡ್ತೀವಿ, ಸಿಲ್ಲಿ ಮಿಸ್ಟೇಕ್ಸ್ಗಳನ್ನು ನಾವು ಮಾಡ್ತೀವಿ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಪ್ರತಿ 30 ನಿಮಿಷಕ್ಕೊಮ್ಮೆ ನೀವು ಬೆನ್ನನ್ನು ನೇರ್ ಮಾಡಿ ಕೂತ್ಕೋಬೇಕು. ನಿಮಗೆಲ್ಲ ಸೈಂಟಿಫಿಕ್ ಆಗಿರ್ತಕ್ಕಂಥ ಒಂದು ಮೆಥಡನ್ನು ಹೇಳ್ತೀನಿ. ಸದ್ಗುರುಗಳು ಯಾವಾಗಲೂ ತಮ್ಮ ವಿಡಿಯೋಗಳಲ್ಲಿ ಹೇಳ್ತಿರ್ತಾರೆ, ನಮ್ಮ ಸ್ಪೈನಲ್ ಕಾರ್ಡು ನೇರವಾಗಿ ಇತ್ತು ಅಂತಂದರೆ, ಈಗ ನಾನು ಹೆಂಗೆ ಕೂತಿದ್ದೀನಿ, ನನ್ನ ಸ್ಪೈನಲ್ ಕಾರ್ಡ್ ನೇರವಾಗಿತ್ತು ಅಂತಂದರೆ ನಮ್ಮ ಪರ್ಫಾರ್ಮೆನ್ಸ್, ನಾನು ಟೆಸ್ಟ್ ಕೂಡ ಮಾಡಿದ್ದೇನೆ, ನೀವು ಬೇಕಾದರೆ ಗೂಗಲ್ ಮಾಡ್ಬೋದು, ಚಾಟ್ GPT ಮಾಡ್ಬೋದು, ಜೆಮಿನಿ ಏನು ಬೇಕಾದರೂ ಮಾಡಿ, ಫಸ್ಟ್ ಟೆಸ್ಟ್ ಮಾಡಿ. ಟೆಸ್ಟ್ ಮಾಡಿದ್ಮೇಲೆ ಈ ಪ್ರಯೋಗವನ್ನು ನೀವು ಮಾಡಬೇಕು. ಏನು ಮಾಡಬೇಕು, ನೇರವಾಗಿ 30 ನಿಮಿಷ ಆಯಿತು ಅಂದರೆ, ಸಾಧ್ಯ ಆಯಿತು ಅಂದರೆ ಎಂಟೈರ್, ನನ್ನ ಒಂದು ಸಜೆಷನ್ ಏನು ಅಂತಂದರೆ, ಇಫ್ ಯು ವಾಂಟ್ ಟು ಬಿ ಅಟೆಂಟಿವ್ 100% ಥ್ರೂಔಟ್ ದ ಎಕ್ಸಾಮ್, ಜಸ್ಟ್ ಸಿಟ್ ಪ್ರಾಪರ್ಲಿ. ಬಹಳ ಇಂಪಾರ್ಟೆಂಟ್. ನಮ್ಮ ಸ್ಪೈನಲ್ ಕಡೆ ಯಾವಾಗಲೂ ಎರಿಕ್ಟ್ ಪೊಸಿಷನಲ್ಲೇ ಇರಬೇಕು, ನೇರವಾದ ಸ್ಥಿತಿನಲ್ಲಿ ಇರಬೇಕು. ನೇರವಾದ ಸ್ಥಿತಿನಲ್ಲಿ ಇತ್ತು ಅಂತಂದರೆ ನಮ್ಮ ಮೈಂಡ್ಗೆ ನಿರಂತರವಾಗಿ ಆಕ್ಸಿಜನ್ ಸಪ್ಲೈ ಹೋಗುತ್ತೆ. ಆವಾಗ ನಾವು ಅಲರ್ಟ್ನಲ್ಲಿರ್ತೀವಿ, ತಪ್ಪು ಮಾಡ್ತಕ್ಕಂಥ ಚಾನ್ಸಲ್ಲಿ ಇರೋದೇ ಇಲ್ಲ, ರೈಟ್? ಸೊ ನೇರವಾಗಿ ಕೂತ್ಕೊಂಡು ದೀರ್ಘವಾಗಿರ್ತಕ್ಕಂಥ ಉಸಿರನ್ನು 2 to 3 ಟೈಮ್ಸ್ ಎಷ್ಟು ಮಾಡಬೇಕು, ಇದನ್ನ ದೀರ್ಘವಾದ ಉಸಿರನ್ನು ಯಾವಾಗ 30 ನಿಮಿಷಕ್ಕೆ ಒಮ್ಮೆ. ಇದು ಬಹಳ ಇಂಪಾರ್ಟೆಂಟು. ಇದೇನಾಗುತ್ತೆ, ಇದು ನಿಮಗೆ 4 ರಿಂದ 5 ಪ್ರಶ್ನೆಗಳು. ನೀವೇನು ಅಂತಿರ್ತಿರಲ್ಲ, ಸರ್ ನಾನು ಜಸ್ಟ್ 3 ರಿಂದ 4 ಮಾರ್ಕ್ಸ್ ಒಳಗೆ ಹೋಯ್ತು ರೀ, ಸರ್ ಜಸ್ಟ್ ನನಗೆ 2 ಮಾರ್ಕ್ಸ್ ಒಳಗೆ ಹೋಯ್ತು ರೀ, ಜಸ್ಟ್ 5 ಮಾರ್ಕ್ಸ್ ಒಳಗೆ ಹೋಯ್ತು. ಆ ಜಸ್ಟ್ 5 ಮಾರ್ಕ್ಸ್ ಇರುತ್ತಲ್ಲ, ಇಟ್ ಹ್ಯಾಪನ್ಸ್ ಬಿಕಾಸ್ ಆಫ್ ದಿಸ್ ರೀಸನ್. ನೀವು ಈ ಟೆಕ್ನಿಕನ್ನು ಬಳಕೆ ಮಾಡದೇ ಇದ್ರೆ ಏನಾಗುತ್ತೆ, ನೀವು 4 ರಿಂದ 5 ಮಾರ್ಕ್ಸ್ಗಳನ್ನು ಕಳ್ಕೊಳ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಕೂತ್ಕೊಳ್ಳೋದಿತ್ತು ಅಂದರೆ ಸ್ಟ್ರೈಟ್ ಆಗಿ ಪ್ರಾಪರ್ ಆಗಿ ಕೂತ್ಕೊಂಡು ಎಕ್ಸಾಮ್ ಅಟೆಂಡ್ ಮಾಡ್ಕೊಳ್ಳಿ. ಅಲರ್ಟ್ ಆಗಿರಿ. ಯಾವುದೇ ಕಾರಣಕ್ಕೂ ಬಗ್ಗಿ ಆಗಲಿ, ಬೇರೆ ಬೇರೆ ನಿಮ್ಮದು ವಿಧಾನಗಳಿರ್ತವೆ, ಅದನ್ನು ನೀವು ಮಾಡಕ್ಕೆ ಹೋಗ್ಬೇಡಿ. ಒಂದು ಪಾಯಿಂಟ್ ನಿಮ್ಮ ನೆನಪಲ್ಲಿ ಇಟ್ಕೋಬೇಕು, ನನ್ನ ಮೆದುಳಿಗೆ ನಿರಂತರವಾಗಿ ಆಕ್ಸಿಜನ್ ಸಪ್ಲೈ ಇತ್ತು ಅಂದರೆ ಮಾತ್ರ ನೆನಪಿಗೆ ಬರುತ್ತೆ ಅಂತೇಳಿ. ಸೊ ಅದಕ್ಕೆ ಕೆಲವೊಂದಿಷ್ಟು ಟೆಕ್ನಿಕ್ಸ್ಗಳಿದ್ದಾವೆ. ಅದ್ರಲ್ಲಿ ಫಸ್ಟ್ ಒನ್ನು ಆಕ್ಸಿಜನ್ ಪೋಸ್ಚರ್ ಟ್ರಿಕ್ ಅಂತೇಳಿ. ಇನ್ನು ಅವಾಗಲೇ ಹೇಳಿದ್ದೀನಿ ನಿಮಗೆ. ಇನ್ನು ಎರಡನೇ ಟ್ರಿಕ್ಸ್ ಏನು ಅಂತಂದರೆ ಪಾಯಿಂಟ್ ಟೆಕ್ನಿಕ್ ಅಂತೇಳಿ ನಾನು ಯೂಸ್ ಮಾಡ್ಕೋತೀನಿ. ಅದಕ್ಕೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಒಟ್ಟು 100 ಪ್ರಶ್ನೆಗಳ ಆದಮೇಲೆ 1 to 100 ಅವಾಗ ಏನು ಮಾಡೋದು, ಎಲ್ಲನೂ ಶೇಡಿಂಗ್ ಮಾಡೋ ಪ್ರೋಗ್ರಾಮನ್ನು ಇಟ್ಕೊಂಡಿರ್ತಾರೆ. ಅಂದರೆ ಎಲ್ಲ ಒಂದೇ ಸರಿ ಶೇಡಿಂಗ್ ಮಾಡೋಣ ಅಂತೇಳಿ. ಸೊ ದಯವಿಟ್ಟು ಹಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮಗೆ ಒಂದು ಪೇಜ್ ಓಪನ್ ಮಾಡಿದ ತಕ್ಷಣ ಈ ಕಡೆ ಎರಡು ಸೇರಿದ್ರೆ ಒಂದು 5 to 10 ಕ್ವಶನ್ಸ್ಗಳು ಇರ್ಬೋದು ಅಂತ ಅನ್ಕೊಳ್ಳಿ. ಡಿಪೆಂಡ್ಸ್ ಆನ್ ಯಾವುದಿರುತ್ತೆ. KPSC ಇರುತ್ತೋ, KE ಇರುತ್ತೋ, PC ಇರುತ್ತೋ, UPSC ಇರುತ್ತೋ. UPSC ಆದರೆ 5 ಕ್ವಶನ್ನು, PCಗೆ ಆದರೆ 10 ಕ್ವಶನ್ಸು, KSಗೆ ಆದರೆ ಒಂದು 6 ರಿಂದ 8 ಕ್ವಶನ್ಸ್ಗಳು ಈ ರೀತಿಯಾಗಿ ಇರ್ತವೆ. ಸೊ ಒಂದು 2 ಪೇಜ್ ಆದ ತಕ್ಷಣ ಇಮ್ಮಿಡಿಯೇಟಾಗಿ ಅಲ್ಲೇ ನೀವು ಶೇಡ್ ಮಾಡ್ಕೊಂಡ್ಬಿಡ್ಬೇಕು. ಯಾವುದೇ ಕಾರಣಕ್ಕೂ ಪೂರ್ತಿ ಎಲ್ಲ ಮುಗಿಸ್ಕೊಂಡು ನಾನು ಒಮ್ಮೆ ಶೇಡ್ ಮಾಡ್ತೀನಿ ಅಂತ ಕೂತ್ಕೊಳ್ಳಿಕ್ಕೆ ಹೋಗಬಾರದು. ಇದು ಬಹಳನೇ ಇಂಪಾರ್ಟೆಂಟ್. ನೆಕ್ಸ್ಟು, ಅಥವಾ ಕೆಲವೊಂದಿಷ್ಟು ನಿಮಗೆ ಇನ್ನೊಂದಿಷ್ಟು ಸಜೆಷನ್ ಬೇಕು ಅಂತಂದರೆ ಪೇಜ್ ಬೈ ಪೇಜ್ ಶೇರ್ ಮಾಡಿದ್ರು ಕೂಡ ಮಾಡಬಹುದು. ಅಥವಾ 5 ಪೇಜ್ ಆದಮೇಲೆ ಅಥವಾ 3 ಪೇಜ್ ಆದಮೇಲೆ, ದಯವಿಟ್ಟು 100 ಕೊಮ್ಮೆ ತೊಗೊಂಡು ಹೋಗಬೇಡಿ. ಟಫ್ ಇತ್ತು ಅಂತ ಒಂದು 2-3 ಪೇಜ್ ಆದಮೇಲೆ ಕೂಡ ನೀವು ಮಾಡ್ಬೋದು. ಪ್ರಶ್ನೆ ಪತ್ರಿಕೆಯು ಒಂದು ಪೇಜ್ ಮುಗಿದ ತಕ್ಷಣ, ಅದರಾಗಿ 4 ರಿಂದ 5 ಪ್ರಶ್ನೆಗಳನ್ನು ಮುಗಿದ ತಕ್ಷಣ ತಾವೇನು ಮಾಡ್ಬೋದು, OMRನಲ್ಲಿ ರೌಂಡನ್ನು ಹಾಕಬಹುದು. ನಾನು ಮೊದಲೇ ಹೇಳಿದೆ ನಿಮಗೆ, ಒಂದೇ ಕ್ವಶನ್ ಗೊತ್ತಿತ್ತು ಅದಕ್ಕೆ ರೌಂಡ್ ಮಾಡಿ, ಅಲ್ಲಿ ABC ಇರುತ್ತಲ್ಲ ಅದ್ರ ಮುಂದೆ ಒಂದು ಟಿಕ್ ಮಾಡಿ, 2, 3, 4 ಅದರಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾವುದ್ಯಾವುದು ನಾನು 100% ನನಗೆ ಗೊತ್ತಿದೆ, ನಾನು ಅಟೆಂಡ್ ಮಾಡಿದ್ದೀನಿ ಅನ್ನೋದು. ಸೊ ಅದಕ್ಕೆ ಅನುಗುಣವಾಗಿ ನೀವೇನು ಮಾಡಬೇಕು, ಶೇಡಿಂಗನ್ನು ಮಾಡಬೇಕಾದ್ರೆ ಇನ್ನೊಂದು ಪಾಯಿಂಟ್, ಕ್ವಶನ್ ಪೇಪರ್ ಒಂದು ಕಡೆ ಇರುತ್ತೆ, ನಿಮ್ಮದು OMR ಶೀಟ್ ಇನ್ನೊಂದು ಕಡೆ ಇರುತ್ತೆ. ಯಾವುದೇ ಕಾರಣಕ್ಕೂ ಹಿಂಗೆ ನೋಡ್ಕೊಂಡು ಹಿಂಗೆ ಶೇಡ್ ಮಾಡಕ್ಕೆ ಹೋಗ್ಬಾರ್ದು. ನಿಮ್ಮ ಕ್ವಶನ್ ಪೇಪರ್ ಮೇಲೆ ನಿಮ್ಮ ಲೆಫ್ಟ್ ಹ್ಯಾಂಡನ್ನು ಇಡಬೇಕು. ಈ ಕಡೆ ಶೇಡ್ ಮಾಡಬೇಕಾದ್ರೆ OMRನಲ್ಲಿ ನೀವು ಅದನ್ನು ನೋಡಿಕೊಂಡು, ಇಲ್ಲಿ ಏಕೆ ನಾನು ಒಂದೇ ಕ್ವಶನ್ಸ್ಗೆ ಯಾವುದು B ಇದೆ ಕರೆಕ್ಟ್, ಎಕ್ಸಾಕ್ಟ್ಲಿ ಬಿ ಒಂದು 0.5 ಸೆಕೆಂಡ್ ನೀವು ನೋಡಿಕೊಂಡು ಕರೆಕ್ಟಾಗಿ ಮಾಡ್ಕೊಳ್ಳಿ. ನಿಮ್ಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತಾರೆ, PSIನಲ್ಲಿ ನನಗೆ ಗೊತ್ತಿರ್ತಕ್ಕಂಥ ಆಪ್ಷನ್ಸ್ಗಳನ್ನೇ ಗಡಿಬಿಡಿನಲ್ಲಿ ಇಲ್ಲಿ A ಹಾಕಬೇಕಾಗಿದ್ದಲ್ಲಿ B ಹಾಕ್ಬಿಟ್ಟಿದ್ದೀನಿ. ಸೊ ದಯವಿಟ್ಟು ಆ ಮಿಸ್ಟೇಕ್ಸ್ಗಳನ್ನ ಮಾಡಬೇಡಿ. ನಮ್ದು ರ್ಯಾಂಕ್ ಏನಾಗುತ್ತೆ ಆಟೋಮೆಟಿಕಲಿ ಕಡಿಮೆ ಆಗಿಬಿಡುತ್ತೆ ಅಲ್ಲಿ. ಸೊ ನೀವು ಅಕ್ಯುರೇಟ್ ಆಗಿ ಆ ನಂತರದಲ್ಲಿ ನಾನು ಯಾವುದೇ ಕಾರಣಕ್ಕೂ ತಪ್ಪೇ ಮಾಡ್ಲಿಕ್ಕೆ ಹೋಗಲಿಲ್ಲ. ಇಲ್ಲಿ ನೋಡ್ಕೋತೀನಿ ನಾನು ಫಸ್ಟ್ ಒಂದ್ಸಲಿ ನೋಡ್ಕೊಂಡು ಇಲ್ಲಿ ಕರೆಕ್ಟ್ ಇದೆಯಾ, ಇಲ್ಲಿ ರೈಟ್, ಇದು A, ಓಕೆ A, ಈ ರೀತಿಯಾಗಿ ನೀವೇನು ಮಾಡಬೇಕು, ಅಟೆಂಡನ್ನು ಮಾಡಬೇಕು. ಎಡಗೈ ಇದ್ರ ಮೇಲೆ ಇಟ್ಟು
ಕ್ವಶನ್ ಪೇಪರ್ ಮೇಲೆ ಇಟ್ಟು ಬಲಗೈನಲ್ಲಿ ನೀವೇನು ಮಾಡಬೇಕು, ಟಿಕ್ಕನ್ನು ಹಾಕೋಬೇಕು. ಇದು ಬಹಳ ಇಂಪಾರ್ಟೆಂಟಾ, ಮೋಸ್ಟ್ ಇಂಪಾರ್ಟೆಂಟ್ ಇದು. ಇನ್ನು ಸಿಲ್ಲಿ ಮಿಸ್ಟೇಕ್ಸ್ಗಳು ಕೆಲವೊಂದು ಆಗ್ತವೆ, ಅದನ್ನ ತಡಿತಕ್ಕಂಥ ಒಂದು ಹಾಲ್ ಟ್ರಿಕ್, ಅಂದರೆ ಎಕ್ಸಾಮ್ನಲ್ಲಿ ಇರತಕ್ಕಂಥ ಒಂದು ಟ್ರಿಕ್ ಯಾವುದು ಅಂತಂದರೆ ಕೆಲವೊಂದಿಷ್ಟು ಇದಾವೆ, ನಾನು ಹೇಳ್ತೀನಿ. ಇನ್ನು ನೆಕ್ಸ್ಟ್ ನೀವೇನು ಮಾಡ್ತೀರಿ ಅಂತಂದರೆ ಕ್ವಶನ್ ಅಲ್ಲಿ ಕೊಟ್ಟಿರ್ತಾನಲ್ಲ, ಕ್ವಶನ್ ಅನ್ನು ಪೂರ್ತಿಯಾಗಿ ನೀವು ಓದಬೇಕು. ಯಾವುದೇ ಕಾರಣಕ್ಕೂ ಅರ್ಧ ಕ್ವಶನ್ ಓದಬಹುದು. ಇದು ಉದಾಹರಣೆಗೆ ಕೆಲವೊಂದಿಷ್ಟು ಎಕ್ಸಾಮ್ಸ್ಗಳನ್ನು ಕೂಡ ನಾನು ಕೊಡ್ತೇನೆ. ಸಂವಿಧಾನದ ಕಲಂ 112 ಇದರ ಬಗ್ಗೆ ತಿಳಿಸುತ್ತದೆ ಅಂತಿರುತ್ತೆ. ಅಲ್ಲಿ ಯಾವುದ್ರ ಬಗ್ಗೆ ತಿಳಿಸುತ್ತದೆ, ಇದಕ್ಕೆ ಸಂಬಂಧಿಸಿದಂತೆ ಸರಿ ಇದೆಯೋ ಅಥವಾ ತಪ್ಪಾಗಿದೆಯೋ, ಕಲಂ 112ಕ್ಕೆ ಸಂಬಂಧಿಸಿದಂತೆ ತಪ್ಪಾಗಿರೋ ಹೇಳಿಕೆಗಳನ್ನು ಪರಿಶೀಲಿಸಿ, ಅಥವಾ 112ಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಪರಿಶೀಲಿಸಿ, ಅಥವಾ ಈ ಪ್ರಕರಣಕ್ಕೆ ಸಂಬಂಧಿಸಿರತಕ್ಕಂತಹ ಈ ಕೆಳಗಿನ ಅಂಶ ಯಾವುದು ತಪ್ಪಾಗಿದೆ, ಸರಿ ಇದೆ, ಈ ಲಾಸ್ಟ್ ಏನು ಇರ್ತಾವಲ್ಲ ಬ್ರಿಕೆಟ್ನಲ್ಲಿ, ಆ ವರ್ಡ್ಸ್ಗಳನ್ನು, ಆ ಹೈಲೈಟೆಡ್ ವರ್ಡ್ಸ್ಗಳನ್ನು ದಯವಿಟ್ಟು ನೀವು ಫಸ್ಟ್ ನೋಡ್ಕೋಬೇಕು. ಅಲ್ಲಿ ಏನು ಮಾಡಬೇಕು ಅಂದ್ರೆ ಕ್ವಶನ್ ಮುಂದೆ ರೌಂಡ್ ಮಾಡ್ಕೊಬಿಡಿ. ಅವ್ನು ಕೇಳಿದಾನೆ, ಕರೆಕ್ಟ್ ಕೇಳಿದನೋ, ನಾಟ್ ಕರೆಕ್ಟ್ ಕೇಳಿದನೋ, ಅಥವಾ ನೋ ಕೇಳಿದನೋ, ಏನು ಕೇಳಿದಾನೆ ಅನ್ನೋದನ್ನು ನೀವು ನೋಡಿಕೊಂಡು ರೌಂಡ್ ಮಾಡ್ಕೋಬೇಕು. ಇಲ್ಲಾಂದರೆ ಕೆಲವೊಂದ್ಸತಿ ನಾವು ಅನ್ಕೊಂಡ್ಬಿಡ್ತೀವಿ, ಸರಿ ಅಂತ ಅನ್ಕೊಂಡು ಏನು ಮಾಡ್ತೀವಿ, ಆಪ್ಷನ್ಗೆ ಯಾವುದೋ ಟಿಕ್ ಮಾಡಿ ಬರೋ ಮಾರ್ಕ್ಸನ್ನು ಕೂಡ ನಾವು ಕಳ್ಕೊಂಡ್ಬಿಡ್ತೀವಿ. ಆಪ್ಷನ್ ಎ ನೋಡಿದ ತಕ್ಷಣ ಸರಿ ಅನಿಸಿದ್ರು ಕೂಡ ಗಡಿಬಿಡಿ ಮಾಡದೆ ಕೆಲವೊಂದ್ಸತಿ ಡಿ ನಲ್ಲೂ ಕೂಡ ಕೊಟ್ಟಿರ್ತಾನೆ, ಮೇಲಿನ ಎಲ್ಲೋ ಅಂತ ಅನ್ಸುತ್ತೆ ನಿಮ್ಗೆ, 1 ಮತ್ತು 2 ಕರೆಕ್ಟ್ ಅಂತ ಅನ್ಸುತ್ತೆ. ಬಟ್ ನೀವು ಅದರಲ್ಲೇ ಟ್ರೆಕ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಪೂರ್ತಿ ಎಲ್ಲ ಆಪ್ಷನ್ಸ್ಗಳನ್ನು ನೋಡೇನೆ ನೀವೇನು ಮಾಡಬೇಕು, ನಿರ್ಧಾರವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಬ್ಲೈಂಡ್ ಆಗಿ ಅಥವಾ ರ್ಯಾಂಡಮ್ ಆಗಿ ಗೆಸ್ಸಿಂಗನ್ನು ಮಾಡಲಿಕ್ಕೆ ಹೋಗಬಾರ್ದು. ಇದು ಕೂಡ ಬಹಳ ಇಂಪಾರ್ಟೆಂಟು, ನೆನಪಿನಲ್ಲಿ ಇಟ್ಕೊಳ್ಳಿ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳೇ ನಮ್ಮನ್ನು ಏನು ಮಾಡ್ತವೆ, ಈ ಸಕ್ಸಸ್ ಆಗೋದ್ರಿಂದ ನಮ್ಮನ್ನು ತಡಿತವೆ. ಉದಾಹರಣೆಗೆ ಹೇಳಿದೆ, ಇಲ್ಲಿ ಏನು ಕೇಳಿದಾನೆ ಅಂತಂದರೆ, ಈ ಕೆಳಗೆ ಸಂಬಂಧಿಸಿದಂತಹ ಸಾಫ್ಟ್ವೇರ್ಗೆ, ಅವಲೋಕನ ಸಾಫ್ಟ್ವೇರ್ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾನೆ. ಇಲ್ಲೊಂದು ಕಡೆ ನೋಡ್ಕೊಳ್ಳಿ ನೀವು, ಅನುಗ್ರಹ ಯೋಜನೆಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಸರಿಯಾಗಿದೆ. ನಾವೇನು ಮಾಡ್ತೀವಿ, ತಪ್ಪಾಗಿದೆ ನೋಡಲ್ಲ, ಅವಲೋಕನ ಸಾಫ್ಟ್ವೇರ್ಗೆ ಸಂಬಂಧಿಸಿದಂತೆ ಅವ್ನು ಏನು ಕೇಳ್ತಾನೆ, ಅವಲೋಕನ ಸಾಫ್ಟ್ವೇರ್ ಎದಕ್ಕಿದೆಯಪ್ಪ ಅಂತ ಹೇಳಿ ನಾವು ಸುಮ್ಮನೆ ಜಸ್ಟ್ ಒಂದು ಸರಿ ನೋಡಿದ್ವಿ ಅಂತಂದರೆ ಅವ್ನು ಕೇಳ್ತಾನೆ, ಇದು ಇದೆ ಏನೋ ಪಾರದರ್ಶಕವಾಗಿರ್ತಕ್ಕಂಥ ಈ ಆಡಳಿತ, ಅವಲೋಕನ ಸಂಬಂಧಪಟ್ಟಿರೋದು ಈ ಆಡಳಿತಕ್ಕೆ ಸಂಬಂಧಪಟ್ಟಿದೆ. ನಾವೇನು ಮಾಡ್ತೀವಿ, ಪಟ್ ಅಂತ ಟಿಕ್ ಮಾಡಿಬಿಡ್ತೀವಿ. ಬಟ್ ಅವ್ನು ಕೇಳಿದಾನೆ ಇಲ್ಲಿ ತಪ್ಪಾಗಿದೆ ಅಂತ ಕೇಳಿದಾನೆ. ಇಂಥವುಗಳನ್ನು ನೀವು ದಯವಿಟ್ಟು ನೋಟ್ ಮಾಡ್ಕೋಬೇಕು. ಕ್ವಶನನ್ನು ಪೂರ್ತಿ ಓದಿ ಅದರಲ್ಲಿ ಈ ಥರ ತಪ್ಪಾಗಿದೆ ಅಥವಾ ಸರಿಯಾಗಿದೆ ಅಲ್ಲ, ಅದಕ್ಕೆ ನೀವು ರೌಂಡನ್ನು ಮಾಡಿಕೊಂಡು ಆಮೇಲೆ ಆನ್ಸರನ್ನು ಮಾಡಿ, ಟಿಕ್ಕನ್ನು ಮಾಡಿ. ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಸರಿಯಾಗಿದೆ ಕೇಳಿದ್ದಾನೆ, ಇಲ್ಲಿ ತಪ್ಪಾಗಿದೆ ಕೇಳಿದ್ದಾನೆ. ಸುಮ್ಮನೆ ಜಸ್ಟ್ ನಿಮಗೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ, ಇನ್ನು ಮರೆತ ಉತ್ತರವನ್ನು ನೆನಪಿಸ್ಕೊಳ್ಳಲು ಯಾವ ಟೆಕ್ನಿಕ್ಸನ್ನು ಬಳಸ್ಬೇಕು ಸರ್? ನಾವು ಓದಿರ್ತೀವಿ ಬಟ್ ನೆನಪಾರ್ತೀವಿ. ಇದೇನಿದು, ಓದಿರ್ತೀವಿ ನೆನಪಾರ್ತೀವಿ. ಓದಿದ್ದನ್ನು ನೆನಪಾರದಿದೆಯಲ್ಲ, ಅದು ಬಹಳ ಕೆಲವೊಂದು ಸಂದರ್ಭದಲ್ಲಿ ಆಗುತ್ತೆ, ಪರ್ಟಿಕ್ಯುಲರ್ಲಿ ಎಕ್ಸಾಮ್ ಹಾಲಲ್ಲಿ ಆಗುತ್ತೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನ ಈ ಟ್ರಿಕ್ನಲ್ಲಿ ನೋಡೋಣ. ಎಲ್ಲರಿಗೂ ಆಗ್ತಕ್ಕಂಥ ಅನುಭವ ಅಂತ ಹೇಳ್ಬೋದು. ಇದಕ್ಕೆ ಪರಿಹಾರ ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಗೊತ್ತಿರುತ್ತೆ, ಕೆಲವೊಂದು ಜನಕ್ಕೆ ಗೊತ್ತಾಗದೇ ಕೂಡ ಸೆಲೆಕ್ಷನ್ ಆಗಿರ್ತಾರೆ, ರೈಟ್? ಏನು ಅಂತಂದರೆ, ಇದನ್ನ ನಾನು ಮೊನ್ನೆ ತಾನೇ ಓದಿದ್ದೆ, ಈ ಉತ್ತರ ಇಲ್ಲೇ ಐತೆ, ಜಸ್ಟ್ ಐತೆ ದೋಸ್ತ, ನಮ್ಮ ಕಡೆ ಬಹಳ ಚೆನ್ನಾಗಿರುತ್ತೆ, ನಾಲ್ಗೆ ತುದಿಯೊಳಗೈತು, ಇಲ್ಲೇ ಐತಿ ಬರ್ತಾ ಇಲ್ಲ. ಸೊ ಅಂತಹ ಟೈಮ್ನಲ್ಲಿ ನಾವು ಏನು ಮಾಡಬೇಕು ಅನ್ನೋದಕ್ಕೆ ಈ ಟ್ರಿಕ್ಕನ್ನು ನಾವು ಬಳಸ್ಕೋಬೇಕು. ಇಟ್ಸ್ ಆಲ್ ಅಬೌಟ್ ಮೈಂಡ್ ಗೇಮ್ ಅಷ್ಟೇ. ಎಂಟೈರ್ ಎಕ್ಸಾಮ್ ಈಸ್ ಆಲ್ ಅಬೌಟ್ ಮೈಂಡ್ ಗೇಮ್, ಯುವರ್ ಮೈಂಡ್ ಸೆಟ್, ಯುವರ್ ಸ್ಟ್ರೆಂತ್, ಯುವರ್ ಪೇಷನ್ಸ್. ಇಟ್ಸ್ ಆಲ್ ಅಬೌಟ್ ಯು ಓನ್ಲಿ. ಬೇರೆ ಯಾರೂ ಇಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಮನಸ್ಥಿತಿ, ನಿಮ್ಮ ಮಾನಸಿಕ ಸಾಮರ್ಥ್ಯ, ನಿಮ್ಮ ಸ್ಥಿರತೆ, ಸಮತೆ ಇವೇನಿದೆವಲ್ಲ, ಇವೇ ಈ ಸಕ್ಸಸ್ಸನ್ನು ನಿರ್ಧಾರವನ್ನು ಮಾಡ್ತವೆ. ಸೊ ಟ್ರಿಕ್ 1 ಏನು ಮಾಡಬೇಕು ಅಂತಂದರೆ, 10 ಸೆಕೆಂಡ್, ನಿಮಗೆ ಅವಾಗಲೇ ಹೇಳಿದೆ ನಾನು, ನೆನಪಾಗದಿರುವಾಗ 10 ಸೆಕೆಂಡು, ಅದರ ಜೊತೆಗೆ 30 ನಿಮಿಷಕ್ಕೆ ಒಂದು ಸಲ 10 ಸೆಕೆಂಡನ್ನು ನೀವು ಯುಟಿಲೈಸ್ ಮಾಡ್ಕೋಬೇಕು. 10 ಸೆಕೆಂಡ್ ಕಣ್ಣು ಮುಚ್ಚಿ, ಆವಾಗ ನೀವೇನು ಓದಿರ್ತೀರಾ, ಆ ಪುಸ್ತಕದ ಪೇಜ್ ಯಾವುದಿತ್ತು, ಈಗ ಉದಾಹರಣೆಗೆ ಒಂದು ಮ್ಯಾಗ್ಝಿನ್ ಓದಿರ್ತೀರಾ ಅಂತ ಅನ್ಕೊಳ್ಳಿ, ಯಾವ ಮ್ಯಾಗ್ಝಿನ್ ಓದಿದ್ದೆ, ಅದರಲ್ಲಿ ಯಾವ ಪೇಜ್ ಇತ್ತು, ನೆಕ್ಸ್ಟು ಆ ಪಾಯಿಂಟಿನ ಪೇಜ್ನ ಎಡಭಾಗದಲ್ಲಿ ಅಥವಾ ಬಲತುದಿಯಲ್ಲಿ ಏನಿತ್ತು. ಈಗ ಉದಾಹರಣೆಗೆ ಯಾವುದು COP 21 ಇದೆ ಅಂತ ಅನ್ಕೊಳ್ಳಿ, ಕಾನ್ಫರೆನ್ಸ್ ಆಫ್ ದ ಪ್ರಾಪರ್ಟೀಸ್ ಒಂದು ಸಮ್ಮೇಳನ, COP 21 ಎಲ್ಲಿ ಓದಿದೆ ನಾನು. ಉದಾಹರಣೆಗೆ ಈಗ ಬ್ರಿಕ್ಸ್ ಸಮ್ಮೇಳನ ಮೊನ್ನೆ ಓದಿದ್ದೆ, ಎಲ್ಲಿತ್ತು ಬ್ರಿಕ್ಸ್ ಸಮ್ಮೇಳನ, ಅದು ಪೂರ್ತಿ ನೆನಪಾಗಲಿಲ್ಲ ಅಂತ ಅನ್ಕೊಳ್ಳಿ, ಅದ್ರ ಪಕ್ಕದಲ್ಲಿ ಏನಿತ್ತು, ಅದ್ರ ಪಕ್ಕದಲ್ಲಿ ಯಾವುದು ಅಂತ ಅನ್ಕೊಳ್ಳೋಣ. ಸುಮ್ಮನೆ ಉದಾಹರಣೆಗೆ ಒಂದು ಯಾವುದು ಪದ್ಮ ಪ್ರಶಸ್ತಿಗಳಿತ್ತು ಅಂತ ಅನ್ಕೊಳ್ಳಿ, ಪದ್ಮ ಪ್ರಶಸ್ತಿಗಳು ಅದರ ಮೇಲ್ಭಾಗದಲ್ಲಿ ಏನಿತ್ತು, ಕೆಳಭಾಗದಲ್ಲಿ ಏನಿತ್ತು, ಯಾವ ಬಣ್ಣದ ಹೈಲೈಟರ್ ನಾನು ಯೂಸ್ ಮಾಡಿದ್ದೆ, ಇದೆಲ್ಲವನ್ನ ಸುಮ್ಮನೆ ಜಸ್ಟ್ ನೀವು ರಿಕಾಲ್ ಮಾಡ್ಕೊಂಡು ಹೋದ್ರಿ ಅಂತಂದರೆ ಮೆದುಳಿಗೆ ಇನ್ಸ್ಟ್ರಕ್ಷನ್ ಹೋಗಿ ಸ್ಟಾರ್ಟ್ ಆಗುತ್ತೆ ಆಟೋಮೆಟಿಕಲಿ. ಅದು ಡೈರೆಕ್ಟಾಗಿ ನೀವು ಅಲ್ಲಿಗೆ ಹೋದ್ರಿ ಅಂತಂದರೆ ಆ ಪಾಯಿಂಟ್ ನಿಮ್ಮ ನೆನಪಿಗೆ ಬರದೇ ಇರ್ಬೋದು. ಬಟ್ ಇಂಡೈರೆಕ್ಟ್ಲಿ ನಿಧಾನವಾಗಿ ಅಪ್ರೋಚ್ ಮಾಡ್ಕೊಂಡು ಹೋದ್ರಿ ಅಂತಂದರೆ ಅವಾಗ ಏನಾಗುತ್ತೆ, ಆ ಪಾಯಿಂಟ್ ಕೂಡ ನಿಮಗೆ ನೆನಪಿಗೆ ಬರುತ್ತೆ. ಬ್ರಿಕ್ಸ್ ಸಮ್ಮೇಳನ ಈ ಬಾರಿ ಭಾರತದಲ್ಲಿ ನಡೀತಾ ಇದೆ, SCO ಸಮ್ಮೇಳನ ಈ ಬಾರಿ ಚೀನಾದಲ್ಲಿ ನಡೀತಾ ಇದೆ, ಈ ರೀತಿಯಾಗಿ ನಿಮಗೆ ನೆನಪಿನಲ್ಲಿ ಬರುತ್ತೆ. ಸೊ ಡೈರೆಕ್ಟಾಗಿ ಆ ಪಾಯಿಂಟನ್ನು ನೆನ್ಪು ಮಾಡ್ಕೊಳ್ಳೋದ್ರ ಬದಲಾಗಿ ಆ ಪಾಯಿಂಟ್ ನನಗೆ ಎಲ್ಲಿ ಓದಿದ್ದೆ, ಯಾವ ಪೇಜ್ನಲ್ಲಿ ಓದಿದ್ದೆ, ಅದರ ಅಕ್ಕಪಕ್ಕದಲ್ಲಿ ಏನಿತ್ತು, ಯಾವ ಕಲರಲ್ಲಿತ್ತು, ಯಾವ ಸೆಕ್ಷನಲ್ಲಿತ್ತು, ಈ ರೀತಿಯಾಗಿ ನೀವು ರಿಕಾಲ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಆಟೋಮೆಟಿಕಲಿ ನೆನಪಿಗೆ ಬಂದ್ಬಿಡುತ್ತೆ. ಎಲ್ಲ ಒಳಗಡೆ ಇರುತ್ತೆ, ಅದನ್ನು ಹೊರಗಡೆ ತೆಗಿತಕ್ಕಂಥ ವಿಧಾನ ನಮಗೆ ಗೊತ್ತಿರಬೇಕು. ಆ ವಿಧಾನದಲ್ಲಿ ಇದು ಕೂಡ ಒಂದು. ಪರ್ಟಿಕ್ಯುಲರ್ ಇದಕ್ಕೆ ಏನು ಕರೀತಾನೆ ಅಂತಂದರೆ ಸ್ಪೇಷಿಯಲ್ ಮೆಮರಿ ಅಂತಲೂ ಕೂಡ ಕರೀತಾರೆ, ಕನ್ನಡದಲ್ಲಿ ವಿಜುವಲ್ ಮೆಮರಿ ಅಂತಲೂ ಕೂಡ ಕರೀತಾರೆ. ಇದು ಬಹಳಷ್ಟು ಎಫೆಕ್ಟಿವ್ ಆಗಿರ್ತಕ್ಕಂಥ ಮೆಥಡು ಮತ್ತು ಸೈಂಟಿಫಿಕಲಿ ಪ್ರೂವ್ ಆಗಿರ್ತಕ್ಕಂಥ ವಿಧಾನ ಕೂಡ ಹೌದು. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟ್ರಿಕ್ಕು. ಈ ಟ್ರಿಕ್ಕನ್ನು ನೀವು ಪ್ರಯೋಗ ಕೂಡ ಮಾಡಬಹುದು. ಇನ್ನು
ಇನ್ನೊಂದು ಪಾಯಿಂಟು ನೆಕ್ಸ್ಟು ಸೇಮ್ ಎಕ್ಸಾಮ್ ಹಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ಸೈಕಾಲಜಿ ಇದೆ. ಏನು ಅಂತಂದರೆ ನಮ್ಮಲ್ಲಿ ಒಂದಿರುತ್ತೆ, ನಮ್ಮಲ್ಲಿ ತೋರಿಸ್ಕೊಳ್ಳೋಕೆ ಓದೋರು ಬೇರೆ ಇರ್ತಾರೆ, ಸೀರಿಯಸ್ ಆಗಿ ಓದೋರು ಬೇರೆ ಇರ್ತಾರೆ, ಸಕ್ಸಸ್ ಆಗೋದಕ್ಕೆ ಓದೋರು ಬೇರೆ ಇರ್ತಾರೆ, ಸುಮ್ಮನೆ ಜಾಬ್ ತೊಗೊಳಕ್ಕೆ ಓದೋರು ಕೂಡ ಬೇರೆ ಬೇರೆ ಇರ್ತಾರೆ. ಒಂದು ಪಾಯಿಂಟ್ ನೀವೆಲ್ಲರೂ ತಿಳ್ಕೊಬೇಕು, ಏನು ಅಂತಂದರೆ 100ಕ್ಕೆ 100 ಅಂಕಗಳನ್ನು ತೆಗೆದುಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾರು ತಗೋಬೋದು ಅಂತಂದ್ರೆ ಸ್ಕ್ಯಾಮ್ ಮಾಡೋರು ತಗೊಳ್ಬೋದು ಅಷ್ಟೇ. ಅವ್ರನ್ನ ಬಿಟ್ಟು 100ಕ್ಕೆ 100 ಬಹಳ ರೇರ್ ಕಡೆಗಳಲ್ಲಿ, ಪರ್ಟಿಕ್ಯುಲರ್ಲಿ ಈ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ 100ಕ್ಕೆ 100 ತಗೊಳ್ತಕ್ಕಂಥ ಪ್ರೊಬಬಿಲಿಟಿ ಬಹಳನೇ ಕಡಿಮೆ ಇದೆ, ರೈಟ್? ಸೊ ಹೆಂಗೆ ಅಂತಂದ್ರೆ ಕ್ವಶನ್ ಪೇಪರಲ್ಲಿ 10ರಿಂದ 15 ಪ್ರಶ್ನೆಗಳು ಯಾರಿಗೂ ಗೊತ್ತಿಲ್ಲದಿರತಕ್ಕಂಥವುಗಳೇ ಇರ್ತವೆ, ತುಂಬ ಟಫ್ ಆಗಿರ್ತಕ್ಕಂಥವು ಇರ್ತವೆ. ಎಲ್ಲಿಂದ ತೆಗೆದಿರ್ತಾರೋ, ಎಲ್ಲಿಂದ ಸೋರ್ಸ್ಗಳನ್ನು ತಗೊಂಡಿರ್ತಾರೋ, ಯಾರು ಕ್ವಶನ್ಸ್ಗಳನ್ನ ಫ್ರೈ ಮಾಡ್ತಾರೆ ಅಂತ ಗೆಸ್ಸು ಕೂಡ ಮಾಡೋದಕ್ಕಾಗೋದಿಲ್ಲ. ಸೊ ನೀವು ಅದನ್ನ ನೋಡಿದ ತಕ್ಷಣ ಟಫ್ ಇದೆ ಅಂತ ಹೇಳಿ ಗೆಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ಒಂದ್ಸಲಿ ಟಫ್ ಇದೆ ಅಂತ ಅನಿಸ್ತು ಅಂತಂದರೆ ಅದು ಎಲ್ಲರಿಗೂ ಕೂಡ ಟಫ್ ಆಗಿರುತ್ತೆ. ನೀವು ಕಳೆದ 1 ವರ್ಷದಿಂದ ಅಥವಾ 2 ವರ್ಷದಿಂದ ನಿರಂತರವಾಗಿ ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ರಿ, ಸ್ಮಾರ್ಟ್ ವರ್ಕ್ ಮಾಡ್ತಾ ಇದ್ರಿ ಅಂತಂದರೆ ನಿಮಗೆ ಟಫ್ ಇದ್ದರೆ ಎಲ್ಲರಿಗೂ ಕೂಡ ಅದು ಟಫ್ ಇದ್ದೇ ಇರುತ್ತೆ. ನಿಮ್ಮ ಅತಿ ದೊಡ್ಡ ಶತ್ರು ಎಕ್ಸಾಮಿನೇಷನ್ ಹಾಲಲ್ಲಿ, ನಿಮ್ಮ ಅತಿ ದೊಡ್ಡ ಶತ್ರು ಏನು ಅಂತಂದರೆ ನಿಮ್ಮ ಗಡಿಬಿಡಿ, ನಿಮ್ಮ ಮನಸ್ಸು. ಒಂದು ಪಾಯಿಂಟ್ ಹೇಳ್ತೀನಿ, ಈ ಪಾಯಿಂಟನ್ನು ಯಾರು ನೆನ್ಪಿಟ್ಕೋತಿರೋ ಅವರು, ಇದು ಒಂದೇ ಪಾಯಿಂಟ್ ಸಾಕು, ಎಲ್ಲದಕ್ಕಿಂತ ಬೆಸ್ಟ್ ಒಂದೇ ಒಂದು ಸೂತ್ರದಲ್ಲಿ ನಾನು ಹೇಳ್ತೀನಿ ನಿಮಗೆ. ಏನು ಅಂತಾರೆ, ಮನ ಏವ ಕಾರಣಂ ಸರ್ವಬಂಧ ಮೋಕ್ಷಯೋ. ಮನಸ್ಸೇ ನಿನ್ನ ಯಶಸ್ಸಿಗೆ ಕಾರಣ, ಮನಸ್ಸೇ ನಿನ್ನ ಬಂಧನಕ್ಕೆ ಕಾರಣ, ಮನಸ್ಸೇ ನಿನ್ನ ಸ್ವಾತಂತ್ರ್ಯಕ್ಕೆ ಕಾರಣ, ಮನಸ್ಸೇ ನಿನ್ನ ಸಕಲಕ್ಕೂ ಕಾರಣ. ಮನ ಏವ, ಆ ಮನಸ್ಸು ಒಂದೇ ಎಲ್ಲದಕ್ಕೂ ಮೂಲ ಕಾರಣ. ಆ ಮನಸ್ಸನ್ನು ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಿತ್ತು ಅಂತಂದರೆ ನೀವು ಯಶಸ್ವಿ ಆಗೋದನ್ನು ತಡೆಯೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಗಡಿಬಿಡಿ ಮಾಡಬಾರ್ದು, ಒತ್ತಡಕ್ಕೆ ಒಳಗಾಗಬಾರ್ದು, ಟೆನ್ಷನ್ ತೊಗೊಳಕ್ಕೆ ಹೋಗಬಾರ್ದು. ಆರಾಮಾಗಿ ಕೂಲಾಗಿ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ನಿಮಗೆ ಬಂತು ಅಂತಂದರೆ, ಆ ಸ್ಟೆಬಿಲಿಟಿ, ಆ ಸ್ಥಿರತೆ, ಸಮಾನತೆ ಬಂತು ಅಂತಂದರೆ ಅದಕ್ಕಿಂತ ದೊಡ್ಡ ಶಕ್ತಿ ಬೇರೆ ಯಾವುದೂ ಇಲ್ಲ. ತಾಳ್ಮೆ ಇರಬೇಕು, ಪ್ರತಿಯೊಂದು ಅಂಶನೂ ಕೂಡ ನಿಮಗೆ ಗೊತ್ತಿರಬೇಕು. ಈ ಒಂದು ಮೆಥಡನ್ನು ನನಗೆ ಸಾಧ್ಯ, ನಾನು ಮಾಡ್ತೇನೆ, ನನಗೆ ಆ ಸಾಮರ್ಥ್ಯ ಇದೆ, ನನ್ನಲ್ಲಿ ಆ ಶಕ್ತಿ ಇದೆ ಅನ್ನೋ ಒಂದು ಬಲವಾದ ನಂಬಿಕೆ ನಿಮ್ಮ ಜೊತೆಗಿರಬೇಕು. ಅದ್ರ ಜೊತೆಗೆ ಮನಸ್ಸೇ ಎಲ್ಲದಕ್ಕೂ ಕಾರಣ, ಸತ್ಯ ಕೂಡ, ಕಟುವಾದ ಸತ್ಯ ಕೂಡ ನಿಮಗೆ ಗೊತ್ತಿರಬೇಕು. ಧೈರ್ಯವಾಗಿ ಬರೀಬೇಕು, ಅದ್ರ ಜೊತೆಗೆ ಕೂಲಾಗಿ ಬರೀಬೇಕು. ಇದು ಬಹಳ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಗಡಿಬಿಡಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಅಯ್ಯೋ ಅನ್ನೋ ಒಂದು ವರ್ಡು ನಮ್ಮನ್ನು ಕಿಕ್ಔಟ್ ಮಾಡುತ್ತೆ. ಇದು ಬಹಳ ಇಂಪಾರ್ಟೆಂಟ್, ತಾವು ನೆನಪಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಇನ್ನು ಕೆಲವೊಂದುಗಳಲ್ಲಿ ಈಗಂತೂ 5 ಆಪ್ಷನ್ಸ್ಗಳು, 6 ಆಪ್ಷನ್ಸ್ಗಳು ಬರ್ತಾ ಇದ್ದಾವೆ. ಒಂದು ಕ್ವಶನ್ಸ್ ಕೊಟ್ಟ ಅಂತ ಅದರ ಕೆಳಗಡೆ 4-5 ಸ್ಟೇಟ್ಮೆಂಟ್ಸ್ಗಳನ್ನು ಕೊಡ್ತಾ ಇದ್ದಾನೆ. ಪರ್ಟಿಕ್ಯುಲರ್ಲಿ ಸಾಮಾನ್ಯ ಪ್ರಶ್ನೆಗಳಲ್ಲಿ 4 ಆಪ್ಷನ್ಸ್ಗಳಲ್ಲಿ ಯಾವ ಆಪ್ಷನ್ ಬಹಳವಾಗಿ ಅಂದರೆ ಡೀಟೇಲ್ ಆಗಿ ಸ್ಟೇಟ್ಮೆಂಟ್ ಇತ್ತು ಅಂತಂದರೆ ಅದು ಬಹುತೇಕ 80% ಏನಿರುತ್ತೆ ಕರೆಕ್ಟ್ ಆಗಿರುತ್ತೆ. ಅಂದರೆ ಎಕ್ಸಾಮ್ನರ್ದು ಒಂದು ಮೈಂಡ್ ಸೆಟ್, ಅದರಲ್ಲಿ ಹಿಂದೆ ಇರತಕ್ಕಂಥ ಒಂದು ಟೆಕ್ನಿಕ್ ಏನು ಅಂತಂದರೆ, ದೊಡ್ಡದಾಗಿರ್ತಕ್ಕಂಥ ಪ್ರಶ್ನೆಗಳಿತ್ತು ಅಂತ ಅವ್ರು ಏನು ತಿಳ್ಕೊಂಡಿರ್ತಾರೆ, ಇದು ಟಫ್ ಇದೆ ಅಂತ ತಿಳ್ಕೊಂಡು ಇವ್ರು ಅಟೆಂಡ್ ಮಾಡಲ್ಲ ಅನ್ನೋದು ಒಂದು ಮೈಂಡ್ ಸೆಟ್ ಅವ್ರ ಹತ್ರ ಇರುತ್ತೆ. ಸೊ ಕ್ವಶನ್ ಪೇಪರ್ ಅಂದರೆ ಏನು ಅಂತಂದರೆ ನಿಮ್ಮನ್ನು ಟೆಸ್ಟ್ ಮಾಡ್ತಕ್ಕಂಥದ್ದು. ಇಟ್ಸ್ ನಾಟ್ ಅಬೌಟ್ ಓನ್ಲಿ ನಾಲೆಜ್, ಇಟ್ ಈಸ್ ಟೆಸ್ಟಿಂಗ್ ಯು. ಕ್ವಶನ್ ಪೇಪರ್ ಬಹಳ ಇಂಪಾರ್ಟೆಂಟ್. ನಾನು UPSC ಹಲವು ಬಾರಿ ಇದನ್ನು ನೋಡಿದ್ದೀನಿ. ನಾನು ಯಾವುದು ಲಾಂಗ್ ಸ್ಟೇಟ್ಮೆಂಟ್ಸ್ಗಳನ್ನು ಹೊಂದಿರುತ್ತೋ ಅದು 80%, ನಾನು ಹೇಳ್ತಕ್ಕಂಥ ವರ್ಡ್ ಬಹಳ ಇಂಪಾರ್ಟೆಂಟು, 80% ಕರೆಕ್ಟಾಗಿ ಇರುತ್ತೆ. ಯಾಕೆಂದರೆ ಸೊ ಅದನ್ನು ಸೆಟ್ ಮಾಡಬೇಕು ಅಂತಂದರೆ ಸ್ಪಷ್ಟವಾಗಿ ಅದನ್ನು ತಿಳಿಸುವುದಕ್ಕೋಸ್ಕರ ಹಿಂಗೆ ಮಾಡಿರ್ತಾರೆ. ಇನ್ನೊಂದು ಟ್ರಿಕ್ ಏನು ಅಂತಂದರೆ, ನಮಗೇನು ಅನ್ಸಿಡುತ್ತೆ, ಇಷ್ಟೆಲ್ಲ ದೊಡ್ಡ ಸ್ಟೇಟ್ಮೆಂಟ್ಸ್ ಇದ್ದಾವೆ, ಆಬ್ವಿಯಸ್ಲಿ ಇದು ಏನಾಗಿರ್ಬೋದು, ತಪ್ಪಾಗಿರ್ಬೋದು ಅಂಥೇಳಿ ನಮಗೊಂದು ಫೀಲ್ ಬರುತ್ತೆ. ಸೊ ಈ ಮೈಂಡ್ ಗೇಮನ್ನು ಅವರು ನಮ್ಮ ಜೊತೆಗೆ ಯೂಸ್ ಮಾಡ್ತಾರೆ. ಲಾಂಗೆಸ್ಟ್ ಆಪ್ಷನ್ಸ್ಗಳಿದ್ದಾಗ ಅದು ಬಹುತೇಕ 80% ಏನಾಗಿರುತ್ತೆ, ಕರೆಕ್ಟ್ ಆಗಿರುತ್ತೆ. ಇನ್ನು ಎಕ್ಸ್ಟ್ರೀಮ್ ವರ್ಡ್ಸ್ಗಳು, ಇಲ್ಲಿ ನಿಮಗೆ 2 to 4 ಮಾರ್ಕ್ಸ್ ಫ್ರೀ ಆಗಿ ಬರ್ತವೆ. ಬೇಕಾದ್ರೆ ಬಹೆಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಿಮಗೆ ನನ್ನ ಕ್ವಶನ್ ಪೇಪರ್ ಏನಿದೆಯಲ್ಲ, ನಿಮ್ಮ ಎಕ್ಸಾಮ್ ಏನಾಗುತ್ತಲ್ಲ, ಅಪ್ಕಮಿಂಗ್ ಎಕ್ಸಾಮ್ಸ್ ಯಾವುದೇ ಇರಲಿ, ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡ್ಕೊಂಡು 2ರಿಂದ 4 ಮಾರ್ಕ್ಸ್ಗಳನ್ನು ತಗೊಳ್ಳೋದು ಹೇಗೆ, 2ರಿಂದ 4 ಮಾರ್ಕ್ಸ್ಗಳನ್ನು ನೀವು ಹೆಂಗೆ ಕಳ್ಕೋತೀರಿ ಅನ್ನೋದು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಫಸ್ಟ್ ಆಫ್ ಆಲ್ ಎಕ್ಸ್ಟ್ರೀಮ್ ವರ್ಡ್ಸ್ಗಳಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಎಕ್ಸ್ಟ್ರೀಮ್ ವರ್ಡ್ಸ್ಗಳದ್ದು ಒಂದು ಲಿಸ್ಟೇ ಮಾಡಿದ್ದೀನಿ, ನೀವು ದಯವಿಟ್ಟು ಇದನ್ನು ಬಹೆಟ್ ಮಾಡಿಕೊಂಡ್ರೆ ಬಹಳ ಉತ್ತಮ. ಇನ್ನೊಂದು ನನ್ನ ಪರ್ಸನಲ್ ಸಜೆಷನ್ ಏನು ಅಂತಂದರೆ, ಈ ಎಕ್ಸ್ಟ್ರೀಮ್ ವರ್ಡ್ಸ್ಗಳನ್ನು ಕನ್ನಡದಲ್ಲಿ ಬಹೆಟ್ ಮಾಡೋದಕ್ಕಿಂತ ಇಂಗ್ಲೀಷ್ನಲ್ಲಿ ಬಹೆಟ್ ಮಾಡ್ಕೊಳ್ಳಿ. ಬಹಳ ಇಂಪಾರ್ಟೆಂಟ್, ಈಸಿಯಾಗಿ ನೀವು ಮಾರ್ಕ್ಸ್ಗಳನ್ನು ತಗೋಬೋದು. ಇನ್ನೊಂದ್ಸಲ ಹೇಳ್ತೇನೆ, ಕನ್ನಡದಲ್ಲಿ ಬಹೆಟ್ ಮಾಡೋದಕ್ಕಿಂತ ಇಂಗ್ಲೀಷ್ಗಳಲ್ಲಿ ನೀವು ಇದನ್ನು ಬಹೆಟ್ ಮಾಡಿಬಿಡ್ರಿ ಅಂತಂದರೆ ಈಸಿಯಾಗಿ ನೀವು 2 to 4 ಮಾರ್ಕ್ಸ್ಗಳನ್ನು ತಗೋಬಹುದು. ಇಲ್ಲ ಅಂತಂದ್ರೆ ಸ್ವಲ್ಪ ಒದ್ದಾಡಬೇಕಾಗತ್ತೆ. ಇದು ಬಹಳ ಇಂಪಾರ್ಟೆಂಟು. ಸೊ ಎಕ್ಸ್ಟ್ರೀಮ್ ವರ್ಡ್ಸ್ಗಳು ಯಾವ್ಯಾವ ಇರ್ತವೆ, ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಇದ್ದಾವೆ. ಫಸ್ಟ್ ನೋಡೋಣ. ಯಾವಾಗಲೂ, ಆಲ್ವೇಸ್, ಎಂದಿಗೂ ಇಲ್ಲ, ನೆವರ್, ಯಾವುದು ಅಲ್ಲ, ನನ್, ಕೇವಲ, ಓನ್ಲಿ. ಇಂಥವುಗಳಿಗೆ ಏನಂತ ಕರಿತೀವಿ ನಾವು, ಎಕ್ಸ್ಟ್ರೀಮ್ ವರ್ಡ್ಸ್. ಇಂಥ ಎಕ್ಸ್ಟ್ರೀಮ್ ವರ್ಡ್ಸ್ಗಳು ಏನಿರ್ತಾವಲ್ಲ ಅವು 90% ಏನಿರ್ತವೆ, ತಪ್ಪಾಗಿರ್ತವೆ. ಯಾವುದೇ ಒಂದು ಕ್ವಶನ್ ಪೇಪರ್ನಲ್ಲಿ ಅಟ್ಲೀಸ್ಟ್ 2 to 4 ಕ್ವಶನ್ಸ್ಗಳು ಈ ಎಕ್ಸ್ಟ್ರೀಮ್ ವರ್ಡ್ಸ್ಗಳನ್ನು ಯೂಸ್ ಮಾಡ್ಕೋತವೆ. ಈ ಎಕ್ಸ್ಟ್ರೀಮ್ ವರ್ಡ್ಸ್ಗಳನ್ನು ಏನು ಹೊಂದಿರ್ತಾವಲ್ಲ ಆ ಪ್ರಶ್ನೆಗಳು 90% ಏನಿರ್ತವೆ, ತಪ್ಪಾಗಿರ್ತಕ್ಕಂಥ ಪ್ರೊಬಬಿಲಿಟಿ ಜಾಸ್ತಿ ಇರುತ್ತೆ. ಸೊ ನೀವೇನು ಮಾಡಬೇಕು ಅಂತಂದರೆ ಮೊದಲು ಅವುಗಳನ್ನು ಎಲಿಮಿನೇಟ್ ಮಾಡ್ಕೋಬೇಕು. ಇದು ಬಹಳನೇ ಇಂಪಾರ್ಟೆಂಟ್. ಉದಾಹರಣೆಗೆ, ಈ ಕಾಯ್ದೆಯು ಕೇವಲ ಕರ್ನಾಟಕಕ್ಕೆ ಮಾತ್ರ ಅನ್ವಯಿಸುತ್ತದೆ. ಇಲ್ಲಿ ವರ್ಡ್ ಏನಿದೆಯಲ್ಲ, ಕೇವಲ, ಮಾತ್ರ, ಇವು ಎಕ್ಸ್ಟ್ರೀಮ್ ವರ್ಡ್ಸ್ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಇದ್ರದ್ದೊಂದು ನಾನು ಪೂರ್ತಿ ಲಿಸ್ಟೇ ಮಾಡಿದ್ದೀನಿ, ಆ ಲಿಸ್ಟನ್ನು ನೋಡೋಣ ಬನ್ನಿ. ಎಕ್ಸ್ಟ್ರೀಮ್ ವರ್ಡ್ಸ್ಗಳು ಬಹಳ ಡೇಂಜರ್ಸ್ಗಳು ಇರ್ತವೆ. ಯಾವ್ಯಾವು? ಆಲ್, ನನ್, ಎವ್ರಿ, ಆಲ್ವೇಸ್, ನೆವರ್, ಎಂಟೈರ್ಲಿ, ಕಂಪ್ಲೀಟ್ಲಿ, ಯೂನಿವರ್ಸಲಿ, ಬೆಸ್ಟ್, ವರ್ಸ್ಟ್, ಮೋಸ್ಟ್, ಲೀಸ್ಟ್, ಗ್ರೇಟೆಸ್ಟ್, ಅಲ್ಟಿಮೇಟ್, ಸಿಗ್ನಿಫಿಕೆಂಟ್, ಸಬ್ಸ್ಟಾನ್ಷಿಯಲ್, ಡ್ರಾಸ್ಟಿಕಲಿ, ಸಿಗ್ನಿಫಿಕೆಂಟ್ಲಿ, ಅಟ್ಟರ್ಲಿ, ಎಕ್ಸ್ಟ್ರೀಮ್ಲಿ, ಟ್ರೆಮೆಂಡಸ್ಲಿ. ಇವೇನಿದಾವಲ್ಲ ಇದೆಲ್ಲರದ ಕನ್ನಡ ರೂಪವನ್ನು ಕೂಡ ನಾನು ಕೊಟ್ಟಿದ್ದೇನೆ. ದಯವಿಟ್ಟು
ನನ್ನ ಒಂದು ಸಜೆಷನ್ಸ್, ನೀವು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿದ್ರಿ ಅಂತಂದರೆ ದಯವಿಟ್ಟು ಇವುಗಳನ್ನು ಬ್ಯಾಟ್ ಮಾಡ್ಕೊಳ್ಳಿ. ಇವು ಅಲ್ಲಿ ಬಂದಿತ್ತು ಅಂತಂದರೆ, ಅಥವಾ ಇದನ್ನು ನೀವು ನೋಡ್ಕೊಳ್ಳಿ ಸಂಪೂರ್ಣವಾಗಿ. ಇವು ನಿಮಗೆ ಕನ್ನಡ ಫ್ಯಾಮಿಲಿಯರ್ ಇತ್ತು, ಇದನ್ನು ಬ್ಯಾಟ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಇಂಗ್ಲೀಷ್ ಫ್ಯಾಮಿಲಿಯರ್ ಇತ್ತು ಅಂತಂದರೆ ಮೇಲಿನ ಇಂಗ್ಲೀಷ್ ವರ್ಡ್ಸ್ಗಳನ್ನ ಬ್ಯಾಟ್ ಮಾಡ್ಕೊಳ್ಳಿ. ಇವೇ ಎಕ್ಸ್ಟ್ರೀಮ್ ವರ್ಡ್ಸ್ಗಳು ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಡೆಫಿನೆಟ್ಲಿ ಬರ್ತವೆ. ಎಲ್ಲ ಎಕ್ಸ್ಟ್ರೀಮ್ ವರ್ಡ್ಸ್ಗಳನ್ನ ಕೊಟ್ಟಿದ್ದೀನಿ. ಇವೇನಾದ್ರು ಬಂತು ಅಂತಂದರೆ 90% ಅದು ಆಬ್ವಿಯಸ್ಲಿ ತಪ್ಪಿರುತ್ತೆ ಅಂತ ಅರ್ಥ ಆಗುತ್ತೆ. ಸೊ ನಿಮಗೆ ಅವಾಗ ಏನಾಗುತ್ತೆ ಅಂತಂದರೆ ಎಲಿಮಿನೇಷನ್ ಮೆಥಡ್ ಬಹಳ ಈಸಿ ಆಗುತ್ತೆ. ಎಲ್ಲರೂ ಎಲಿಮಿನೇಷನ್ ಮೆಥಡ್ ಮಾಡ್ತಾರೆ, ಬಟ್ ಏನು ಯೂಸ್ ಮಾಡ್ಕೊಂಡು ಮಾಡ್ತಾರೆ ಅಂತಂದರೆ ಎಲಿಮಿನೇಷನನ್ನು ಈ ಪದಗಳನ್ನು ಯೂಸ್ ಮಾಡಿಕೊಂಡು ಮಾಡ್ತಾರೆ. ಎಲ್ಲವೂ ಯಾವುದು ನಮ್ಮ ಕನ್ನಡದಲ್ಲಿ ಓದಬೇಕಾದ್ರೆ ಎಲ್ಲವೂ ಯಾವಾಗಲೂ ಸಾಮಾನ್ಯ ಅಂತ ಅನ್ಸುತ್ತೆ, ಬಟ್ ಇಂಗ್ಲೀಷ್ನ ಅದನ್ನು ನೋಡಿದಾಗ ಎಂಟೈರ್ಲಿ ಅನ್ನೋ ಒಂದು ವರ್ಡು ಇಡೀ ಸ್ಟೇಟ್ಮೆಂಟನ್ನೇ ಚೇಂಜ್ ಮಾಡುತ್ತೆ. ಸೊ ಮೈ ಸಜೆಷನ್ ಈಸ್ ಇವುಗಳನ್ನು ನೀವು ಇಂಗ್ಲೀಷ್ನಲ್ಲಿ ಬಹಾಟ್ ಮಾಡಿಕೊಳ್ಳಿ ಸಾಧ್ಯ ಆದರೆ. ರೈಟ್. ಸೊ ನೆಕ್ಸ್ಟು, ಇಂತಹ ಪ್ರಶ್ನೆಗಳಿಗೆ 2 ಅಂಕಗಳು ಪಕ್ಕಾ ಬಂದೇ ಬರ್ತವೆ. ನೋಡೋಣ, ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ನೋಡೋಣ. ಕನ್ನಡದಲ್ಲಿ ಓದ್ತೀನಿ, ಇಂಗ್ಲೀಷ್ನಲ್ಲಿ ಕೂಡ ನೋಡೋಣ ಅಂತೆ. ಸೈಮನ್ ಆಯೋಗದ ಆಗಮನದ ವಿರುದ್ಧ ಭಾರತದ ಜನರು ಪ್ರತಿಭಟನೆ ನಡೆಸಿದರು. ಏಕೆಂದರೆ ಇದೊಂದು PYQs ಅನ್ನು ತಗೊಂಡಿದ್ದೀನಿ. 1919 ಕಾಯ್ದೆಯ ಕಾರ್ಯವೈಖರಿಯನ್ನು ಪುನಃ ಪರಿಶೀಲಿಸಬೇಕೆಂದು ಭಾರತೀಯರು ಎಂದಿಗೂ ಬಯಸಲಿಲ್ಲ. ಸಿಂಪಲ್ ಆಗಿರತಕ್ಕಂಥದ್ದು ಏನು, ಇದರಲ್ಲಿ ನಿಮಗೆ ಏನು ಓದೋದು ಬೇಕಾಗಿಲ್ಲ, ಬರೀ ಎಕ್ಸ್ಟ್ರೀಮ್ ವರ್ಡ್ಸ್ಗಳನ್ನ ನಾನು ನೋಡ್ತಾ ಇದ್ದೀನಿ. ಸೈಮನ್ ಆಯೋಗವು ಪ್ರಾಂತ್ಯಗಳಲ್ಲಿ ಆಡಳಿತ ಪ್ರಭುತ್ವವನ್ನು ರದ್ದುಪಡಿಸಲು ಎಂದಿಗೂ ಶಿಫಾರಸು ಮಾಡಿತ್ತು. ನೆಕ್ಸ್ಟ್, ಸೈಮನ್ ಆಯೋಗದಲ್ಲಿ ಭಾರತೀಯ ಸದಸ್ಯರು ಇರಲಿಲ್ಲ. ಸೈಮನ್ ಆಯೋಗವು ಯಾವಾಗಲೂ ದೇಶದ ವಿಭಜನೆಯನ್ನು ಸೂಚಿಸಿತು. ಇಲ್ಲಿ ಏನಿದಾವಲ್ಲ, ಯಾವಾಗಲೂ, ಎಂದಿಗೂ, ಎಂದಿಗೂ, ಇವು ಎಕ್ಸ್ಟ್ರೀಮ್ ವರ್ಡ್ಸ್ಗಳು. ಇಂಥವುಗಳನ್ನ ನೀವು ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿ ಎಲಿಮಿನೇಟ್ ಮಾಡ್ಕೊಂಡ್ರೆ ನೀವು ಆಪ್ಷನ್ ಸಿ ಕರೆಕ್ಟಾಗಿ ಆಗುತ್ತೆ. ಸೇಮ್ ನೆವರ್, ನೆವರ್, ಆಲ್ವೇಸ್, ಇವು ಕೂಡ ಎಕ್ಸ್ಟ್ರೀಮ್ ವರ್ಡ್ಸ್ಗಳನ್ನೇ. ಸೊ ನೋ ಅಂತಕ್ಕಂಥದ್ದು ಇದು ನಿಮಗೆ ಜನರಲ್ ಆಗಿರ್ತಕ್ಕಂಥದ್ದು, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸಿಂಪಲ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ನೋಡಿದೀನಿ, ಇನ್ನೊಂದು ಕೂಡ ನೋಡೋಣ. ರೈಟ್. ನೆಕ್ಸ್ಟ್ ಕ್ವಶನ್, what is or the most likely advantages of implementing GST? First one, it will replace multiple taxes collected by multiple authorities and will thus create a single market in India. It will drastically, ಬಹಳ ಇಂಪಾರ್ಟೆಂಟ್ ಇಲ್ಲಿ ನಾನು ಎಕ್ಸ್ಟ್ರೀಮ್ ವರ್ಡ್ಸ್ಗಳಲ್ಲಿ ಇದನ್ನು ಕೊಟ್ಟಿದ್ದೀನಿ, ಡ್ರಾಸ್ಟಿಕಲಿ ರೆಡ್ಯೂಸ್ ದ ಕರೆಂಟ್ ಅಕೌಂಟ್ ಡೆಫಿಸಿಟ್. ಇದು ನಿಮಗೆ ರೆಡ್ಯೂಸ್ ಮಾಡುತ್ತೋ ಬರುತ್ತೋ ಅನ್ನೋದು ಸೆಕೆಂಡಲಿ, ಬಟ್ ವರ್ಡ್ ಏನಿದೆ ಡ್ರಾಸ್ಟಿಕಲಿ, ಇದರಿಂದ ಏನು ತಿಳ್ಕೊಬೋದು, ಇದೊಂದು ಎಕ್ಸ್ಟ್ರೀಮ್ ವರ್ಡ್ ಅಂತ ಹೇಳಿ ನೀವು ತಿಳ್ಕೊಂಡು ಈ ಆಪ್ಷನ್ ಅನ್ನು ನೀವೇನು ಮಾಡ್ಬೋದು, ತೆಗೆದುಹಾಕ್ಬೋದು. ಇದು ಡೆಫಿನೆಟ್ಲಿ ಕರೆಕ್ಟ್ ಅಲ್ವೇ ಅಲ್ಲ. ಇಟ್ ವಿಲ್ ಎನಾರ್ಮಸ್ಲಿ ಇನ್ಕ್ರೀಸ್ ದ ಗ್ರೋತ್ ಆ್ಯಂಡ್ ಸೈಜ್. ಎನಾರ್ಮಸ್ಲಿ ಅಂದರೆ ಸಿಕ್ಕಾಪಟ್ಟೆಯಾಗಿ ಏನು ಮಾಡುತ್ತೆ ಇದು, ಎಕಾನಮಿ ಆಫ್ ಇಂಡಿಯಾ, ನಮ್ಮ ಎಕಾನಮಿಯನ್ನು, ನಮ್ಮ ಭಾರತದ ಎಕಾನಮಿಯನ್ನು ಸಿಕ್ಕಾಪಟ್ಟೆ ಜಾಸ್ತಿ ಮಾಡುತ್ತೆ. ಆ್ಯಂಡ್ ವಿಲ್ ಎನೇಬಲ್ ಇಟ್ ಟು ಓವರ್ಟೇಕ್ ಚೈನಾ ಇನ್ ದ ನಿಯರ್ ಫ್ಯೂಚರ್. ನಿಯರ್ ಫ್ಯೂಚರ್ ಅನ್ನೋದು ಕೂಡ ಇದೊಂದು ಎಕ್ಸ್ಟ್ರೀಮೇನೆ, ಯಾವಾಗ ಅಂತ ಹೇಳೋಕ್ಕಾಗಲ್ಲ, ನಿಯರ್ ಫ್ಯೂಚರ್ ಅಂದಾಗ. ಸೊ ಎರಡನ್ನೂ ತೆಗೆದುಬಿಟ್ವಿ ಅಂತಂದರೆ ಆಬ್ವಿಯಸ್ಲಿ ಎರಡು ತಪ್ಪಾಗುತ್ತೆ. ಆಪ್ಷನ್ 1 ಮಾತ್ರ ನಿಮಗೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಂಥ ಎಕ್ಸ್ಟ್ರೀಮ್ ವರ್ಡ್ಸ್ಗಳನ್ನ ನೀವು ಇಂಗ್ಲೀಷ್ನ ಬೈಪಾಟ್ ಮಾಡಿಕೊಂಡ್ರೆ ಬಹಳ ಈಸಿ ಆಗುತ್ತೆ. ದಯವಿಟ್ಟು ನೀವು ನೋಡ್ಕೊಳ್ಳಿ. ಕನ್ನಡದಲ್ಲಿ ಗಣನೀಯವಾಗಿ, ಅಗಾಧವಾಗಿ ಇಂಥವುಗಳು ನಮಗೆ ಎಕ್ಸ್ಟ್ರೀಮ್ ವರ್ಡ್ಸ್ ಅಂತ ಅನ್ಸಲ್ಲ. ಸೊ ನಾನು ಅದಕ್ಕೆ ನಿಮಗೆ ಏನು ಮಾಡ್ತೀನಿ ಅಂತಂದರೆ, ಐ ಸಜೆಸ್ಟ್ ಯು ಏನು ಇಂಗ್ಲೀಷ್ ಪದಗಳನ್ನು ನೀವು ಬಹಾಟ್ ಮಾಡ್ಕೊಳ್ಳಿ. ಅಲ್ಲಿ ಇತ್ತು ಅಂತಂದರೆ ಕ್ವಶನ್ ಪೇಪರಲ್ಲಿ ಆಬ್ವಿಯಸ್ಲಿ 90% ಏನಾಗಿರ್ತವೆ, ಅವು ತಪ್ಪಾಗಿರ್ತವೆ. ಇದು ಬಹಳ ಇಂಪಾರ್ಟೆಂಟ್. ರೈಟ್, ಗೊತ್ತಾಯ್ತಲ್ವಾ? ಒಂದು ಪ್ರಶ್ನೆಯ ಉತ್ತರ ಇನ್ನೊಂದು ಪ್ರಶ್ನೆಯಲ್ಲಿ ಇರುತ್ತೆ. ಈ ಕ್ವಶನ್ ಪೇಪರ್ ತೆಗಿತಾರೆ ಅಂತ ಅನ್ಕೊಳ್ಳಿ, 100 ಕ್ವಶನ್. ಉದಾಹರಣೆಗೆ ಯಾವುದು, ಈಗ ಕರ್ನಾಟಕದ ಏಕೀಕರಣ ಅಂತ ತೆಗಿತಾರೆ ಅಂತ ಅನ್ಕೊಳ್ಳಿ. ಕರ್ನಾಟಕದ ಏಕೀಕರಣದ ಮೇಲೆ ಕ್ವಶನ್ಸ್ ಬಂದಿರುತ್ತೆ. ಕರ್ನಾಟಕದ ಏಕೀಕರಣ ತೆಗಿಬೇಕಾದ್ರೆ ಒಂದೇ ಕ್ವಶನ್ ಅವ್ರು ತೆಗಿಯೋಕ್ಕೆ ಸಾಧ್ಯ ಇಲ್ಲ. ಆಸ್ ಅ ಕ್ವಶನ್ ಪೇಪರ್ ಕ್ರಿಯೇಟರ್ ಆಗಿ ನಾವೇನು ಮಾಡ್ತೀವಿ ಅಂತಂದ್ರೆ, ಕರ್ನಾಟಕದ ಏಕೀಕರಣದ ಮೇಲೆ ಒಂದು 2 ರಿಂದ 3 ಕ್ವಶನ್ಸ್ಗಳನ್ನ ತೆಗಿತೀವಿ. ಅದರಲ್ಲಿ 5 ರಿಂದ 6 ಸ್ಟೇಟ್ಮೆಂಟ್ಸ್ಗಳನ್ನ ಏನು ಮಾಡ್ತೀವಿ, ಯುಟಿಲೈಸ್ ಮಾಡ್ಕೋತೀವಿ ನಾವು. ಅಂದರೆ ಒಂದು ಚಾಪ್ಟರ್ನಲ್ಲಿ 6 ರಿಂದ 8 ಸ್ಟೇಟ್ಮೆಂಟ್ಸ್ಗಳನ್ನು ಯೂಸ್ ಮಾಡ್ಕೊಂಡಾಗ ಒಂದು ಪ್ರಶ್ನೆಗೆ ಉತ್ತರ ಇನ್ನೊಂದು ಕಡೆ ನಿಮ್ಗೆ ಸಿಗ್ತಕ್ಕಂಥ ಪ್ರಾಬಬಿಲಿಟಿ ಜಾಸ್ತಿ ಇದೆ. ನಾನು UPSC ಅಟೆಂಪ್ಟ್ ಮಾಡಬೇಕಾದ್ರೆ ಈ ಅನುಭವ ಆಗಿದೆ. ಇತ್ತೀಚಿನ ಕ್ವಶನ್ ಪೇಪರ್ಗಳಲ್ಲೂ ಕೂಡ ಇದು ಬರ್ತಾ ಇದೆ. ಏನು ಅಂತಂದರೆ, UPSC GS ಪೇಪರ್ಗೆ ಆನ್ಸರ್ಸು CSAT ಸಿಗ್ತಿತ್ತು ಕೆಲವೊಂದ್ಸತಿ. ಬಹಳಷ್ಟು ನಾನು ವೆರಿಫೈ ಮಾಡಬೇಕಾದ್ರೆ, PYQsಗಳನ್ನ ನೋಡಬೇಕಾದ್ರೆ ಇದನ್ನು ನಾನು ಅಬ್ಸರ್ವ್ ಕೂಡ ಮಾಡಿದ್ದೇನೆ. ನಿಮಗೂ ಕೂಡ ಈ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಅಂದರೆ ಏನಾಗುತ್ತೆ ಅಂತಂದರೆ, 100 ಪ್ರಶ್ನೆಗಳಲ್ಲಿ 2-3 ಪ್ರಶ್ನೆಗಳು ಒಂದಕ್ಕೊಂದು ಲಿಂಕ್ ಆಗಿ ಬಂದಿರತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಉದಾಹರಣೆಗೆ, ಗಾಂಧೀಜಿಯವರು ಬೆಳಗಾವಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು ಅಂತ ಸ್ಟೇಟ್ಮೆಂಟ್ ಇರುತ್ತೆ ಅಂತ ಅನ್ಕೊಳ್ಳಿ. 65ನೇ ಪ್ರಶ್ನೆಯಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೆದ ವರ್ಷ ಯಾವುದು ಅಂತ ಕೇಳ್ತಾರೆ. ಸೊ ಇಲ್ಲಿ 1924ರಲ್ಲಿ, ಉದಾಹರಣೆಗೆ 1924ರಲ್ಲಿ ಗಾಂಧೀಜಿಯವರು ಬೆಳಗಾವಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು ಅಂತ ಬಂದಿರುತ್ತೆ. 65ನೇ ಪ್ರಶ್ನೆಯಲ್ಲಿ ಏನು ಬಂದಿರುತ್ತೆ, ವರ್ಷ ಯಾವುದು ಅಂತ ಬಂದಿರುತ್ತೆ. ಸೊ ನಿಮಗೆ ಇಲ್ಲಿ ಏನಾಗುತ್ತೆ, ಈಸಿಯಾಗಿ ಒಂದು ಕ್ವಶನ್ಸ್ಗಳನ್ನ ಎಲಿಮಿನೇಟ್ ಮಾಡ್ತಕ್ಕಂಥ ಆಪ್ಷನ್ ಸಿಗುತ್ತೆ. ಇತ್ತೀಚೆಗೆ KS 2025 ಡಿಸೆಂಬರ್ ನಡೆಯತಕ್ಕಂಥ KS ಎಕ್ಸಾಮ್ಗೂ ಕೂಡ ಒಂದು ಬಂದಿತ್ತು. ಅದು ಒಂದು ವಿದ್ರಾಶ್ರಿತ ಘಟನೆ ಬಗ್ಗೆ ಎಷ್ಟು ಜನ ಸತ್ತಿದ್ರು ಅಂತ ಬಂದಿತ್ತು. ಅದರ ರಿಲೇಟೆಡ್ ಸಿಮಿಲರ್ ಆಗಿರ್ತಕ್ಕಂಥ ಇನ್ನೊಂದು ಪ್ರಶ್ನೆ ಬೇರೆ ಕಡೆ ಕೊಟ್ಟಿದ್ರು. ಸೊ ಅಂದ್ರೆ ಏನು ಅಂತಂದ್ರೆ, 100 ಕ್ವಶನ್ಸ್ಗಳಲ್ಲಿ 1 or 2 ಕ್ವಶನ್ಸ್ಗಳು ಲಿಂಕ್ ಇಂದ ಬಂದಿರ್ತವೆ. ಸ್ವಲ್ಪ ನೀವು ಅಲರ್ಟ್ ಆಗಿದ್ರಿ ಅಂತಂದ್ರೆ ಇಲ್ಲಿ ನಿಮಗೆ 1 ಮಾರ್ಕ್ಸ್ ಬರಬಹುದು. ರೈಟ್. ಸೊ ಇದು ಬಹಳ ಇಂಪಾರ್ಟೆಂಟು. ಏನು ಮಾಡಬೇಕು, ಅಲರ್ಟ್ ಆಗಿರಬೇಕು ಅಷ್ಟೇ. ಇನ್ನೊಂದು, ನಿಮಗೆ ಗೊತ್ತಿಲ್ಲೇ ಇರತಕ್ಕಂಥ ವಿಧವಾಗಿರತಕ್ಕಂಥ ಟ್ರಿಕ್ಸ್ಗಳನ್ನು ಈ ತರಗತಿನೆಲ್ಲ ನಾನು ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಆ ಟ್ರಿಕ್ಸ್ಗಳು ಬಹಳ ಇಂಪಾರ್ಟೆಂಟ್ ಇದಾವೆ. ಇವು 100% ವರ್ಕ್ ಆಗ್ತಕ್ಕಂಥ ಟ್ರಿಕ್ಸ್ಗಳು. ನಿಮಗೆಲ್ಲ ಹೇಳ್ತಿರ್ತಾರಲ್ಲ, ಇಲ್ಲಿ ನಮಗೆ ನಮ್ಮ ಜನ್ರೇಷನ್ಸ್ಗೆ ಏನು ವರ್ಕ್ ಆಗಲ್ಲ ಅಂತಂದರೆ, ನಮ್ಮ ಜನ್ರೇಷನ್ಗೆ ಏನು ಬೇಕು ಅಂತಂದರೆ
ಕರೆಕ್ಟ್ ಆಗಿರೋ ಮೆಥಡ್ ಹೇಳ್ಬೇಕು ನನಗೆ. ಏನು ಬಹಳ ಒದ್ದಾಡ್ತಾ ಇದ್ದೀನಿ, ಐದರ್ ಯು ಟೆಲ್ ಏನು ಪ್ರಾಬ್ಲಮ್ ಇದೆ, ಅದಕ್ಕೆ ಸೊಲ್ಯೂಷನ್ ಏನಿದೆ. ನಿನ್ನ ಮನಸ್ಸನ್ನು ನೀವೇ ಕಂಟ್ರೋಲ್ ಮಾಡ್ಕೋಬೇಕು ಅಂದ್ರೆ ಅದು ಕೆಲಸ ಆಗಲ್ಲ. ಉದಾಹರಣೆಗೆ ಇದೊಂದು ಎಕ್ಸಾಮ್ ಹಾಲಲ್ಲಿ ನಿಮಗೆ ಟೆನ್ಷನ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಏನು ಮಾಡಬೇಕು ಅಂತ ಅನ್ನೋದಕ್ಕೆ ಇದಕ್ಕೆ ಪರಿಹಾರ ಇದೆ. ಸ್ವಲ್ಪ ನೋಡೋಣ. ಹಾಲಲ್ಲಿ ದಿಢೀರಂತ ಟೆನ್ಷನ್ ಆಗೋದು, ಓದಿದ್ದನ್ನು ಮರ್ತಂಗೆ ಆಗ್ತಕ್ಕಂಥ ಸನ್ನಿವೇಶ ಬಹಳಷ್ಟು ಟೈಮ್ ಆಗುತ್ತೆ. ಅವಾಗ ಏನು ಮಾಡಬೇಕು ಅಂತಂದರೆ ನಾಲಿಗೆಯ ತುದಿಯನ್ನು ಬಾಯಿಯ ಮೇಲ್ಭಾಗಕ್ಕೆ, ನಿಮಗೆ ಇಲ್ಲಿ ಕಾಣಿಸುತ್ತಲ್ಲ, ಬಾಯಿಯ ಮೇಲ್ಭಾಗಕ್ಕೆ ಟೊಳ್ಳು, ಅದೇನು ಟೊಳ್ಳು ಅಂತ ನಾವು ಕರಿತೀವಿ, 5 ಸೆಕೆಂಡ್, ಎಷ್ಟು ಸೆಕೆಂಡು ಅಲ್ಲಿ 5 ಸೆಕೆಂಡ್ ಹಿಡ್ಕೊಂಡು ದೀರ್ಘವಾಗಿರ್ತಕ್ಕಂಥ ಉಸಿರನ್ನ ತೆಗೆದುಕೊಳ್ಳಬೇಕು. ಇದು ನಿಮ್ಮ ಮೆದುಳಿನ ಟೆನ್ಷನ್ ನರ್ವ್ ಅಂತ ನಾವು ಕರಿತೀವಿ. ಅದಕ್ಕೆ ಇನ್ನೊಂದು ಹೆಸರು ವೇಗಸ್ ನರ್ವ್. ತಕ್ಷಣ ಏನು ಮಾಡುತ್ತೆ, ಅದಕ್ಕೂ ಸ್ಟಿಮ್ಯುಲಸ್ ಮಾಡಿ ಅದನ್ನು ಶಾಂತವನ್ನಾಗಿ ಮಾಡುತ್ತೆ. ಬಹಳನೇ ಇಂಪಾರ್ಟೆಂಟು. ಇನ್ನೊಂದ್ಸಲಿ ನಾನು ನಿಮಗೆ ಓದಿ ಹೇಳ್ತೇನೆ, ಎಲ್ಲ ಟೆಕ್ನಿಕ್ಸ್ಗಳನ್ನು ನಿಮಗೋಸ್ಕರ ತಂದಿದ್ದೇನೆ. ವೆಯ್ಟ್. ಹಾಂ, ಏನು ಮಾಡುತ್ತೆ ಅಂತಂದ್ರೆ ಇದು ಯಾವ ನರ್ವು, ವೇಗಸ್ ನರ್ವ್ ಏನು ಮಾಡುತ್ತೆ, ಕೂಲ್ ಡೌನ್ ಮಾಡುತ್ತೆ. ಒಂದ್ಸಲಿ ವೇಗಸ್ ನರ್ವ್ ಕೂಲ್ ಡೌನ್ ಆಯಿತು ಅಂತಂದರೆ ನಿಮಗೇನು ಮರ್ತಿರುತ್ತಲ್ಲ ಆ ಉತ್ತರ ನೆನಪಾಗತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಂಗಂತೇಳಿ ಎಲ್ಲ ಮರ್ತಿದ್ದಾರೆ ನೆನ್ಪು ಮಾಡ್ಕೋಬೇಕು ಅಂತೇಳಿ ಚಂದ್ರನಾದ್ರೆ ಮಾಡ್ಕೋತ ಕೂತ್ಕೊಳ್ಳಿಕ್ಕೆ ಹೋಗ್ಬಾರ್ದು ಅಷ್ಟೇ, ರೈಟ್. ಟಂಗ್ ಆನ್ ರೂಫ್ ಅಂತೇಳಿ ನಾವು ಇದಕ್ಕೆ ಕರಿತೀವಿ. ಏನು ಟೆನ್ಷನ್ ಆದಾಗ, ಓದಿದ್ದು ಮರ್ತಿದೆ ಅಂತ ಅನಿಸಿದಾಗ ನಾವೇನು ಮಾಡಬೇಕು, ನಮ್ಮ ನಾಲಿಗೆಯನ್ನು ಮೇಲಿನ ಭಾಗದಲ್ಲಿ, ಟೊಳ್ಳಾಗಿರ್ತಕ್ಕಂಥ ಭಾಗದಲ್ಲಿ ಇಟ್ಕೊಂಡು ದೀರ್ಘವಾಗಿ ಏನು ಮಾಡಬೇಕು, 5 ಸೆಕೆಂಡ್ಗಳ ಕಾಲ ಉಸಿರನ್ನು ತೆಗೆದುಕೊಳ್ಬೇಕು. ಎಕ್ಸಾಮ್ ಹಾಲಲ್ಲಿ ಸ್ಟ್ರೆಸ್ ಆದಾಗ ನ್ಯಾಚುರಲಿ ನಾವೇನು ಮಾಡ್ತೀವಿ, ಸ್ಟ್ರೆಸ್ ಆದಾಗ ಏನೋ ಆಯಿತು ಅಂತೇಳಿ ಹಲ್ಲು ಏನು ಕಡ್ಕೊಂಡು ಕೂತ್ಕೊಳ್ತೀವಲ್ಲ, ಅವಾಗ ಏನಾಗುತ್ತೆ, ನಮಗೆ ಉಸಿರಾಟ ಕಡಿಮೆ ಆಗುತ್ತೆ, ಅಂದರೆ ಶಾಲೋ ಬ್ರೀದಿಂಗ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂತಂದರೆ ಮೆಮರಿ ಆಕ್ಸೆಸ್ ಸಿಗೋದಿಲ್ಲ. ಅಂದರೆ ನಮಗೆ ಏನು ನಾವು ಓದಿದ್ದೇನೆ ನೆನಪು ಇಟ್ಕೊಂಡಿರ್ತೀವಲ್ಲ ಅದು ನಮಗೆ ಈಸಿಯಾಗಿ ಬರೋದಿಲ್ಲ. ಅವಾಗ ಏನು ಮಾಡಬೇಕು ಅಂತಂದರೆ ನಾವು ಜಸ್ಟ್ ಟಂಗ್ ಆನ್ ರೂಫ್ ಆಫ್ ದ ಮೌತ್, ಅದನ್ನು ಲೈಟ್ಲಿ ಏನು ಮಾಡಬೇಕು, ಅಲ್ಲಿ ರೆಸ್ಟನ್ನು ಮಾಡೋದಕ್ಕೆ ಬಿಡಬೇಕು. ಅದ್ರ ಜೊತೆಗೆ ನಜಲ್ ಬ್ರೀದಿಂಗ್ ಅಂದರೆ ಮೂಗಿನಿಂದ ಉಸಿರನ್ನು ನಾವು ತೆಗೆದುಕೊಳ್ಳಬೇಕು. ಎಷ್ಟು ಸೆಕೆಂಡ್ಗಳ ಕಾಲ, 5 ಸೆಕೆಂಡ್ಗಳ ಕಾಲ. ಆಟೋಮೆಟಿಕ್ ಆಗಿ ಏನಾಗುತ್ತೆ ಅಂತಂದರೆ ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಬೇಕಂದ್ರೆ ಈಗ ಏನು ವಿಡಿಯೋ ನೋಡ್ತಿರ್ತಿರಲ್ಲ, 1-2 ಸೆಕೆಂಡ್ ಪೌಸನ್ನು ಮಾಡಿಕೊಂಡು ಟ್ರೈ ಕೂಡ ಮಾಡ್ಕೊಳ್ಳಿ. ನಿಮಗೆ ಇದನ್ನು ಎಷ್ಟು ಏನು ರೂಲ್ ಇದೆ ಅದನ್ನು. ಬ್ರೈನ್ಗೆ ಏನಾಗುತ್ತೆ ಅಂತಂದರೆ ಕರೆಕ್ಟ್ ಆಕ್ಸಿಜನ್ ಸಪ್ಲೈ ಹೋಗಿ ಓದಿರ್ತಕ್ಕಂಥ ಆನ್ಸರು ಪಟ್ ಪಟ ಅಂತ ನೆನಪಿಗೆ ಬರುತ್ತೆ. ದೋಸ್ತ, ಇನ್ನೊಂದು ಪಾಯಿಂಟ್ ಇದ್ರೆ ಭಾಳ ಇಂಪಾರ್ಟೆಂಟ್. ಓದಿರ್ತಕ್ಕಂಥ ಆನ್ಸರ್ ಮಾತ್ರ ಬರುತ್ತೆ ಹೊರತು ಮಿಕ್ಕಿದೆಲ್ಲ ಬರಂಗಿಲ್ಲ. ಸರ್, ಇದಕ್ಕೆ ಪ್ರಶ್ನೆಗೆ ಉತ್ತರ ಏನಾದರೂ ಹೊಳೆಯುತ್ತೇನ್ರಿ ಥಟ್ ಅಂತೇಳಿ ಏನೂ ಕೇಳಕ್ಕೆ ಹೋಗ್ಬೇಡಿ. ಸಿಂಪಲ್ ಆಗಿರ್ತಕ್ಕಂಥ ಟೆಕ್ನಿಕ್ಸ್ ಇನ್ನೊಂದ್ಸಲ ಹೇಳ್ತೀನಿ. ಸಿಂಪಲ್ ಆಗಿ ಟೆನ್ಷನ್ ಆದಾಗ, ಗಾಬರಿ ಆದಾಗ, ಓದಿದ್ದು ಮರ್ತಿದೆ ಅಂತ ಅನಿಸಿದಾಗ ಏನು ಮಾಡಬೇಕು, ನಿಮ್ಮ ನಾಲಿಗೆಯನ್ನು ರೂಫ್ ಆಫ್ ದ ಟಂಗ್ ಮೌತ್ ಅಲ್ಲಿ ನೀವು 5 ಸೆಕೆಂಡ್ಗಳ ಕಾಲ ಇಟ್ಟು ದೀರ್ಘವಾಗಿ ಏನು ಮಾಡಬೇಕು, ಮೂಗಿಂದ ಉಸಿರನ್ನ ತಗೋಬೇಕು. ಅವಾಗ ಏನಾಗುತ್ತೆ, ವೇಗಸ್ ನರ್ವ್ ಕೂಲ್ ಡೌನ್ ಆಗುತ್ತೆ. ಅದು ಕೂಲ್ ಡೌನ್ ಆಯಿತು ಅಂತಂದರೆ ನಿಮಗೆ ಮರ್ತಿರ್ತಕ್ಕಂಥದ್ದು ಸುಲಭವಾಗಿ ನೆನಪು ಆಗುತ್ತೆ. ಅವಾಗ ಎಂಟೈರ್ ಬಾಡಿ ರಿಲ್ಯಾಕ್ಸ್ ಮೋಡ್ಗೆ ಬಂದ್ಬಿಡುತ್ತೆ, ರೈಟ್. ಸೊ ಇದು ಒಂದು ಟ್ರಿಕ್ ಆಯಿತು. ನೆಕ್ಸ್ಟ್ ಟ್ರಿಕ್ ನೋಡೋಣ. ಕ್ವಶನ್ ಪೇಪರ್ನ ನೋಡ್ತಕ್ಕಂಥ ಟ್ರಿಕ್ ಯಾವುದು? ನನ್ನ ಸಜೆಷನ್ಸ್ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇಷ್ಟ ಆಗದಿರ್ಬೋದು, ಪರ್ಟಿಕ್ಯುಲರ್ಲಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ. ನಾನು ಕೂಡ ಕನ್ನಡ ಮೀಡಿಯಂ ಸ್ಟೂಡೆಂಟೇ. ಯಾಕೆ ನಾನು ಇದನ್ನ ಮತ್ತೆ ಇಂಗ್ಲೀಷ್ಗಳಿಗೆ ರೆಫರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ದು ಅಲ್ಟಿಮೇಟ್ ಉದ್ದೇಶ ಏನು ಅಂತಂದರೆ ಸೆಲೆಕ್ಷನ್ ಆಗಬೇಕು ಅನ್ನೋದು. ಆ ಸೆಲೆಕ್ಷನ್ ಆಗೋದಕ್ಕೆ ಏನು ಬೇಕೋ ಎಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಿದ್ವಿ ಅಂತಂದರೆ ಸೆಲೆಕ್ಷನ್ ಆಗಿ ಆಗ್ತೀವಿ. ಉದಾಹರಣೆಗೆ ಕ್ವಶನ್ ಪೇಪರ್ ಕೆಲವೊಂದ್ಸತಿ ಹೆಂಗೆ ಬಂದಿರುತ್ತೆ ಅಂತಂದರೆ ಅದ್ಭುತವಾಗಿರ್ತಕ್ಕಂಥ ಪದಗಳನ್ನು ತೊಗೊಂಡ್ಬಿಡ್ತಾನೆ. ಲಾಸ್ಟ್ 545 ಮತ್ತು 402 PSI ಮತ್ತು KS ಎಕ್ಸಾಮ್ಸ್ಗಳಲ್ಲಿ, KS ಎಕ್ಸಾಮ್ಸ್ ನಿಮ್ಗೆ ಗೊತ್ತಿದೆ, 2025 ಆಗಿರ್ತಕ್ಕಂಥ KS ಎಕ್ಸಾಮ್ಸ್ಗಳಲ್ಲಿ ಟ್ರಾನ್ಸ್ಲೇಷನ್ ಅಧ್ವಾನ ದುರಂತ ಆಗಿತ್ತು. ಅದನ್ನು ಎಂತಿಂಥ ಪದಗಳನ್ನು ಯೂಟಿಲೈಸ್ ಮಾಡಿದ ಅಂತಲೇ ಗೊತ್ತಿರಲಿಲ್ಲ. ಉದಾಹರಣೆಗೆ ಸುಪೀರಿಯರ್ ಸರೋವರ, ನಾರ್ತ್ ಅಮೆರಿಕಲ್ಲಿರ್ತಕ್ಕಂಥ ಸುಪೀರಿಯರ್ ಸರೋವರಕ್ಕೆ ಉತ್ತಮ ಸರೋವರ ಅಂತ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಂಪಲ್ಸ್ ಕೂಡ ನಾನು ನೋಡಿದ್ದೀನಿ. ಅಧ್ವಾನ ಅಂದರೆ ಅಧ್ವಾನ, ಅದ್ರದ್ದು ನೋಡಿಕ್ಲೇ ಹೋಗಬಾರ್ದು. ಇದರಿಂದ ಏನಾಗುತ್ತೆ ಅಂದರೆ ಅಲ್ಟಿಮೇಟ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ನಾವು ಬರೀ ಕನ್ನಡ ವರ್ಷನ್ನೇ ಕ್ವಶನ್ ಪೇಪರಲ್ಲಿ ನೋಡೋಕೆ ಕೂತ್ಕೊಂಡ್ವಿ ಅಂತಂದರೆ 2ರಿಂದ 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ಕಳ್ಕೊಳ್ತಕ್ಕಂಥ ಪ್ರೊಬಬಿಲಿಟಿ ಜಾಸ್ತಿ ಇರುತ್ತೆ, ಅಂದರೆ ಸಂಭವ ಜಾಸ್ತಿ ಆಗುತ್ತೆ. 4 ಮಾರ್ಕ್ಸ್ಗಳೇ ನಮ್ಮನ್ನು ಸೆಲೆಕ್ಷನ್ ಆಗೋ ಹಾಗೆ ಮಾಡ್ತವೆ, ಆ 4 ಮಾರ್ಕ್ಸ್ಗಳೇ ನಮ್ಮನ್ನು ಫೇಲ್ ಆಗೋ ಹಾಗೆ ಮಾಡ್ತವೆ. ಎಲ್ಲ ಉದರ್ತಿ ವರ್ಷಗಟ್ಟಲೆ ಕಷ್ಟಪಟ್ಟಿರ್ತೀವಿ, ಒಂದು ಸ್ವಲ್ಪ ಇಂಗ್ಲೀಷ್ ವರ್ಷನ ನೋಡ್ಕೊಳ್ಳಿಲ್ಲ. ಯಾವಾಗ ನಿಮಗೆ ಅದು ಸ್ವಲ್ಪ ಕನ್ಫ್ಯೂಸ್ ಅನ್ಸುತ್ತೋ, ಅಟ್ಲೀಸ್ಟ್ ನಿಮಗೆ ಗೊತ್ತಿಲ್ಲ ಅಂತ ಅನಿಸಿದಾಗ ಅಥವಾ ಕನ್ಫ್ಯೂಸ್ ಅಂತ ಅನಿಸಿದಾಗ ಇಂಗ್ಲೀಷ್ ವರ್ಷನನ್ನು ತಾವು ನೋಡ್ಕೊಳ್ಳಿ. ಇನ್ಫ್ಲೇಷನ್ ಅನ್ನೋದು ಎಷ್ಟು ಈಸಿ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಅದಕ್ಕೆ ಹಣದ ಉಬ್ಬುವಿಕೆ. ಈ ಹೆಂಗೆ ನೀವು ಹಣದುಬ್ಬರ ಅನ್ನೋದು ಬೇರೆ, ಹಣದ ಉಬ್ಬುವಿಕೆ, ಇದೆಲ್ಲ ಗೂಗಲ್ ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂಥ ಕ್ವಶನ್ಸ್ಗಳನ್ನೇ ನಾನು ಅದನ್ನು ನೋಡಿ ನಿಮಗೋಸ್ಕರ ಇರಲಿ ಅಂತ ಒಂದು ಎಕ್ಸಾಂಪಲ್ಸ್ಗಳನ್ನು ಹಾಕ್ತಾ ಇದ್ದೀನಿ ಅಷ್ಟೇ, ರೈಟ್. ಸೊ ನಿಮಗೆ ಕನ್ಫ್ಯೂಸ್ ಆದಾಗ ದಯವಿಟ್ಟು ಇಂಗ್ಲೀಷ್ ವರ್ಷನನ್ನು ಸ್ವಲ್ಪ ರೆಫರ್ ಮಾಡ್ಕೊಳ್ಳಿ. ಇಂಥವುಗಳು ನಿಮಗೆ 1 to 3 ಮಾರ್ಕ್ಸ್ಗಳನ್ನು ಪ್ಲಸ್ ಮಾಡ್ತವೆ. ನೀವು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಾದರೂ ಕೂಡ ನಿಮಗೆ ಗ್ರಿಪ್ ಸಿಗುತ್ತೆ. ಇನ್ನು ಆಲ್ ಆಫ್ ದಿ ಅಬೋವ್ ಕ್ವಶನ್ಸ್ಗಳಲ್ಲಿ ಬಹಳಷ್ಟು ಕ್ವಶನ್ಸ್ಗಳಲ್ಲಿ ಬರಲಿಕ್ಕಿಲ್ಲ. ಒಂದು 5ರಿಂದ 8 ಕ್ವಶನ್ಸ್ಗಳಲ್ಲಿ ಆಲ್ ಆಫ್ ದಿ ಅಬೋವ್ ಬರುತ್ತೆ. ಈ 5ರಿಂದ 8 ಕ್ವಶನ್ಸ್ಗಳಲ್ಲಿ ಅಟ್ಲೀಸ್ಟ್ 60 to 70% ಕ್ವಶನ್ಸ್ಗಳು ಕರೆಕ್ಟ್ ಆಗಿರ್ತವೆ. ಬಹಳ ಇಂಪಾರ್ಟೆಂಟು, ನೋಡೋಣೇನು ಅಂತೇಳಿ. ನಿಮಗೆ ಆಪ್ಷನ್ ಎ ಮತ್ತು ಬಿ ಎರಡೂ ಸರಿ ಅಂತ 100% ಖಾತ್ರಿ ಇದ್ದರೆ, ಎ ಮತ್ತು ಬಿ ಎರಡೂ ಕರೆಕ್ಟ್ ಅಂತ 100% ಖಾತ್ರಿ ಇದೆ. ಆಪ್ಷನ್ ಸಿ ಬಗ್ಗೆ ನಿಮಗೆ ಗೊತ್ತಿದ್ದರೂ ಕೂಡ ನೇರವಾಗಿ ಮೇಲಿನ ಎಲ್ಲವೂ ಅಂತೇಳಿ ಹಾಕ್ಬೋದು. ಯಾಕಂದರೆ ಇದು 90% ಆಫ್ ದ ಟೈಮ್ ಏನಾಗುತ್ತೆ ಅಂತಂದರೆ ಕರೆಕ್ಟ್ ಆಗಿರುತ್ತೆ. ಅವಾಗಲೇ ಹೇಳಿದ್ದೀನಿ ನಿಮಗೆ, ಲೆಂದಿ ಆಪ್ಷನ್ಸ್ಗಳು ಇದ್ದಾಗ ಅದರಲ್ಲಿ ಎ ಮತ್ತು ಬಿ ಕರೆಕ್ಟ್ ಇದ್ದಾಗ, ಸಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ, ಡಿ ಹಾಕಿದ್ರಿ ಅಂತಂದರೆ 8 ಕ್ವಶನ್ಸ್ಗಳಿರ್ತಾವಲ್ಲ, 8ಗಳಲ್ಲಿ ಏನೋ 90% ಕ್ವಶನ್ಸ್ಗಳು, 5ರಿಂದ 6 ಅಥವಾ 7 ಕ್ವಶನ್ಸ್ಗಳು ಡೆಫಿನೆಟ್ಲಿ ಕರೆಕ್ಟಾಗಿ ಇರ್ತವೆ. ಇದು ಕೂಡ
ನಿಮಗೆ ಸಹಾಯ ಆಗ್ತಕ್ಕಂಥ ಒಂದು ಟ್ರಿಕ್ಸ್ ಅಂತ ಹೇಳ್ಬೋದು. ಇವೆಲ್ಲವನ್ನ ಕೂಡ ನೀವು ನೋಡಬಹುದು. ಮೋಸ್ಟ್ ಆಫ್ ದ ಟೈಮ್ ಇವು ಕರೆಕ್ಟ್ ಇರ್ತವೆ. ಎಷ್ಟು ಪರ್ಸೆಂಟು? 90%. ಬಹಳ ಇಂಪಾರ್ಟೆಂಟು. ಅಲ್ಲಿ ಕಂಡೀಷನ್ ಏನು? ಎ ಮತ್ತು ಬಿ ಎರಡು ನಿಮಗೆ ಗೊತ್ತಿರಬೇಕು. ಒಂದು ಗೊತ್ತಿರದೇ ಇದ್ರೆ ಅಲ್ಲಿ ಆಲ್ ಆಫ್ ದಿ ಅಬೌವ್ ಇತ್ತು ಅಂತಂದ್ರೆ ನೀವು ಏನು ಮಾಡಬಹುದು? ಸುಲಭವಾಗಿ ಟಿಕ್ ಅನ್ನ ಮಾಡಬಹುದು. ಈಗ ನೀವು ಹೇಳ್ತಿರ್ತಿರಲ್ಲ ಗೆಸ್ಸಿಂಗ್ ಮಾಡಬೇಕು ಅಂತೇಳಿ, ಎಲ್ಲರೂ ಹೇಳ್ತಾರೆ ಗೆಸ್ಸಿಂಗ್ ಮಾಡಬೇಕು ಅಂತೇಳಿ. ಬಟ್ ಅದಕ್ಕೆ ಮೆಥಡ್ ಏನು? ಇದು ಒಂದು ಮೆಥಡ್. ಇದಕ್ಕೆ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸ್ಮಾರ್ಟ್ ಗೆಸ್ಸಿಂಗ್ ಅಂತ ಹೇಳಿ. ದಿ ಸ್ಮಾರ್ಟ್ ಗೆಸ್ಸಿಂಗ್ ಟೆಕ್ನಿಕ್, ಇದನ್ನು ನೀವು ಪ್ರಯೋಗವನ್ನು ಮಾಡಬಹುದು. ರೈಟ್. ಇನ್ನು ನಿಮಗೆ ಎಲ್ಲ ಕಡೆ ಕ್ಲಾಸನ್ನು ತೊಗೊಂಡಿರ್ತಾರೆ, ಅದನ್ನು ಹೇಳಿರ್ತಾರೆ, ಹೇಳದೇನೂ ಕೂಡ ಇರಬಹುದು. ಸೊ ಮೆಂಟಲ್ ಎಬಿಲಿಟಿಗೆ ನನ್ನದಿಷ್ಟು ಕೆಲವೊಂದಿಷ್ಟು ಸಜೆಷನ್ಸ್ಗಳಿದ್ದಾವೆ. ನನ್ನ ಒಂದು ಫೇವರೇಟ್ ಟಾಪಿಕ್ಸ್ ಕೂಡ ಹೌದು. ಗಣಿತ ಅಲ್ಲ, ಮೆಂಟಲ್ ಎಬಿಲಿಟಿ, ನಾಟ್ ಮ್ಯಾಥಮೆಟಿಕ್ಸ್ ಬಟ್ ಮೆಂಟಲ್ ಎಬಿಲಿಟಿ. ಏನೇನಿದಾವೆ ಸ್ವಲ್ಪ ನೋಡ್ಕೊಳ್ಳೋಣ ಬನ್ನಿ. ಸೊ ಆಪ್ಷನ್ಸ್ಗಳನ್ನು ನೋಡಿ ಉತ್ತರ ಹುಡುಕೋದು ಮೆಂಟಲ್ ಎಬಿಲಿಟಿನಲ್ಲಿ ಬಹಳ ಈಸಿ ಮೆಥಡ್ ಅಂತ ನಮ್ಗೆ ಗೊತ್ತಿದೆ. ಏನು ಮಾಡಬೇಕು ಅಂತಂದರೆ ನಾವೆಲ್ಲ ಏನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಕೂತ್ಕೊಳ್ಳೋದು ಬದಲಾಗಿ ಏನು ಮಾಡಬೇಕು ಅಂತಂದರೆ ಏನು ಆಪ್ಷನ್ಸ್ ಇರ್ತಾವಲ್ಲ ಆ 4 ಆಪ್ಷನ್ಸ್ಗಳಲ್ಲೇ ಟ್ರೈಲ್ ಆ್ಯಂಡ್ ಎರರ್ ಮೆಥಡನ್ನು, ಇದಕ್ಕೆ ಇನ್ನೊಂದು ಹೆಸರು ಅಂತಂದರೆ ರಿವರ್ಸ್ ಇಂಜಿನಿಯರಿಂಗ್. ಸೊ ಈ ಆಪ್ಷನ್ಸ್ಗಳು ಇದ್ದು ಅಂತ ಅನ್ಕೊಳ್ಳಿ, 4 ಆಪ್ಷನ್ಸ್ಗಳಲ್ಲಿ ಇದಕ್ಕೆ ಯಾವುದು ಸೂಟೇಬಲ್ ಆಗಿ ಕರೆಕ್ಟ್ ಆಗುತ್ತೆ, 1 2 3 4, ಅದನ್ನು ಟ್ರೈನ್ ಮಾಡ್ಕೊಂಡು ನಾವೇನು ಮಾಡ್ತೀವಿ? ಮೆಂಟಲ್ ಎಬಿಲಿಟಿನ ಅಟೆಂಡ್ ಮಾಡ್ತೀವಿ. ಸೊ ಯಾವಾಗ ಇದನ್ನು ಯೂಸ್ ಮಾಡ್ಬೋದು ಅಂತಂದರೆ, ಫಾರ್ಮುಲಾ ನೆನಪಿಲ್ಲ ಅಂತಂದರೆ ಲಾಜಿಕನ್ನು ಯೂಸ್ ಮಾಡ್ಕೊಂಡು ಬಳಸಬಹುದು. ಇದಕ್ಕೆ ನಿಮಗೆ ಎಕ್ಸಾಂಪಲ್ಸ್ಗಳನ್ನು ನಾನು ಕೊಡ್ತೇನೆ. ಸುಲಭದ ಪ್ರಶ್ನೆಗಳನ್ನು ಮೊದಲು ಬಿಡಿಸ್ಕೋಬೇಕು. ಮೆಂಟಲ್ ಎಬಿಲಿಟಿ ಡೆಡ್ ಈಜಿ ಕ್ವಶನ್ಸ್ಗಳು, ಡೈರೆಕ್ಷನ್ಸು, ಬ್ಲಡ್ ರಿಲೇಷನ್ಸು, ಕೋಡಿಂಗ್ ಮತ್ತು ಡಿಕೋಡಿಂಗ್. ನಿಮಗೆ ಬೇರೆ ಬೇರೆ ಟಾಪಿಕ್ಸ್ಗಳು ಈಸಿ ಆಗಿರ್ಬೋದು, ಬಟ್ ಇವು ಅತ್ಯಂತ ಹತ್ತಿರದಲ್ಲಿರತಕ್ಕಂಥದ್ದು. ಇನ್ನೊಂದು ಸಿಲೋಸಿಸಮ್ ಅಂತ ಬರುತ್ತೆ, ಅದೊಂದು ಟಾಪಿಕ್ಸ್ ಕೂಡ ಡೆಡ್ ಈಸಿ ಆಗಿರ್ತವೆ. ಸೊ ಇವುಗಳನ್ನು ನೀವು ಯಾವ್ದು ಈಸಿ ಇರುತ್ತೋ ಅಂಥವುಗಳನ್ನು ನೀವು ಫಸ್ಟು ಬಿಡಿಸ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಾಗ ಇನ್ನೂ ಟ್ರಿಕ್ಸ್ಗಳಿದ್ದಾವೆ, ನೋಡೋಣ ಅಂತ ಬನ್ನಿ. ಇನ್ನು ಸೊ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ನಿಮಗೆ ಏನಾದರೂ ಬಂತು ಅಂತಂದರೆ ಅಲ್ಲಿ ನಾವು ಎಕ್ಸ್ ವೈನ ಸಮೀಕರಣ ಮಾಡೋದ್ರ ಬದಲಾಗಿ ನೇರವಾಗಿ ಸಣ್ಣದಾಗಿರ್ತಕ್ಕಂಥ ಟ್ರಿಕ್ಸ್ಗಳನ್ನ ಇಲ್ಲೇನು ಕೊಟ್ಟಿರಲಿಲ್ಲ, ಇದನ್ನೇ ಯೂಟಿಲೈಸ್ ಮಾಡ್ಕೊಂಡು ನಾವು ಬಿಡಿಸ್ಬೋದು. ಸ್ಕ್ರೀನ್ ಮೇಲೆ ಒಂದಿಷ್ಟು ಪೋಸ್ ಮಾಡಿಕೊಂಡು ಒಂದು 10 ಸೆಕೆಂಡ್ ನೀವು ಟೈಮ್ ಇನ್ವೆಸ್ಟ್ ಮಾಡಿದ್ರಿ ಅಂತಂದರೆ ನಿಮ್ಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗುತ್ತೆ. ಇಲ್ಲಿ ಫಾರ್ಮುಲಾ ಹಾಕೋದ್ರ ಬದಲಾಗಿ ನೇರವಾಗಿ ಆಪ್ಷನ್ ಬಿ 40ನೇ ತಂದೆ ವಯಸ್ಸು ಅಂತ ಅಂದಾಜು ಮಾಡೋಣ. ಸುಮ್ಮನೆ ಜಸ್ಟ್ ಒಂದು ಅಂದಾಜು ಮಾಡ್ಕೊಂಡು ಹೋಗೋಣ. ತಂದೆ ವಯಸ್ಸು 40 ಆದರೆ ಮಗನ ವಯಸ್ಸು 10 ಇರಬೇಕು. ಯಾಕಂದರೆ ಇಬ್ಬರ ವಯಸ್ಸಿನ ಮೊತ್ತ ಎಷ್ಟಿದೆ? 50 ಇದೆ. ಕ್ವಶನ್ಗಳಲ್ಲಿ ನಿಮಗೆಲ್ಲ ಗೊತ್ತಾಗುತ್ತೆ. ಇಬ್ಬರು ವಯಸ್ಸಿನ ಮೊತ್ತ 50 ಇದೆ. 5 ವರ್ಷಗಳ ಹಿಂದೆ ತಂದೆ ವಯಸ್ಸು ಮಗನ ವಯಸ್ಸಿನ 7 ಪಟ್ಟು ಆಗಿತ್ತು. ಎಷ್ಟು ವರ್ಷ? 5 ವರ್ಷಗಳ ಹಿಂದೆ. ಅವಾಗೇನು ಕೇಳಿದ್ದೇನೆ? ಪ್ರಸ್ತುತ ಏಜ್ ಎಷ್ಟು ಅಂತ ಕೇಳಿದ್ದೇನೆ. ಸೊ 5 ವರ್ಷ ಅಂತಂದರೆ ಈಗಿರ್ತಕ್ಕಂಥ ಏಜಲ್ಲಿ 5 ಮೈನಸ್ ಮಾಡಬೇಕು. ಸೊ 5 × 7 35. 5 ವರ್ಷದ ಹಿಂದೆ 35. ಪ್ರಶ್ನೆ ಕಂಡೀಷನ್ನ ಟೆಸ್ಟ್ ಮಾಡಬೇಕು. 5 ವರ್ಷಗಳ ಹಿಂದೆ ತಂದೆಗೆ 35 ಆಗಿರುತ್ತೆ, ಮಗನಿಗೆ 5 ವರ್ಷ ಆಗಿರುತ್ತೆ. ಸೊ 5ರ 7 ಪಟ್ಟು 35. ನಾನು ಅವಾಗಲೇ ನಿಮಗೆ ಹೇಳಿದ್ನಲ್ಲ, ಪ್ರಶ್ನೆ ಕಂಡೀಷನ್ ಮ್ಯಾಚ್ ಆಗುತ್ತೆ ಇಲ್ಲಿ. ಅಂದರೆ 5 ವರ್ಷಗಳ ಹಿಂದೆ 7 ಪಟ್ಟು ಆಗಿತ್ತು ಅಂತಂದರೆ ಅವನಿಗೆ 5 ವರ್ಷ ಆಗಿತ್ತು ಅಂದರೆ ಅದ್ರ 7 ಪಟ್ಟು 35 ಆಗಿರುತ್ತೆ. ಸೊ ಅದಕ್ಕೆ ಸರಿಯಾಗಿ ಈಗ 5 ಕೂಡಿಸ್ಕೊಂಡು ಅಂತಂದರೆ ನಾವು 40 ಆಗುತ್ತೆ. ಜಸ್ಟ್ ಇದೊಂದು ಸಮೀಕರಣ ಇಲ್ಲದೆ, ಎಕ್ಸ್ ವೈ ಇಲ್ಲದೆ, ಮೆಥಡ್ ಇಲ್ಲದೆ ನಾವು ಯೂಸ್ ಮಾಡಿಕೊಂಡು ಬಿಡಿಸ್ತಕ್ಕಂಥ ಆಪ್ಷನ್. ಇದು ನಿಮಗೆ ಎಲ್ಲಿ ಯೂಸ್ ಆಗುತ್ತೆ ಅಂತಾರೆ? ಪರ್ಟಿಕ್ಯುಲರ್ಲಿ KE ನಡೆಸ್ತಕ್ಕಂಥ ಎಕ್ಸಾಮ್ಸ್ಗಳು, KPSCಗೆ ಇದು ಉಪಯೋಗ ಆಗುತ್ತೆ. ಇನ್ನು ನಂಬರ್ ಸಿಸ್ಟಮ್ಗಳ ಕುರಿತಾಗಿರ್ತಕ್ಕಂತಹ ಕ್ಯಾಲ್ಕುಲೇಷನ್ಗೂ ಕೂಡ ಕೆಲವೊಂದಿಷ್ಟು ಮೆಥಡ್ಸ್ಗಳಿದ್ದಾವೆ. ಅದನ್ನು ಕೂಡ ತಾವು ಸ್ಕ್ರೀನ್ ಮೇಲೆ ನೋಡ್ಕೋಬಹುದು. ಏನಂತ ಇದೆ? 2 ಸಂಖ್ಯೆಗಳ ಮೊತ್ತ 24 ಮತ್ತು ಅವುಗಳ ಗುಣಲಬ್ಧ 143. ಹಾಗಾದರೆ 2 ಸಂಖ್ಯೆಗಳನ್ನು ಯಾವುವು ಅಂತ ಕೇಳಿದರೆ, ಉದಾಹರಣೆಗೆ ಸುಮ್ಮನೆ ಜಸ್ಟ್ ರಿವರ್ಸ್ ಇಂಜಿನಿಯರಿಂಗ್ ಮೆಥಡನ್ನು ಯೂಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ ಅನ್ನು ಮಾಡೋದ್ರ ಬದಲಾಗಿ ಏನು ಮಾಡಬೇಕು ಅಂತಂದರೆ ನೇರವಾಗಿ ಆಪ್ಷನ್ ಸಿ, 2 ಸಂಖ್ಯೆಗಳು, ಈ 2 ಸಂಖ್ಯೆಗಳು ಸೇರಿದ್ರೆ ಯಾವುದು? 24. ಸುಮ್ಮನೆ ಎಲ್ಲೋ 24 ಇದೆಯಲ್ಲ, ನಾವು ಯಾವ್ದಾದ್ರು ಒಂದು ತೊಗೊಂಡೋಣ, ಸಿ ಅಂತ ತೊಗೊಂಡು ನೋಡ್ಕೊಳ್ಳೋಣ. ಈ ದೊಡ್ಡದಾಗಿರ್ತಕ್ಕಂಥ ಮಾಡ್ಕೊಳ್ಳೋದು ಬದಲಾಗಿ ಜಸ್ಟ್ ಒಂದು ರ್ಯಾಂಡಮ್ ಆಗಿರ್ತಕ್ಕಂಥ ತಗೊಳ್ಳೋದು. 13 ಮತ್ತು 11 ಕೂಡಿಸಿದ್ರೆ 2ರ ಮೊತ್ತ 24 ಆಗುತ್ತೆ. ಅವುಗಳ ಕೊನೆಯ ಅಂಕಿಯನ್ನು ಗುಣಿಸಿ. 3 × 1 ಎಷ್ಟಾಗುತ್ತೆ? ಲಾಸ್ಟಿಗೆ 3 ಬರುತ್ತೆ. ಸೊ 143. ಕೊನೆಯ ಅಂಕಿ 3 ಇದೆ. ಸೊ ಆಬ್ವಿಯಸ್ಲಿ ಇದೇನಾಗುತ್ತೆ ಅಂತಂದರೆ ಆನ್ಸರ್ ಯಾವ್ದಾಗುತ್ತೆ? ಸಿ ಆಗುತ್ತೆ. ಸೊ 3 × 1 ಲಾಸ್ಟಿಗೆ ಏನು ಬರಬೇಕು? ನಮಗೆ 2 ಸಂಖ್ಯೆಗಳು ಯಾವ ಅಂತ ಕೇಳಿದ್ರೆ ಗುಣಲಬ್ಧ 143 ಆಗುತ್ತಲ್ಲ, ಲಾಸ್ಟಿಗೆ ಏನು ಬರಬೇಕು? 3 ಬರಬೇಕು. 3 ಎಲ್ಲಿಗೆ ಬರುತ್ತೆ ಅಂತಾರೆ? ಇಲ್ಲಿ 9 ಇವುಗಳನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಬರೋದಿಲ್ಲ. ಸೊ ನಂಬರ್ ಸಿಸ್ಟಮ್ಗಳಿಗೆ ಸಿಂಪಲ್ ಆಗಿರ್ತಕ್ಕಂಥ ಮೆಥಡು, ಇಂತಹ ಮೆಥಡ್ಸ್ಗಳು ಬಹಳ ಇನ್ನೂ ಇದಾವೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸ್ವಲ್ಪ ನೀವು ಟೈಮ್ ಹಾಕೊಂಡು ನೋಡ್ಕೊಳ್ಳಿ, ಇಲ್ಲಾಂತಂದರೆ ಈ ಒಂದೇ ವಿಡಿಯೋನೋ 2 ಗಂಟೆಗಿಂತ ಮೇಲೆ ಹೋಗುತ್ತೆ. ಪರ್ಸೆಂಟೇಜ್ ಕೂಡ ಸೇಮು, ಅದೇ ಮೆಥಡನ್ನು ನೀವು ಯೂಸ್ ಮಾಡ್ಕೋಬಹುದು. ಜಸ್ಟ್ ಆಪ್ಷನ್ಗಳನ್ನು ನೀವು ಯೂಟಿಲೈಸ್ ಮಾಡ್ಕೊಂಡು ಏನು ಮಾಡ್ಬೋದು? ಇಲ್ಲಿ ಆನ್ಸರನ್ನು ಮಾಡ್ಕೋಬಹುದು. ಉದಾಹರಣೆಗೆ 500ಗೆ 10% ಅಂದರೆ ಎಷ್ಟಾಗುತ್ತೆ? ಆಟೋಮೆಟಿಕಲಿ 450 ಆಗುತ್ತೆ. ಸಿಂಪಲ್ ಆಗಿ ಬರುತ್ತೆ. 550ಗೆ 10% 450 ಆಗಲ್ಲ. ಸೊ ಈ ರೀತಿಯಾಗಿ ನೀವು ಗೆಸ್ ಮಾಡ್ಕೊಂಡು ಏನು ಮಾಡಬಹುದು? ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ಈಸಿಯಾಗಿ ಬಿಡಿಸಬಹುದು. ಡೈರೆಕ್ಷನ್ ಟೆಸ್ಟ್, ಉದಾಹರಣೆಗೆ 2 ಕಿಲೋಮೀಟರ್ ಹೋಗಿದ್ದ, 3 ಕಿಲೋಮೀಟರ್ ಹೋಗಿದ್ದ, ಇಂಥವೇನಿರ್ತಾವಲ್ಲ ಅವುಗಳನ್ನು ನೀವು ನೋಡ್ಕೋ ಬದಲಾಗಿ ಅವ್ನು ದಿಕ್ಕು ಕೇಳಿದ ಅಂತಂದರೆ ಡೈರೆಕ್ಟಾಗಿ ಯಾವ ದಿಕ್ಕಿಗೆ ಹೋಗಿದ್ದ ಅಂತ ಹೇಳಿ ನಾವು ಆನ್ಸರನ್ನು ಕ್ಲಿಕ್ ಮಾಡಬಹುದು. ಇದಾಗಿ ಇದಕ್ಕೆ ಇನ್ನೊಂದು ಬೆಸ್ಟ್ ಆಪ್ಷನ್ ನಾನು ಹೇಳ್ತೇನೆ. ಈ ಬ್ಲಡ್ ರಿಲೇಷನ್ಸ್ಗಳು ಮತ್ತು ಡೈರೆಕ್ಷನ್ಸ್ಗಳು ಬಂದಾಗ ನೀವೇ ನಾನು ಎಡಭಾಗಕ್ಕೆ ಹೋಗ್ತಾ ಇದ್ದೀನಿ, ನಾನು ಬಲಭಾಗಕ್ಕೆ ಹೋಗ್ತಾ ಇದ್ದೀನಿ, ನಾನು ಎಡಭಾಗಕ್ಕೆ ಹೋಗ್ತಾ ಇದ್ದೀನಿ, ನಾನು ಬಲಭಾಗಕ್ಕೆ ಹೋಗ್ತಾ ಇದ್ದೀನಿ, ಕೊನೆಗೆ ಎಲ್ಲಿ ನಿಂತ್ಕೋತೀನಿ, ಯಾವ ದಿಕ್ಕಿಗೆ ನಿಂತ್ಕೋತೀನಿ ಅಂತ ನಿಮ್ಮನ್ನೇ ಆ ಸ್ಥಾನದಲ್ಲಿ ನಿಂತ್ಕೊಂಡು ನೀವು ಇಮ್ಯಾಜಿನ್ ಮಾಡಿದ್ರಿ ಅಂತಂದರೆ ಇಂಥವುಗಳಿಗೆ ಬಹಳ ಸುಲಭವಾಗಿರತಕ್ಕಂಥ ಆನ್ಸರ್ ಸಿಗುತ್ತೆ. ಇನ್ನೊಂದು ಬ್ಲಡ್ ರಿಲೇಷನ್ಸ್ಗೆ ಅವನು ನನ್ನ ಏನು ಪದ ಇರುತ್ತಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಇದಕ್ಕೆ ಇಂಗ್ಲೀಷಲ್ಲಿ ಬಹಳ ಡೆಡ್ ಈಸಿ ಆಗಿ ಇದನ್ನು ಸುಲಭವಾಗಿ ಸಾಲ್ವ್ ಮಾಡ್ತಾರೆ ಅವರೆಲ್ಲ, ಇಂಗ್ಲೀಷ್ ಮೀಡಿಯಮ್ದವರು, ಇನ್ಕ್ಲೂಡಿಂಗ್ ನಾನು ಕೂಡ ಪ್ರಯತ್ನ ಮಾಡಿದ್ದೀನಿ. ಲಾಸ್ಟಿಂದ ಬರ್ಕೊಳ್ಳೋದು, ಅವನಿಂದ ಲಾಸ್ಟ್ ವರ್ಡ್ ಏನಿರುತ್ತಲ್ಲ, ನನ್ನಿಂದ, ನಮ್ಮನ್ನೇ ಆ ಸ್ಥಾನದಲ್ಲಿ
ಇರಿಸಿ ನಾವೇ ನಮ್ಮ ರಿಲೇಷನ್ಸ್ಗಳನ್ನು ಕಂಪೇರ್ ಮಾಡ್ಕೊಂಡು ಬಂದ್ವಿ ಅಂತಂದರೆ ಇದಕ್ಕೆ ಸುಲಭವಾಗಿರ್ತಕ್ಕಂಥ ಉತ್ತರ ಸಿಗುತ್ತೆ. ಬೇರೆ ಬೇರೆ ಮೆಥಡ್ಸ್ಗಳಿದ್ದಾವೆ, ಬಟ್ ಈಸಿಯಾಗಿರ್ತಕ್ಕಂಥ ಮೆಥಡ್ಸ್ಗಳು ಇವಿದ್ದಾವೆ. ಇನ್ನು ಯೂನಿಟ್ ಡಿಜಿಟ್ ಇಂತಹ ಲೆಕ್ಕಗಳು ಬಹಳ ಇತ್ತೀಚೆಗೆ ಬರ್ತಾ ಇದ್ದಾವೆ. ಅದಕ್ಕೂ ಕೂಡ ಒಂದು ಸಿಂಪಲ್ ಆಗಿರ್ತಕ್ಕಂಥ ಟ್ರಿಕ್ಸನ್ನು ಕೊಟ್ಟಿದ್ದೀನಿ. ಇದಕ್ಕೆ ಏನಿದೆ ಅಂತೇಳಿ ನೀವು ತಾವು ಸ್ವಲ್ಪ ಗಮನ ಕೊಟ್ಟು ನೋಡ್ಕೊಂಡ್ರೆ ಸಾಕಾಗುತ್ತೆ. ನಾನು ಮೊದಲೇ ಹೇಳಿದ್ದೀನಿ, ಈ ವಿಡಿಯೋ ತುಂಬ ಲಾಂಗ್ ಆಗೋದಿದೆ. ಸೊ ಒಂದು 5 to 10 ಸೆಕೆಂಡ್ ಇನ್ವೆಸ್ಟ್ ಮಾಡ್ಕೊಳ್ಳಿ, ಸ್ಕ್ರೀನನ್ನು ನೋಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಾವು ಸರಿ ಸರ್, ಇವೇನೋ ಚೆನ್ನಾಗಿದ್ದಾವೆ, ರಿವರ್ಸ್ ಇಂಜಿನಿಯರಿಂಗ್ ಮೆಥಡ್ ಚೆನ್ನಾಗಿದೆ, ಬಟ್ ಯಾವಾಗ ಬಳಸಬೇಕು ಅಂತಂದರೆ ಎಲ್ಲದಕ್ಕೂ ಕೂಡ ಇದನ್ನೇ ಬಳಸೋಕೆ ಹೋಗಬೇಡಿ. ನಿಮಗೆ ಫಾರ್ಮುಲಾ ಗೊತ್ತಿದೆ ಅಥವಾ ನಿಮಗೆ ಡೈರೆಕ್ಟಾಗಿ ಆನ್ಸರ್ಸ್ ಗೊತ್ತಿದೆ ಅಂತಂದರೆ ಯೂಸ್ ಮಾಡ್ಕೊಳ್ಳಿ. ಬ್ಲಡ್ ರಿಲೇಷನ್ನು, ಏಜ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ, ಆಮೇಲೆ ಡೈರೆಕ್ಷನ್ಸ್ಗಳನ್ನು ನೀವು ಗುಣಿಸಬೇಕಾದ್ರೆ ಇದನ್ನು ನೀವು ಯೂಟಿಲೈಸ್ ಮಾಡ್ಕೋಬೋದು. ಪರ್ಸೆಂಟೇಜ್ನಲ್ಲೂ ಕೂಡ ಇದು ವರ್ಕ್ ಆಗುತ್ತೆ. ಇದಿಷ್ಟು ಪಾಯಿಂಟ್, ಇಟ್ಸ್ ಆಲ್ ರಿಲೇಟೆಡ್ ಟು ಮೆಂಟಲ್ ಎಬಿಲಿಟಿ ಆ್ಯಂಡ್ ಮ್ಯಾಥಮೆಟಿಕ್ಸ್. ಇನ್ನು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನು ಹೇಳ್ತೀನಿ, ತಾವು ನೋಡ್ಕೋಬಹುದು. ಕರೆಂಟ್ ಅಫೇರ್ಸ್ಗೆ ಸಿಮಿಲರ್ ಆಗಿರ್ತಕ್ಕಂಥದ್ದು ಎಕ್ಸ್ಟ್ರೀಮ್ ವರ್ಡ್ಸ್ಗಳು ಬಂತು ಅಂತಂದರೆ ಅದೇನಾಗಿರುತ್ತೆ, 90% ತಪ್ಪಾಗಿರುತ್ತೆ. ಅದನ್ನು ಫಸ್ಟ್ ನೀವು ನೋಡ್ಕೋಬೇಕು. ಇನ್ನು ಮ್ಯಾಚ್ ದಿ ಫಾಲೋವಿಂಗನ್ನು ಇತ್ತು ಅಂತಂದರೆ ಅದನ್ನು ನೀವು ಸುಲಭವಾಗಿ ಬಿಡಿಸ್ಬೋದು, ಪರ್ಟಿಕ್ಯುಲರ್ಲಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಹಾಗೆ. ರೈಟ್. ಸೊ ನಿಮಗೆ ಒಂದು ಜೋಡಿ ಗೊತ್ತಿತ್ತು ಅಂದರೆ ಆಬ್ವಿಯಸ್ಲಿ ಇನ್ನೊಂದು ಜೋಡಿಗೆ ಗೊತ್ತಾಗುತ್ತೆ. 2 ಜೋಡಿ ಗೊತ್ತಿತ್ತು ಅಂದರೆ 3-4 ಸುಲಭವಾಗಿ ನಿಮಗೆ ಸಿಗ್ತವೆ. ರೈಟ್. ಸೊ ಇಂಥ ಮೆಥಡನ್ನು ನೀವು ಯೂಸ್ ಮಾಡ್ಕೋಬೋದು. ನಿಮಗೆ ಬರ್ತಕ್ಕಂಥ ಇದು ಬಹಳ ನನಗೆ 100% ಮೋಸ್ಟ್ ಆಫ್ ದ ಟೈಮ್ 99% ವರ್ಕ್ ಆಗಿರ್ತಕ್ಕಂಥ, ಇದರಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ವರ್ಕ್ ಆಗಿರ್ತಕ್ಕಂಥ ಒಂದು ಮೆಥಡ್ ಯಾವುದು ಅಂತಂದರೆ ಗಟ್ ಫೀಲಿಂಗ್. ನನಗೆ ಅನಿಸ್ತಿತ್ತು, ಇನ್ನೊಂದ್ಸಲ ಹೇಳ್ತೀನಿ, ಗಟ್ ಫೀಲಿಂಗ್ ಅಂತ ನಾವು ಕರಿತೀವಿ. ಒಳಗಡೆ ಏನಿರುತ್ತೆ ಕಾನ್ಸಿಯಸ್, ಇದೇ ನನಗೆ ಕರೆಕ್ಟ್ ಅಂತ ಅನಿಸ್ತಿತ್ತು, ಬಟ್ ಬೇರೆ ಹಾಕಿದೆ. ಫಸ್ಟ್ ಏನು ಥಾಟ್ ಬರುತ್ತಲ್ಲ ನಿಮಗೆ, ಇದು ನನಗೆ ಕರೆಕ್ಟ್ ಅಂತ ಅನಿಸ್ತಿದೆ ಅಂತ ಏನು ಫಸ್ಟ್ ಥಾಟ್ ಬರುತ್ತಲ್ಲ, ಅದಕ್ಕೆ ನಾವು ಗಟ್ ಫೀಲಿಂಗ್ ಅಂತ ಕರಿತೀವಿ. ಆ ಥಾಟನ್ನು ನೀವು ಫಾಲೋ ಮಾಡಿದೆ ಆಯಿತು ಅಂತಂದರೆ ಆ ಆನ್ಸರ್ ಡೆಫಿನೆಟ್ಲಿ ಕರೆಕ್ಟ್ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ನೀವು ನೋಡಿದಾಗ ಕ್ವಶನ್ಸ್ಗೆ ಯಾವುದು ಕರೆಕ್ಟ್ ಅಂತ ಅನ್ಸುತ್ತೋ ಅದಕ್ಕೆ ನಾವು ಗಟ್ ಫೀಲಿಂಗ್ ಅಂತ ಕರಿತೀವಿ. ಆ ಗಟ್ ಫೀಲಿಂಗನ್ನು ನೀವು ಫಾಲೋ ಮಾಡಿದ್ರಿ ಅಂತಂದರೆ ಡೆಫಿನೆಟ್ಲಿ ಆನ್ಸರ್ ನಿಮಗೆ ಕರೆಕ್ಟ್ ಆಗೇ ಆಗುತ್ತೆ. ಸೊ ಗಟ್ ಫೀಲಿಂಗನ್ನು ಫಾಲೋ ಮಾಡಿ, ಅದ್ರ ಜೊತೆಗೆ ಈ ಎಕ್ಸ್ಟ್ರೀಮ್ ವರ್ಡ್ಸ್ಗಳನ್ನು ಕೂಡ ನೀವು ಫಾಲೋ ಅಪ್ನ ಮಾಡಬೇಕು. ಮ್ಯಾಚ್ ದಿ ಫಾಲೋವಿಂಗ್ನಲ್ಲಿ 2 ಅಥವಾ 4 ಏನಿರ್ತಾವಲ್ಲ, ಅದರಲ್ಲಿ 2 ಗೊತ್ತಾಯಿತು ಅಂದ್ರೂ ಕೂಡ ಮಿಕ್ಕಿ ನಿಮಗೆ ಆಟೋಮೆಟಿಕಲಿ ಗೊತ್ತಾಗುತ್ತೆ. ಇಂಥವುಗಳನ್ನ ನೀವು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗಬೇಡಿ. ಇನ್ನು ಆಲ್ ಆಫ್ ದಿ ಅಬೋವ್ ನೋಡಿದ್ವಿ, ಈಗ ನಾವು ನನ್ ಆಫ್ ದಿ ಅಬೋವ್ನು ಕೂಡ ನಾವು ನೋಡೋಣ. ಈ ನನ್ ಆಫ್ ದಿ ಅಬೋವ್ 4 ಆಪ್ಷನ್ಸ್ಗಳಲ್ಲಿ ಡಿ ಆಪ್ಷನ್ಸ್ ಮೇಲೇನೆ ಯಾವುದೂ ಅಲ್ಲ, ನನ್ ಆಫ್ ದಿ ಅಬೋವ್ ಅಂತ ಬಂತು ಅಂತಂದರೆ 90% ಆಫ್ ದ ಟೈಮ್ ಇದು ಏನಾಗಿರುತ್ತೆ, ತಪ್ಪಾಗಿರುತ್ತೆ. ಮಿಕ್ಕಿದೇನಿರ್ತಾವಲ್ಲ ಡಿ ತಪ್ಪಾಗಿರುತ್ತೆ. ಮಿಕ್ಕಿದ 3ರಲ್ಲೇ ನಮಗೆ ಏನಾಗುತ್ತೆ, ಕರೆಕ್ಟ್ ಇರ್ತಕ್ಕಂಥ ಒಂದು ಆಪ್ಷನು ಸಿಗುತ್ತೆ. ಸೊ ಇದನ್ನು ಕೂಡ ನಾವು 50-50ಗೆ ಇಟ್ಕೋಬೇಕು. ನನ್ ಆಫ್ ದಿ ಅಬೋವ್ ನೀವು ನೋಡಿದ ತಕ್ಷಣ ಅದನ್ನು 50-50 ಅಂತ ಸಪೋಸ್ ನಿಮಗೆ ಗೊತ್ತಿಲ್ಲ ಅಂತಂದರೆ 50-50 ಕೂಡ ಹಾಕೋಬಹುದು. ಅಂದರೆ ಒಂದು ಆಪ್ಷನ್ ನಿಮಗೆ ಎಲಿಮಿನೇಟ್ ಆಯಿತು ಅಂದರೆ ಅದರಲ್ಲಿ 25% ಹೋಯ್ತು ಅಂತ, ಬರೀ ನೀವು 75%ಗಳಲ್ಲೇ ಹುಡ್ಕಾಡಬೇಕು. ಅದು ಬಹಳ ಈಸಿ ಆಗುತ್ತೆ. ಯಾವುದಾದ್ರೂ ಕಾಯ್ದೆ ಅಥವಾ ಗುರಿಯ ವರ್ಷ ಕೇಳಿದಾಗ, ಉದಾಹರಣೆಗೆ ಭಾರತವು ನೆಟ್ ಝೀರೋ ಕಾರ್ಬನ್ಗಳನ್ನು ಯಾವಾಗ ಟಾರ್ಗೆಟ್ ಇಟ್ಕೊಂಡೆ ಅಂತ ಕೊಟ್ಟಿದ್ರು ಅಂತಂದರೆ ಸುಲಭವಾಗಿ ಇಂಥವುಗಳು 2025, 2030, 2047, 2020 ಇಂಥವುಗಳು ಇರ್ತವೆ. ಇವುಗಳನ್ನ ನಾವು ಕೆಲವೊಂದು ಸಂದರ್ಭದಲ್ಲಿ 2023, 2019 ಹೀಗೆಲ್ಲ ಕೊಟ್ಟಿರ್ತಾನೆ. ಸೊ ಅವುಗಳನ್ನು ನೀವು ನೋಡಿಕೊಂಡು ಗೆಸ್ ಮಾಡ್ಕೊಳ್ಳಿ. ಯೂನಿವರ್ಸಲ್ ಆಗಿರ್ತಕ್ಕಂಥ ಟಾರ್ಗೆಟ್ಗಳು ಭಾರತದ ಏನಿದಾವಲ್ಲ ಅವುಗಳು ಯಾವಾಗಲೂ ಇವಿ ಆಗಿರ್ತವೆ. ಉದಾಹರಣೆಗೆ ನಮ್ದು ಯಾವುದೋ ನೆಟ್ ಝೀರೋ ಕಾರ್ಬನ್ ಎಮಿಷನ್ಸ್ ಭಾರತದಲ್ಲಿ ಇನ್ನೊಂದು ಬರುತ್ತೆ, 2037 ಒಂದು ಬರುತ್ತೆ. ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ಸ್ಗಳು, ಆಮೇಲೆ ಹೈಡ್ರೋಜನ್ಗಳದ್ದು ಬರುತ್ತೆ. ಸೊ ಇಂಥವುಗಳನ್ನ ನೀವು ನೆನಪಿಟ್ಟಾಗಿ ಇಟ್ಕೊಂಡ್ರಿ ಅಂತಂದರೆ ಸುಲಭವಾಗಿ ಆನ್ಸರ್ನ ಮಾಡಬಹುದು. ಸೊ ನನ್ ಆಫ್ ದಿ ಅಬೋವ್ ಬಂತು ಅಂತಂದರೆ ನೀವು ಒಂದು ಪಾಯಿಂಟ್ ತಿಳ್ಕೊಂಬಿಡಿ, 90% ಆಫ್ ದ ಟೈಮ್ ಅದೇನಾಗಿರುತ್ತೆ, ರಾಂಗ್ ಆಗಿರುತ್ತೆ. ಮಿಕ್ಕಿದ 3 ಆಪ್ಷನ್ಸ್ಗಳಲ್ಲಿ ಆನ್ಸರ್ ನಿಮಗೆ ಸಿಗುತ್ತೆ. ಇನ್ನೊಂದಿಷ್ಟು ಪಾಯಿಂಟ್ಸ್ಗಳು ನಿಮಗೆ ಈಸಿ ಆಗಿರ್ತಕ್ಕಂಥದ್ದು ಈಗೇನು ಕೇಳಿಕಿಲ್ಲ, ಬಟ್ ಸ್ಟಿಲ್ ಪೊಲೀಸ್ ಎಕ್ಸಾಮ್ಸ್ಗಳಿಗೆ, ಗ್ರೂಪ್ ಡಿ ಎಕ್ಸಾಮ್ಸ್ಗಳಿಗೆ, ಗ್ರೂಪ್ ಸಿ ಎಕ್ಸಾಮ್ಸ್ಗಳಿಗೆ ಇಂಥ ಎಕ್ಸಸೈಸ್ಗಳು ಬಹಳ ಇರ್ತವೆ. ನಿಮ್ಗೆ ಗೊತ್ತಿದೆಲ್ಲ ಗೊತ್ತಿಲ್ಲ, ಸ್ಲೀನೆಕ್ಸ್ ಎಕ್ಸಸೈಸ್ ಯಾವ ರಾಷ್ಟ್ರಗಳಿಂದ ನಡೀತು, ಅದ್ರ ಜೊತೆಗೆ ಇಲ್ಲಿ ಸಿಂಬೆಕ್ಸ್ ಇಲ್ಲಿದೆ ನೋಡಿ, ವರ್ಡ್ ಬಹಳ ಇಂಪಾರ್ಟೆಂಟ್ ಇಲ್ಲಿ, ಸ್ಲೀನೆಕ್ಸ್, ಅದ್ರ ಜೊತೆಗೆ ಜಿಮ್ಯಾಕ್ಸ್, ಕೆಲವೊಂದಿಷ್ಟು ಪದಗಳನ್ನ ನಿಮಗೆ ಹೇಳ್ತೀನಿ. ಅದರ ಅನುಗುಣವಾಗಿ ನೀವು ಏನು ಮಾಡ್ಕೋಬೇಕು ಅಂತಂದರೆ ನೆನ್ಪಿಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನು. ಉದಾಹರಣೆಗೆ ಜಿಮ್ಯಾಕ್ಸ್ ತಗೊಳ್ಳೋಣ ಫಸ್ಟು. ಜೆ ಅಂದರೆ ಜಪಾನ್, ಇಂಡಿಯಾ, ಎಂ ಅಂದರೆ ಮ್ಯಾರಿಟೈಮ್. ಅಂದರೆ ಇದೊಂದು ಯಾವುದಿದು ನೌಕಾಪಡೆಯ ಎಕ್ಸಸೈಸ್. ಫಸ್ಟ್ ಪಾಯಿಂಟ್, UPSC ಕೇಳಿದಾನೆ ಯಾವ ಎಕ್ಸಸೈಸ್ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕು ಅಂತ. ಅಂದರೆ ನೌಕಾಪಡೆ ಇದೆಯೋ, ಇದು ಏರ್ ಫೋರ್ಸ್ ಇದೆಯೋ, ಇದು ಆರ್ಮಿದು ಇದೆಯೋ, ಅಥವಾ ಮಲ್ಟಿ ನ್ಯಾಷನಲ್ ಕೋಆಪರೇಟಿವ್ ಎಕ್ಸಸೈಸ್ ಇದೆಯೋ, ಯಾವುದಿದೆಯೋ ಅಂತ ನಿಮಗೆ ಇದು ಗೊತ್ತಿರಬೇಕು. ಎಂ ಅಂತಂದರೆ ಮೆರಿಟೈಮ್, ಆಲ್ಮೋಸ್ಟ್ ಆಲ್ ದ ಟೈಮ್ ಇದು ಮೆರಿಟೈಮ್ ಅಂದರೆ ನೌಕಾಪಡೆಯದೇ ಬರುತ್ತೆ. ಒಂದೇ ಒಂದು ಆಪ್ಷನ್ ಇದೆ ನೌಕಾಪಡೆ ಅಂತ ಗೊತ್ತಿತ್ತು ಅಂದ್ರೂ ಕೂಡ UPSCಗೆ 2 ಮಾರ್ಕ್ಸ್ ಆರಾಮಾಗಿ ತಗೋಬೋದಾಗಿತ್ತು. ಇನ್ನು ಕೇಳಿದಾನೆ, ಅದಕ್ಕೋಸ್ಕರ ನಾನು ಇನ್ನು ಕೊಟ್ಟಿದ್ದೀನಿ ಇಲ್ಲಿ. ಸಿಂಬೆಕ್ಸ್ ಅಂದರೆ ಮೆರಿಟೈಮ್, ಎಸ್ ಅಂದರೆ ಶ್ರೀಲಂಕಾ, ಆ 2 ಆಪ್ಷನ್ಸ್ಗಳಲ್ಲಿ ಶ್ರೀಲಂಕಾ ಇಂಡಿಯಾ ಏನಾದರೂ ಇತ್ತು ಅಂತಂದರೆ, ಅಥವಾ ಸಿಂಗಾಪುರ್ ಇಂಡಿಯಾ ಇತ್ತು ಅಂತಂದರೆ ನೀವು ಒಂದು ಸ್ವಲ್ಪ ಜಸ್ಟ್ ನೋಡಿಕೊಂಡು ಕೊಡಬೇಕು ಅದನ್ನ. ಉದಾಹರಣೆಗೆ ಇಲ್ಲಿ ಶ್ರೀಲಂಕಾ ಇಂಡಿಯಾ ಸ್ಲೀನೆಕ್ಸ್ ಅಂತ ಇಟ್ಕೊಳ್ಳಿ. ಶ್ರೀಲಂಕಾ ಇಂಡಿಯಾ ಬಿಟ್ಟು ಬೇರೆ ಮಿಕ್ಕಿದ ಎಲ್ಲ ಕಂಟ್ರಿಗಳನ್ನ ಕೊಟ್ಟಿದೆ ಅಂತಂದರೆ ಅಲ್ಲಿ ಎಸ್ ಮತ್ತು ಐಗೆ ಮ್ಯಾಚ್ ಆಗ್ತಿರಲಿಲ್ಲ ನಂತರ ನೀವು ಕಣ್ಣು ಮುಚ್ಕೊಂಡು ಶ್ರೀಲಂಕಾ ಮತ್ತು ಇಂಡಿಯಾಗೆ ಹಾಕಬಹುದು. ಮೊದಲ 2 ಪದಗಳಲ್ಲೇ ಒಂದು 10ರಿಂದ 15 ಎಕ್ಸಸೈಸ್ಗಳು ಬರ್ತವೆ ಇಂಥವು, ಅವುಗಳಲ್ಲೇ ನಿಮಗೆ ಉತ್ತರ ಸಿಕ್ಕಿರುತ್ತೆ. ಸೊ ಇನ್ನೊಂದು ಇಬ್ಸಾ ಮಾರ್ಚ್ ಅಂತ ಬರುತ್ತೆ. ಇಬ್ಸಾ, ಇಂಡಿಯಾ, ಬ್ರೆಜಿಲ್, ಸೌತ್ ಆಫ್ರಿಕಾ ಮ್ಯಾರಿಟೈಮ್ ಎಕ್ಸಸೈಸ್. ಸೊ ಸೌತ್ ಆಫ್ರಿಕಾ ಇದು ಇಬ್ಸಾ ಮಾರ್ಚ್ ಮ್ಯಾರಿಟೈಮ್ ಎಕ್ಸಸೈಸ್, ಅದು ಹೆಸರೇ ಹೆಂಗೆ ಬರುತ್ತೆ. ಸೊ ಜಸ್ಟ್ ನಾವು ಆ ವರ್ಡ್ಸ್ಗಳನ್ನ, ಕೀವರ್ಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಆಪ್ಷನ್ಸ್ಗಳನ್ನ ಪಟ್ ಅಂತ ಟಿಕ್ ಮಾಡೋಕ್ಕಂಥ ಒಂದು ಚಾನ್ಸಸ್ಸು ಇದರಲ್ಲಿರುತ್ತೆ. ಇದು ಕೂಡ ಒಂದು ಟೆಕ್ನಿಕ್ ಅಂತಲೇ ಹೇಳ್ಬಹುದು.
ಇನ್ನು ಭಾರತೀಯರ ಮೊದಲ ಸಾಧನೆಗಳು ಇವು ಇಂಥವು ಪ್ರಶ್ನೆಗಳು ಏನಿರ್ತವೆ, ಕ್ವಶನ್ಸ್ಗಳು ಆಲ್ಮೋಸ್ಟ್ ಆಲ್ ದ ಟೈಮ್ ಕರೆಕ್ಟ್ ಇರ್ತವೆ. ಅವುಗಳ ಮೇಲೆ ಪ್ರಶ್ನೆಗಳನ್ನ ಜಾಸ್ತಿ ಕೇಳ್ತಾರೆ. ಇತ್ತೀಚೆಗೆ ಏನು ಮಾಡ್ತಾರೆ ಅಂತಂದ್ರೆ ಬರೀ ಈ ಟ್ರೋಫಿಗಳನ್ನ ಗೆದ್ದವರಲ್ಲ, ಅದರಲ್ಲಿ ರನ್ನರ್ ಆಫ್ ಯಾರಿದ್ದಾರೆ ಅನ್ನೋದನ್ನು ಕೂಡ ಕೇಳ್ತಾ ಇದ್ದಾರೆ. ಉದಾಹರಣೆಗೆ ನಾವೇನು ಮಾಡ್ತೀವಿ, ಫಸ್ಟ್ ಟಾಪ್ ಕಂಟ್ರೀಸ್ಗಳನ್ನ ನೆನ್ಪಿಟ್ಕೋತೀವಿ ಅಂತ ಅನ್ಕೊಳ್ಳಿ, ಅವರು 4th ಕಂಟ್ರಿನೂ ಕೂಡ ಕೇಳ್ತಾ ಇದ್ದಾರೆ. ಸೊ ದಯವಿಟ್ಟು ಇದ್ರ ಮೇಲೆ ಸ್ವಲ್ಪ ತಾವು ಗಮನವನ್ನು ಕೊಡಿ. ಇನ್ನು ಥೀಮ್ಗಳಲ್ಲಿ ತಮಗೆ ಒಂದು ಪಾಯಿಂಟ್ ನಾನು ಹೇಳ್ತೇನೆ. ಥೀಮ್ ಲಾಂಗೆಸ್ಟ್ ಥೀಮ್ ಇತ್ತು ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ ಅದು ಕರೆಕ್ಟ್ ಇರುತ್ತೆ. ನಿಮಗೆ ಥೀಮ್ ನೆನಪಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಹಾಕಿ, ಇಲ್ಲ ಅದು ಲಾಂಗೆಸ್ಟ್ ಆಗಿತ್ತು, ಅದರಲ್ಲಿ ನಿಮಗೇನೋ ಗ್ರೀನ್ ಕ್ಲೈಮೇಟ್ ಚೇಂಜು ಅಥವಾ ಗ್ರೀನ್ ಇನಿಷಿಯೇಟಿವ್, ಸಸ್ಟೈನಬಲ್, ಇನ್ಕ್ಲೂಸಿವ್ ಅಂತ ವರ್ಡ್ಗಳಿತ್ತು ಅಂತಂದ್ರೆ, ಪಾಸಿಟಿವ್ ವರ್ಡ್ಸ್ಗಳಿತ್ತು ಅಂತಂದ್ರೆ, ಪರ್ಟಿಕ್ಯುಲರ್ಲಿ ಪಾಸಿಟಿವ್ ವರ್ಡ್ಸ್ಗಳಿತ್ತು ಅಂತಂದ್ರೆ ಅದು ಮೋಸ್ಟ್ ಆಫ್ ದ ಟೈಮ್ ಏನಾಗಿರುತ್ತೆ, ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್, ಪಾಸಿಟಿವ್ ವರ್ಸಸ್ ನೆಗೆಟಿವ್ ಪ್ರಶ್ನೆಗಳನ್ನ ಹೆಂಗೆ ಅಟೆಂಡ್ ಮಾಡಬೇಕು. ಉದಾಹರಣೆಗೆ ಪರಿಸರ ರಿಲೇಟೆಡ್, ಬಯೋಡೈವರ್ಸಿಟಿ ಅಥವಾ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಥವಾ ಯೋಜನೆಗಳು, ಇಂಥವುಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದಾಗ, ಪಾಸಿಟಿವ್ ಪ್ರಶ್ನೆಗಳನ್ನು ಕೇಳಿದಾಗ ಅಥವಾ ನೆಗೆಟಿವ್ ಪ್ರಶ್ನೆಗಳನ್ನು ಕೇಳಿದಾಗ ಹೇಗೆ ಅಟೆಂಡ್ ಮಾಡಬೇಕು ಅನ್ನೋದು ಇದರಲ್ಲಿ ಇದೆ. ರೈಟ್. ರೂಲ್ ನಂಬರ್ 1, ಆಪ್ಷನ್ಸ್ನಲ್ಲಿರುವ ಹೇಳಿಕೆಗಳು ಪಾಸಿಟಿವ್ ಆಗಿದ್ದರೆ ಸಾಮಾನ್ಯವಾಗಿ ಮೇಲಿನ ಎಲ್ಲವೂ ಕೂಡ ಕರೆಕ್ಟ್ ಆಗಿರ್ತವೆ. ಅಂದರೆ ಜೀವವೈದ್ಯತೆಗೆ ಸಂಬಂಧಪಟ್ಟ ಹಾಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಹೊಸ ಟೆಕ್ನಾಲಜಿ, ಇದು ಬಹಳ ಇಂಪಾರ್ಟೆಂಟ್ ವರ್ಡ್, ಹೊಸ ಟೆಕ್ನಾಲಜಿ ಮತ್ತು ಬಯೋಡೈವರ್ಸಿಟಿ ಪ್ಲಸ್ ಸೈನ್ಸ್ಗಳಲ್ಲಿ ಹೊಸದಾಗಿರ್ತಕ್ಕಂಥವುಗಳ ಎಫೆಕ್ಟ್ಸ್ಗಳನ್ನ ಕೇಳಿದ ಅಂತಂದರೆ ಅದರಲ್ಲಿ ಪಾಸಿಟಿವ್ ಇತ್ತು ಅಂತಂದರೆ ಮೋಸ್ಟ್ ಆಫ್ ದ ಟೈಮ್ ಅವು ಏನಿರ್ತವೆ, ಕರೆಕ್ಟೇ ಇರ್ತವೆ. ಯಾಕೆಂದರೆ ಹೊಸ ಟೆಕ್ನಾಲಜಿ ಯಾವಾಗ್ಲೂ ಏನಿರುತ್ತೆ, ಅದರ ಎಫೆಕ್ಟು ಧನಾತ್ಮಕವಾಗಿ ಇರುತ್ತೆ. ಉದಾಹರಣೆಗೆ ಸೌರಶಕ್ತಿಯಿಂದ ಪರಿಸರ ಮಾಲಿನ್ಯ ಕಡಿಮೆ ಆಗುತ್ತೆ, ವಿದ್ಯುತ್ ಉಳಿತಾಯವಾಗುತ್ತೆ, ಹಳ್ಳಿಗಳಿಗೆ ಬೆಳಕು ಸಿಗುತ್ತೆ, ಎಲ್ಲವೂ ಸರಿ ಅಂತ ಇತ್ತು ಅಂತಂದರೆ ಇದರದ ಎಫೆಕ್ಟು ಪಾಸಿಟಿವ್ ಇದೆ ಅಂತ. ಸೊ ಇದೇನಾಗುತ್ತೆ, ಆಬ್ವಿಯಸ್ಲಿ ಕರೆಕ್ಟ್ ಆಗುತ್ತೆ. ಹೇಳಿಕೆಗಳಲ್ಲಿ ಯಾವುದಾದ್ರೂ ಒಂದು ಅತಿಯಾದ ನೆಗೆಟಿವ್ ಅಂದರೆ ಎಕ್ಸ್ಟ್ರೀಮ್ ವರ್ಡ್ಸ್ ಆಗಿತ್ತು ಅಂದರೆ ಅದು 90% ತಪ್ಪಾಗಿರುತ್ತೆ. ಆಲ್ರೆಡಿ ನಾವು ನೋಡಿದ್ವಿ. ಸೌರಶಕ್ತಿ ಫಲಕಗಳಿಂದ ಭೂಮಿ ಇರಲು ಎಲ್ಲ ಪಕ್ಷಿಗಳು, ಆಲ್, ಇದು ಕೂಡ ಒಂದು ನೆಗೆಟಿವ್ ವರ್ಡನೆ, ಇದು ಕೂಡ ಒಂದು ಎಕ್ಸ್ಟ್ರೀಮ್ ವರ್ಡನೆ. ಬಯೋಡೈವರ್ಸಿಟಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಸ್ಕೀಮ್ಸ್ಗಳಿಗೆ ಸಂಬಂಧಪಟ್ಟಂಗೆ ಏನಾದರೂ ನೆಗೆಟಿವ್ ಬಂತು ಅಂತಂದರೆ ಅಥವಾ ಎಕ್ಸ್ಟ್ರೀಮ್ ವರ್ಡ್ ಬಂತು ಅಂತಂದರೆ ಡೆಫಿನೆಟ್ಲಿ 100% ಅದು ಮೋಸ್ಟ್ ಆಫ್ ದ ಟೈಮ್ ಅಥವಾ 99% ಅದೇನಾಗಿರುತ್ತೆ, ತಪ್ಪಾಗಿರುತ್ತೆ. ಸೊ ಪಾಸಿಟಿವ್ ಮೋಸ್ಟ್ ಆಫ್ ದ ಟೈಮ್ ಕರೆಕ್ಟ್ ಆಗಿದ್ರೆ, ನೆಗೆಟಿವ್ ಮೋಸ್ಟ್ ಆಫ್ ದ ಟೈಮ್ ತಪ್ಪಾಗಿರುತ್ತೆ. ರೈಟ್. ಸೊ ಇಷ್ಟು ಪಾಯಿಂಟ್ಸ್ಗಳಿದ್ದಾವೆ. ಇನ್ನೊಂದಿಷ್ಟು ಕೆಲವೊಂದಿಷ್ಟು ಸಜೆಷನ್ಸ್ಗಳಿದ್ದಾವೆ, ದಯವಿಟ್ಟು ಫಾಲೋ ಅಪ್ ಮಾಡ್ಕೊಳ್ಳಿ. ಹೊಸ ಪೆನ್ನನ್ನು ದಯವಿಟ್ಟು ತೊಗೊಂಡು ಹೋಗಿ ಎಕ್ಸಾಮಲ್ಲಿ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ, ನೀವು ಅದೇ ತಪ್ಪನ್ನು ಮಾಡಿದ್ರಿ ಅಂತಂದರೆ ಮತ್ತೆ ರಿಪೀಟ್ 0 ಅಂತ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇನ್ನು ಒರಿಜಿನಲ್ ಗುರುತಿನ ಚೀಟಿಯನ್ನು ಇಟ್ಕೋಬೇಕು. ವಾಚ್ ಅಲ್ಲವಿತ್ತು ಅಂದ್ರೆ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ಅವರಲ್ಲಿ ಹಾಕಿ ಕೊಟ್ಟಿರ್ತಾರೆ. ಸ್ವಲ್ಪ ಗಮನ ಇರಲಿ ಇದ್ರ ಬಗ್ಗೆ. ಒಂದು ಕ್ವಶನ್ಸ್ಗಳಿಗೆ ನಾವು ಎಷ್ಟು ಟೈಮ್ ಯುಟಿಲೈಸ್ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ನಮಗೆ ಮ್ಯಾಟರ್ ಆಗುತ್ತೆ. ಬ್ಲೂ ಆರ್ ಬ್ಲ್ಯಾಕ್ ಪೆನ್ ಯಾವ್ದು ಹೇಳಿದ್ರೆ ಅದನ್ನು ನೀವು ದಯವಿಟ್ಟು ತಗೊಂಡು ಹೋಗಿ 2 ಸೆಟ್ಟನ್ನು ನೀವು ಇಟ್ಕೊಳ್ಳಿ. ಇನ್ನು OMRನಲ್ಲಿ ನಿಮ್ಮ ಹೆಸರನ್ನ ಬರೀಬೇಕು ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಬರೀರಿ. ಕೆಲವೊಂದಿಷ್ಟು ಎಕ್ಸಾಮ್ಸ್ಗಳಿಗೆ ಕೊಟ್ಟಿಲ್ಲ, ಅವರೇ ಪ್ರಿಂಟ್ ಮಾಡಿ ಕೊಟ್ಟಿರ್ತಾರೆ. ಉದಾಹರಣೆಗೆ KPSC, ಬಟ್ ಇತ್ತೀಚಿನ ಪೊಲೀಸ್ ಎಕ್ಸಾಮ್ಸ್ಗಳಿಗೆ, KE ನಡೆಸ್ತಕ್ಕಂಥ ಎಕ್ಸಾಮ್ಸ್ಗಳಿಗೆ ಅವರು ನಿಮ್ಮ ಹೆಸರನ್ನ ಬರೀಬೇಕು ಅಂತ ಕೇಳಿದರೆ ಸೊ ದಯವಿಟ್ಟು ಬರೀರಿ. ವಸ್ತ್ರ ಸಂಹಿತೆ ಏನಿದೆ ಅದನ್ನು ಫಾಲೋ ಅಪ್ ಮಾಡಿ. ನಿಮಗೇನು ಹಾಲ್ ಟಿಕೆಟ್ ಕೊಟ್ಟಿರ್ತಾರೆ ಅದರಲ್ಲಿ ಇನ್ಸ್ಟ್ರಕ್ಷನ್ಸ್ ಅಂತ ಕೆಲವೊಂದಿಟ್ಟು ಕೊಟ್ಟಿರ್ತಾರೆ. ದಯವಿಟ್ಟು ಆ ಇನ್ಸ್ಟ್ರಕ್ಷನ್ಸ್ಗಳನ್ನು ತಾವು ಒಂದ್ಸಲಿ ಕಣ್ಹಾಯಿಸಿಪ್ಪ. ಇನ್ನು ಕೆಲವೊಂದಿಸ್ಗಳಲ್ಲಿ 5ನೇದು ಏನಾದರೂ ಬಂದಿತ್ತು ಅಂತಂದರೆ ಕಡ್ಡಾಯವಾಗಿ ಅದನ್ನು ಟಿಕ್ ಮಾಡಬೇಕು. ನೀವೆಲ್ಲ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ರಿ ಅಂತಂದರೆ 4 ಆಪ್ಷನ್ಸ್ಗಳಲ್ಲಿ ಇರ್ತವೆ. ಇದು 5ನೇದು ಯಾವುದು, ಸಪೋಸ್ ನೀವು ಅಟೆಂಡ್ ಮಾಡಲಿಲ್ಲ ಅಂತಂದರೆ 5ನೇದನ್ನು ನೀವು ಅಲ್ಲಿ ಏನು ಮಾಡಬೇಕು, ರೌಂಡ್ ಮಾಡಲೇಬೇಕು. ಅಂದರೆ 100ಕ್ಕೆ 100 ನೀವು ರೌಂಡ್ ಮಾಡಲೇಬೇಕು ಅಂತ ಇಲ್ಲಿ ಅರ್ಥ ಆಗುತ್ತೆ. ಸೊ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ನಾಮಿನಲ್ ರೋಲ್, ರಿಜಿಸ್ಟರ್ ನಂಬರ್, ಅದರ ಜೊತೆಗೆ ನಿಮ್ಮ ಕ್ವಶನ್ ಪೇಪರ್ ಸೀರೀಸ್ ನಂಬರು ಯಾವುದಿದೆ ಅದನ್ನು ಪ್ರತಿಯೊಂದನ್ನು ಸಲ 2 ಸಲ ನೀವೇನು ಮಾಡಬೇಕು, ಕ್ರಾಸ್ ಚೆಕ್ಕನ್ನು ಮಾಡ್ಕೋಬೇಕು. ಗಡಿ ಬಿಡಿ ಯಾವುದೇ ಕಾರಣಕ್ಕೂ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಮತ್ತೆ ಹೇಳ್ತಾ ಇದ್ದೀನಿ, ಮಣ ಏವ ಕಾರಣ ಸರ್ವ ಬಂಧ ಮೋಕ್ಷಯೋ. ಆ ಮನಸ್ಸೇ ನಿನ್ನ ಯಶಸ್ಸಿಗೆ ಕಾರಣ, ಆ ಮನಸ್ಸೇ ನಿನ್ನ ಫೇಲ್ಯೂರ್ಗೆ ಕಾರಣ. ಮನಸ್ಸನ್ನು ನಿನ್ನ ಹತೋಟಿಯಲ್ಲಿ ಇಟ್ಕೊಂಡಿ ಅಂತಂದ್ರೆ ನೀನೇ ಯಜಮಾನ ಆಗ್ತೀಯ. ಇಲ್ಲ ಅಂತಂದ್ರೆ ಅದರ ಆಳು, ಅದರ ಗುಲಾಮ ನೀವಾಗಬೇಕಾಗತ್ತೆ. ಸ್ವಲ್ಪ ಅಲರ್ಟ್ನಲ್ಲಿ ಇರಿ. ಇನ್ನು ಇನ್ನೊಂದು ನನ್ನ ಗಮನಕ್ಕೆ ಬಂದ ಹಾಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ನಾಳೆ ಎಕ್ಸಾಮ್ ಇದೆ ಅಂತಂದ್ರೆ ಇವತ್ತು ಹೋಗೋದು. ದಯವಿಟ್ಟು ಆ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗಬೇಡಿ. 2 ದಿವಸ ಮುಂಚೆ ಹೋಗಿ ಚೆನ್ನಾಗಿರ್ತಕ್ಕ ಒಂದು ಪ್ಲೇಸ್ನಲ್ಲಿ ಹೋಗಿ ನೀವು ಸೆಟ್ಲ್ ಆಗಿ. ಈ ಎಂಥವುಗಳಲ್ಲಿ ಹೋಗ್ತಾರೆ ಅಂದರೆ ಬಂಕರ್ಸ್ ಥರ ಇರ್ತವೆ ಅಲ್ಲಿ, ಅಥವಾ ಎಲ್ಲೋ ಒಂದು ಕಡೆ ಚಿಕ್ಕದಾಗಿರ್ತಕ್ಕಂಥ ಜಾಗ, 200 ರೂಪಾಯಿ 300 ರೂಪಾಯಿಗೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ ತಗನಿಗಳಿರ್ತವೆ, ನಿದ್ದೆ ಬರಲ್ಲ. ಇವೆಲ್ಲ ಇರ್ತಕ್ಕಂಥ ಪ್ಲೇಸಸ್ಗಳಿಗೆ ನೀವು ಹೋಗ್ಬಿಟ್ರಿ ಅಂತಂದರೆ ಒಂದೇನಾಗುತ್ತೆ ಅಂತಂದರೆ ಎಕ್ಸಾಮ್ ಹಿಂದಿನ ದಿವಸ ನಿಮ್ಗೆ ಸರಿಯಾಗಿ ನಿದ್ದೆ ಆಗಲಿಲ್ಲ, ನಿಮ್ಮ ಮನಸ್ಥಿತಿ ಸರಿಯಾಗಿ ಉಳಿಲಿಲ್ಲ, ಅಲ್ಲಿ ಊಟ ಸರಿಯಾಗಿ ಸಿಗಲಿಲ್ಲ ಅಂತಂದರೆ ನೆಕ್ಸ್ಟ್ ಡೇ ಎಕ್ಸಾಮ್ 100% ಹೋಯ್ತು ಅಂತಲೇ ಅರ್ಥ. ಸೊ ಖರ್ಚು ಮಾಡ್ತೀರಾ, ಬೇಕಾದ ಕೆಲದಕ್ಕೂ ಕೂಡ ಖರ್ಚು ಮಾಡ್ತೀರಾ. ಬಟ್ ಇದಕ್ಕೋಸ್ಕರ ನೀವೇನು ಮಾಡಬಾರ್ದು, ಶಾಣೆತನ ಮಾಡಬಾರ್ದು. ಶಾಣೆತನ ಅಂತಂದರೆ ಕಂಜೂಸ್ ಮಾಡೋಕ್ಕೆ ಹೋಗ್ಬಾರ್ದು. ದಯವಿಟ್ಟು ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಪ್ರಿವಿಯಸ್ ಡೇ 1,000 ಹೋದ್ರೆ ಹೋಗಲಿ, 1 ವರ್ಷನೋ ಅಥವಾ 1,000 2,000 ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಎಕ್ಸಾಮ್ ಪ್ರಿವಿಯಸ್ ಡೇ ಬಹಳ ಇಂಪಾರ್ಟೆಂಟು. ಸರಿಯಾಗಿ ನಿದ್ದೆ ಆಗಬೇಕು, ಚೆನ್ನಾಗಿರೋ ಪ್ಲೇಸಸ್ಗಳಲ್ಲಿ, ಕೂಲ್ ಆಗಿರ್ತಕ್ಕಂಥದ್ದು, ಕಾಮ್ ಆಗಿರ್ತಕ್ಕಂಥ ಪ್ಲೇಸಸ್ಗಳಲ್ಲಿ ಹೋಗಿ ಸ್ವಲ್ಪ ನಿಮಗೆ ನೀವು ಇನ್ವೆಸ್ಟನ್ನು ಮಾಡ್ಕೊಳ್ಳಿ, ನಿಮಗೆ ನೀವು ಖರ್ಚನ್ನು ಮಾಡ್ಕೊಳ್ಳಿ, ಎಕ್ಸಾಮ್ಗೋಸ್ಕರ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಮ ಎನರ್ಜಿ, ನಾನು ಎಲ್ಲನೂ ಮಾಡ್ಕೋತೀನಿ, ಎಲ್ಲನೂ ಸಹಿಸ್ಕೋತೀನಿ, ನಿಮ್ಮ ಎಮೋಷನ್ಸ್ ಇಲ್ಲಿ ವರ್ಕ್ ಆಗಲ್ಲ. ಈ ಫೀಲ್ಡಲ್ಲಿ ನಿಮ್ಮ ಎಮೋಷನ್ಸ್ ಎಷ್ಟೇ ಇದ್ರೂ ಏನು ವರ್ಕ್ ಆಗಲ್ಲ. ಇಲ್ಲಿ ಪ್ರಾಕ್ಟಿಕಲ್ ಥಿಂಗ್ಸ್ಗಳು ಮಾತ್ರ ವರ್ಕ್ ಆಗ್ತವೆ. ರೈಟ್. ಇನ್ನೊಂದು, ನಮ್ಮ ಹುಡುಗರು ಹೆಂಗಿರುತ್ತೆ ಅಂತಂದರೆ, ನಾನೊಬ್ಬನೇ ಸೆಲೆಕ್ಷನ್ ಆಗೋದಿಲ್ಲ, ಇಬ್ಬರು ಜೋಡಿಯಾಗಿ ಜಂಟಿ ಯೋಜನೆಯನ್ನು ನೀವು ಹಾಕೋತೀರಿ. ಎಕ್ಸಾಮ್ನಲ್ಲಿ ಇದು ವರ್ಕ್ ಆಗಂಗಿಲ್ಲ.
ಟು ಬಿ ಫ್ರ್ಯಾಂಕ್, ಯಾವುದೇ ಕಾರಣಕ್ಕೂ ಇದನ್ನ ಪ್ರಯತ್ನ ಪಡೋಕ್ಕೂ ಕೂಡ ಹೋಗಬೇಡಿ. ನಿಮ್ದು ಎಕ್ಸಾಮ್ ಇತ್ತು ಅಂದ್ರೆ ನೀವು ಒಬ್ಬರೇ ಹೋಗಿ ನಿಮ್ಮ ಮನಸ್ಥಿತಿ ನಿಮ್ಮ ಜೊತೆಗೆ ನೀವು ಇರಬೇಕಲ್ಲಿ. ಇಟ್ಸ್ ಆಲ್ ಅಬೌಟ್ ಎಕ್ಸಾಮ್ನಲ್ಲಿ ನಿಮ್ಮ ಸಹಾಯಕ, ನಿಮ್ಮ ವೈರಿ ಯಾರು ಅಂತಂದ್ರೆ ನೀವು ಮಾತ್ರ. ನಿಮ್ಮ ಮನಸ್ಸೇ ಅಲ್ಲಿ, ನಿಮ್ಮ ಮನಸ್ಸೇ ನಿಮಗೆ ಅನ್ಸುತ್ತೆ ಹೇಳ್ತಿರುತ್ತೆ ಅವ್ರು ಹೊರಗಡೆ ನಿಂತಿದ್ದಾರೆ ಏನು ಅನ್ಕೋತಾರೆ ಏನೋ, ಸಪೋಸ್ ನಾನು ಫೇಲ್ ಆದರೆ ಏನಾಗುತ್ತೆ ಏನೋ, ಮುಂದಿನ ಭವಿಷ್ಯ ಏನಾಗುತ್ತೆ ಏನೋ, ಸಪೋಸ್ ಅವ್ರು ಪಾಸ್ ಆದರೆ ಮುಂದೆ ಏನಾಗುತ್ತೆ ಏನೋ, ಎಲ್ಲ ಥಾಟ್ಸ್ಗಳು ಬರ್ತಕ್ಕಂಥ ಚಾನ್ಸಸ್ ಬಹಳ ಇದಾವೆ. ದಯವಿಟ್ಟು ಇದು ಒಂದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ನೀವೇ ಏಕಾಂಗಿಯಾಗಿ ಈ ಜರ್ನಿ ಸಕ್ಸಸ್ ಆದರೂ ನೀವೇನೆ, ಫೇಲ್ಯೂರ್ ಆದರೂ ನೀವೇನೆ. ಇಲ್ಲಿ ಸಕ್ಸಸ್ ಆದ್ರೆ ಲೈಫಲ್ಲಿ ಕೂಡ ಸಕ್ಸಸ್ ಆಗ್ತೀರಾ. ಈ ಒಂದು ಹಂತದಲ್ಲಿ ನೀವು ಫೇಲ್ ಆದ್ರಿ ಅಂತಂದ್ರೆ ಮಿಕ್ಕಿದ ಹಂತಗಳಲ್ಲೂ ಕೂಡ ಫೇಲ್ ಆಗ್ತೀರಾ. ಕನಸನ್ನ ಕಟ್ಕೊಳ್ಳಿ, ಡ್ರೀಮ್ಸ್ಗಳನ್ನ ಇಟ್ಕೊಳ್ಳಿ, ನಿಮಗೆ ಆಶಾವಾದ ಇರಲಿ, ಬಟ್ ಪ್ರಾಕ್ಟಿಕಲ್ ಆಗಿ ಈ ವರ್ತಮಾನದಲ್ಲಿ ಇರಿ. ಅದಕ್ಕೆ ಏನು ಬೇಕೋ ಅದನ್ನು ನೀವು ಮಾತ್ರ ಮಾಡಿ. ಯಾವ ಸಪೋರ್ಟ್ ಕೂಡ ನಿಮಗೆ ಬೇಕಾಗಿಲ್ಲ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಸಪೋರ್ಟ್ ಮಾಡ್ತಕ್ಕಂಥವ್ರು, ನಿಮಗೆ ಬೇಕಾಗಿರ್ತಕ್ಕಂಥ ಒಂದೇ ಒಂದು ಸಪೋರ್ಟರ್ ಯಾರು ಅಂತಂದ್ರೆ, ಬಿಗ್ಗೆಸ್ಟ್ ಸಪೋರ್ಟರ್ ಯಾರು ಅಂತಂದ್ರೆ ನಿಮ್ಮ ಮನಸ್ಸು. ಈ ಪಾಯಿಂಟ್ ತಮ್ಮ ನೆನಪಿನಲ್ಲಿ ಇಟ್ಕೊಳ್ಳಿ. ಎಲ್ಲ ರಿಲೇಟಿವ್ಸ್ಗಳು, ಎಲ್ಲ ರಿಲೇಷನ್ಶಿಪ್ಗಳನ್ನ ಸೈಡಿಗೆ ಇಟ್ಕೊಂಡು ಅದಕ್ಕೆ ಏನು ಬೇಕೋ ಅದನ್ನ ಮಾತ್ರ ನೀವು ಮಾಡ್ಕೊಳ್ಳಿ. ಸಕ್ಸಸ್ ಆದ್ಮೇಲೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ದಟ್ಸ್ ಯುವರ್ ಚಾಯ್ಸ್. ಇನ್ನು ನಾಳೆ ಎಕ್ಸಾಮ್ ಇದೆ ಅಂತಂದರೆ ಅಟ್ಲೀಸ್ಟ್ 2 days ಪ್ರೇಯರ್ ಆಗಿ ನೀವು ಹೋಗಿ ಎಕ್ಸಾಮ್ ಎಲ್ಲಿರುತ್ತೆ ಅದ್ರ ಹತ್ತಿರದಲ್ಲೇ ನೀವು ಸ್ಟೇ ಆಗಿ, ಸಾಧ್ಯ ಆಯಿತು ಅಂತಂದರೆ ಒಂದು ಸ್ವಲ್ಪ ಹೋಗಿ ವಾಕ್ ಮಾಡ್ಕೊಂಡು ಎಕ್ಸಾಮ್ ಸೆಂಟರ್ ಯಾವುದಿದೆ ಅಂತ ನೋಡ್ಕೊಂಡು ಬಂದರೆ ಬಹಳ ಉತ್ತಮ. ನಾಳೆ ಎಕ್ಸಾಮ್ ಇತ್ತು ಅಂದರೆ ಇವತ್ತು ಹೋಗಿ ಯಾವುದೋ ಟ್ರೈನ್ ತಪ್ಪಿ, ಬಸ್ ಲೇಟ್ ಆಗಿ, ನಿದ್ದೆ ಆಗದೆ, ಬಸ್ಸಲ್ಲಿ ಜರ್ನಿ ಮಾಡುವಾಗ ನಿದ್ದೆ ಆಗದೆ, ಟ್ರೈನಲ್ಲಿ ಬರಬೇಕಾದ್ರೆ ನಿದ್ದೆ ಆಗದೆ, ಜನರಲ್ ಬೋಗಿನಲ್ಲಿ ಒದ್ದಾಡ್ಕೊಂಡು ಬರೋದು, ದಯವಿಟ್ಟು ಇಂಥ ದುರಂತಗಳನ್ನು ಯಾವುದೇ ಕಾರಣಕ್ಕೂ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲ ಪ್ರಯೋಗಗಳನ್ನು ನಾವು ಮಾಡಿಬಿಟ್ಟಿದ್ದೀವಿ, ಅನುಭವಿಸ್ಬಿಟ್ಟಿದ್ದೀವಿ. ಪ್ರತಿಯೊಂದು ಸಲ ಫೇಲ್ ಆದಾಗ ನಮಗೆ ಆಗ್ತಕ್ಕಂಥ ದುಃಖ ಏನಿದೆಯಲ್ಲ, ಅದಕ್ಕೆ ಕಾರಣ ಯಾರು ಅಂತಂದರೆ ಖುದ್ದಾಗಿ ನಾವೇನೇ ಹೊರತು ಬೇರೆ ಯಾರೋ ಅಲ್ಲ. ಯಾರು ಹೇಳಿದ್ರಿ ಹೇಳಿ ನಿಮಗೆ ನೈಟ್ ನಿದ್ದೆ ಆಗಲಿಲ್ಲ ಸರ್, ನಾನು ಬಸ್ಸಲ್ಲಿ ಬಂದೆ ನೈಟ್ ನಿದ್ದೆ ಆಗಲಿಲ್ಲ, ಯಾಕೆ ಅವತ್ತು ಬರಬೇಕಾಗಿತ್ತು? 2 ದಿವಸ ಮುಂಚೆ ಬರಬೇಕಲ್ಲ. ವರ್ಷಾನುಗಟ್ಟಲೆ ಓದಿರ್ತೀವಿ, ವರ್ಷಾನುಗಟ್ಟಲೆ ₹1000 ಹಾಕಿರ್ತೀವಿ, ತಿಂಗಳಾನುಗಟ್ಟಲೆ ಓದಿದ್ದಕ್ಕೆ ಕೋಚಿಂಗ್ ಸೆಂಟರ್ಸ್ಗಳಿಗೆ ಹಾಕಿರ್ತೀವಿ. ಬಟ್ ಯಾಕೆ ನಮಗೆ ಇದು ಕಾನ್ಸೆಪ್ಟಿಗೆ ಬರಲ್ಲ ಅಂತ ಅನ್ಕೋತೀನಿ. ಬಡವ ಅನ್ನೋದೊಂದು ಕಾನ್ಸೆಪ್ಟನ್ನು ತೆಗೆದುಬಿಡಿ. ನಿಮಗೆ ಏನು ಬೇಕೋ ಆ ಪರ್ಟಿಕ್ಯುಲರ್ ಎಕ್ಸಾಮ್ಗೆ ಅದನ್ನು ನೀವು ಮಾಡಲೇಬೇಕು, ರೈಟ್? ಇನ್ನೊಂದ್ಸಲಿ ನೀವು ನೋಡಿರಬಹುದು, ಕಂಟಿನ್ಯೂಸ್ ಆಗಿ 1 hour ನಾನು ಇದೇ ಪೋರ್ಷನಲ್ಲಿ ಕೂರ್ತಾ ಇದ್ದೀನಿ. ಯಾಕೆ ಅಂತಂದರೆ ನಿಮ್ಮ ಮೈಂಡು 100% ನಿಮ್ಮ ಕೈಲಿರುತ್ತೆ. ನಿಮ್ಮ ಥಾಟ್ಸ್ಗಳು, ಪ್ರೊಸೆಸ್ಗಳು, ಥಿಂಕಿಂಗ್ ಎಬಿಲಿಟಿಗಳು ಕರೆಕ್ಟಾಗಿರ್ತಕ್ಕಂಥ ಪೋಸ್ಚರ್ ಇದು. ನೇರವಾಗಿ ಸ್ಟ್ರೈಟಾಗಿ ಕೂತ್ಕೊಂಡು ಕ್ವಶನ್ ಪೇಪರ್ ನೀವು ಬಿಡಿಸಿ. ಇದು ಬಹಳ ಇಂಪಾರ್ಟೆಂಟ್, ಕೂತ್ಕೊಳ್ಳೋತಕ್ಕಂಥ ವಿಧಾನ. 90 minutes, 2 hours, 3 hours ಇದೇ ಪೋರ್ಷನಲ್ಲಿ ನೀವು ಕೂತ್ಕೊಂಡ್ರಿ ಅಂತಂದರೆ ಆ ಎನರ್ಜಿ ಸಪ್ಲೈ ಅದೇ ರೀತಿಯಾಗಿ ಇರುತ್ತೆ. ಎಲ್ಲದಕ್ಕೂ ಮೂಲ ಕಾರಣ ನೀವು ಕೂತ್ಕೊಳ್ತಕ್ಕಂಥ ವಿಧಾನ. ಇನ್ನು ಬಹಳ ಸೀರಿಯಸ್ ಆಗಿ ಹೋಗ್ಬಾರ್ದು. ಬಹಳ ಸೀರಿಯಸ್ ಆಗಿ ನಾವು ಕೆಲವೊಂದ್ಸತಿ ಇನ್ನೇನು ರೊಚ್ಚಿಗೆದ್ದು ಯುದ್ಧನೇ ಮಾಡೋ ಅನ್ನೋ ರೀತಿಯಲ್ಲಿ ನಾವು ಎಕ್ಸಾಮ್ ಹೋಗ್ತೀವಿ. ಕಾಮಾಗಿರಿ, ಇದೇನು ಒಂದು ದೊಡ್ಡ ಯುದ್ಧ ಅಲ್ಲ. ಇಟ್ಸ್ ಆಲ್ ಅಬೌಟ್ ಜಸ್ಟ್ ಅನ್ ಎಕ್ಸಾಮಿನೇಷನ್. ಆಯ್ತು, ಇದು ಪಾಸ್ ಆದರೂ ಸರಿ, ಫೇಲ್ ಆದರೂ ಸರಿನೇ. ದಟ್ಸ್ ನಾಟ್ ದ ಫೈನಲ್ ಡೆಸ್ಟಿನಿ. ಫೈನಲ್ ಏನು ಅಂತಂದರೆ, ಇದೆಲ್ಲ ಅಲ್ಟಿಮೇಟ್ ನಮಗೆ ಯಾಕೆ ಬೇಕು ಅಂತಂದರೆ ನಾವು ಖುಷಿಯಾಗಿರೋದಕ್ಕೆ. ಆ ಒಂದು ಈ ಎಕ್ಸಾಮನ್ನು ಒಂದು ಟೆನ್ಷನ್ ಅನ್ನು ತಗೊಂಡು ನಮ್ಮ ಜೀವನಕ್ಕೆ ಯಾವುದೇ ಕಾರಣಕ್ಕೂ ಹಾನಿ ಮಾಡ್ಕೊಳಕ್ಕೆ ಹೋಗಬಾರ್ದು. ಏನೂ ಆಗಲ್ಲ. ಇದಿಲ್ಲ ಅಂತಂದರೆ ಪ್ರಪಂಚದಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಇಂಥ ಒಂದು ಪೋಸ್ಟ್ ಇರಲಿಲ್ಲ. ಸೊ ಒಂದೇ ಒಂದು ಪೋಸ್ಟ್ಗೋಸ್ಕರ ನಾವು ಇಷ್ಟೆಲ್ಲ ಟೆನ್ಷನ್ ತೊಗೊಂಡು, ಒದ್ದಾಡಿಕೊಂಡು, ಕಣ್ಣೀರು ಹಾಕೊಂಡು, ನಾನು ಎಷ್ಟೋ ಜನ ವಿದ್ಯಾರ್ಥಿಗಳನ್ನು ನೋಡಿದ್ದೀನಿ ಎಕ್ಸಾಮ್ ಹಾಲಲ್ಲಿ ಕಣ್ಣೀರು ಹಾಕ್ತಾ ಇರ್ತಾರೆ. ನಾನು ಸೆಲೆಕ್ಷನ್ ಆಗದೆ ಇದ್ರೆ ಹೆಂಗೆ ಭಯ ಪಡ್ಕೋತಾರೆ. ಅನ್ನೆಸೆಸರಿ ಥಿಂಗ್ಸ್ಗಳಿವೆಲ್ಲ. ಸೊ ದಯವಿಟ್ಟು ಮಾಡೋಕೆ ಹೋಗ್ಬೇಡಿ. ಕೂಲ್, ಕಾಮ್, ಕ್ಲಿಯರ್, ಇದು ಭಾಳ ಇಂಪಾರ್ಟೆಂಟು. ಅದನ್ನು ಫಾಲೋ ಅಪ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಹೇಳ್ತಾರೆ ಆಗೋದೆಲ್ಲ ಒಳ್ಳೆದಕ್ಕೆ ಆಗುತ್ತೆ ದೋಸ್ತ. ನನ್ನ ಪ್ರಯತ್ನ ನಾನು ಮಾಡ್ತೀನಿ, ಮೇಲೆ ಒಬ್ಬ ಇದ್ದೇ ಇರ್ತಾನೆ. ಇನ್ನೊಂದ್ಸಲಿ ಯಾವುದೇ ಕಾರಣಕ್ಕೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬಿಡಿ. ಬಹಳಷ್ಟು ಸಲ ನಾನು ಹೇಳ್ತಾ ಇರ್ತೀನಿ, ಕ್ವಶನ್ ಪೇಪರ್ ಹಂಗೆ ಬರುತ್ತೆ, ಹಿಂಗೆ ಬರುತ್ತೆ, ಇದು ಬಹಳ ಈಸಿ ಇರುತ್ತೆ, ನಾನು ಸುಲಭವಾಗಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಯಾವುದು ಸುಲಭವಾಗಿ ಆಗೋದಿಲ್ಲ, ಯಾವುದು ಸುಲಭವಾಗಿ ಸಿಗೋದಿಲ್ಲ. ಜೀವನ ಅಂತಂದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಹೋರಾಟನೇ. ಏನೇ ನಮ್ಗೆ ಬೇಕಂದ್ರೂ ಕೂಡ ನಾವು ಹೋರಾಟ ಮಾಡೇ ತೆಗೆದುಕೊಳ್ಬೇಕು, ಫೈಟ್ ಮಾಡೇ ಅದನ್ನು ನಾವು ಪಡ್ಕೋಬೇಕು. ಇಲ್ಲಾಂತಂದ್ರೆ ಯಾವುದೂ ಕೂಡ ನಮಗೆ ಸಿಗೋದಿಲ್ಲ. ಈ ಪಾಯಿಂಟ್ ಕ್ಲಿಯರ್ ಕಟ್ಟಾಗಿ ಇಟ್ಕೊಳ್ಳಿ ನೀವು. ನಾನು ಯಾವಾಗಲೂ ನನ್ನ ವಿದ್ಯಾರ್ಥಿಗಳಿಗೆ ಒಂದು ಥಾಟನ್ನು ಹೇಳ್ತಾ ಇರ್ತೀನಿ, ಜೀವನದಲ್ಲಿ ಏನಾದರೂ ಬೇಕು ಅಂತಂದರೆ ಏನಾದರೂ ತ್ಯಾಗ ಮಾಡಲೇಬೇಕು. ಅತಿ ದೊಡ್ಡದು ಬೇಕು ಅಂತಂದರೆ ಅತಿ ದೊಡ್ಡ ತ್ಯಾಗಕ್ಕೂ ಕೂಡ ನೀವು ಸಿದ್ಧವಾಗಿರಬೇಕು. ಅಂದಾಗ ಮಾತ್ರ ನಿಮಗೆ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಪ್ರಿಜುಡೈಸ್ ಆಗಕ್ಕೆ ಹೋಗ್ಬೇಡಿ. ಅಂದರೆ ಹಿಂಗೆ ಬರುತ್ತೆ, ಹಿಂಗೆ ಇರುತ್ತೆ, ಇದೇ ರೀತಿಯಾಗಿ ಆಗುತ್ತೆ ಅಂತ ಹೇಳಿ ಪ್ರಿಜುಡೈಸ್ ನೀವು ಯಾವುದೇ ಕಾರಣಕ್ಕೂ ಆಗ್ಲಿಕ್ಕೆ ಹೋಗಬಾರ್ದು, ರೈಟ್? ಸೊ ಇಷ್ಟು ಪಾಯಿಂಟ್ಸ್ಗಳಿದ್ದಾವೆ. ಹೆಂಗೆ ಬೇಕಾದರೂ ಬರಲಿ, ನಾನು ರೆಡಿ ಇರ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್, ಅದೊಂದು ಆತ್ಮವಿಶ್ವಾಸ ನಿಮ್ಮ ಹತ್ರ ಇದ್ದರೆ ಸಾಕಾಗುತ್ತೆ. ಇನ್ನು ಪ್ರತಿಯೊಂದು ಕ್ವಶನ್ಸ್ಗಳನ್ನು ಕೇರ್ಫುಲ್ ಆಗಿ ನೋಡಿ, ಸರಿಯಾಗಿರೋ ಪ್ರಶ್ನೆಯನ್ನು ಓದಿಕೊಂಡು ಉತ್ತರ ಹಾಕಬೇಕು ನೀಟಾಗಿ. ನಾನು ಒಂದು ಮೆಥಡ್ ಹೇಳ್ತೇನೆ ನಿಮಗೆ, ಕಣ್ಣು ಮತ್ತು ಪೆನ್, ಇದಕ್ಕೆ ಬಹಳ ಇಂಪಾರ್ಟೆಂಟ್. ನಾನು ಪ್ರತಿ ಬಾರಿನೇ ಹೇಳ್ತಿರ್ತೀನಿ, ಓದಬೇಕಾದ್ರೂ ಸರಿನೇ, ಕ್ವಶನ್ ಪೇಪರ್ ಅಟೆಂಡ್ ಮಾಡಬೇಕಾದ್ರೂ ಸರಿನೇ. ನಮ್ಮ ಕಣ್ಣು ಆ ಪೆನ್ನು ಎರಡೂ ನಿಧಾನವಾಗಿ. ನಾವು ಕೆಲವೊಂದ್ಸತಿ ಏನು ಮಾಡ್ತಿರ್ತೀವಿ, ಈ ಥರನಾಗಿರ್ತಕ್ಕಂಥ ನಾವು ಮೆಥಡನ್ನು ಯೂಸ್ ಮಾಡ್ತೀವಿ. ಅಂದರೆ ಇಲ್ಲಿ ನೋಡೋದು, ಅಲ್ಲಿ ಟಿಕ್ ಮಾಡೋದು. ದಯವಿಟ್ಟು ಹಂಗೆ ಮಾಡಕ್ಕೆ ಹೋಗ್ಬೇಡಿ. ಸರಿಯಾಗಿ ಕ್ವಶನಲ್ಲಿ ಏನು ಕೇಳಿದೆ ಅನ್ನೋದನ್ನು ಆ ಪೆನ್ನನ್ನು ಲೈನ್ ಟು ಲೈನ್ ನೀವು ನೋಡಿಕೊಂಡು ನಿಧಾನವಾಗಿ ಸ್ಟ್ರೈಟಾಗಿ ಕೂತ್ಕೊಂಡು ಇದಕ್ಕೆ ಏನು ಕೇಳಿದ್ದೇನೆ, ಈ ಪ್ರಶ್ನೆ ಏನಿದೆ, ಸಂಪೂರ್ಣ ಪ್ರಶ್ನೆಯನ್ನು ಓದ್ಕೊಂಡು ಆಮೇಲೆ ನೀವೇನು ಮಾಡಬೇಕು, ಆನ್ಸರನ್ನು ಮಾಡಬೇಕು. ಸುಮ್ಮನೆ ರ್ಯಾಂಡಮ್ ಆಗಿ ನೋಡ್ಕೊಂಡು ಕೂತ್ಕೊಳ್ಳೋದು ಮಾಡಕ್ಕೆ ಹೋಗ್ಬೇಡಿ. ಇದು ಸೈಂಟಿಫಿಕ್ ಆಗಿರ್ತಕ್ಕಂಥ ಎಫೆಕ್ಟಿವ್ ಮೆಥಡ್ ಕೂಡ ಹೌದು, ರೈಟ್? ಇನ್ನು ಇನ್ನೊಂದು ಪಾಯಿಂಟು, ನಿಮ್ಮದು ಹಾಲ್ ಟಿಕೆಟು, ನಿಮ್ಮ OMR ಶೀಟು ಎರಡೂ ಕೂಡ ನಿಮ್ಮ ನೇಮಕಾತಿ ಆದಮೇಲೂ ಕೂಡ ಬೇಕಾಗುತ್ತೆ. ದಯವಿಟ್ಟು ಅದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಎಷ್ಟೋ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗುತ್ತೆ. ನಾಳೆ ನಿಮಗೆ ಅಪ್ರೋಚ್ ಮಾಡಬೇಕಾದ್ರೂ ಕೂಡ ಕಷ್ಟ ಆಗುತ್ತೆ. ದಯವಿಟ್ಟು ಇದನ್ನು ಸೇಫಾಗಿ ಇಟ್ಕೊಳ್ಳಿ. OMR ಶೀಟ್ ಕೊಟ್ಟರೆ ಅದನ್ನು ಕೂಡ ಇಟ್ಕೊಳ್ಳಿ. ಹಾಲ್ ಟಿಕೆಟನ್ನು, ಅದರಲ್ಲಿ ಸೈನ್ ಮಾಡಿರ್ತಕ್ಕಂಥ ಹಾಲ್ ಟಿಕೆಟ್ ಕೂಡ ಕಡ್ಡಾಯವಾಗಿ ಜೋಪಾನವಾಗಿ ಇಟ್ಕೋಬೇಕು. ಇನ್ನೊಂದು, ಎಕ್ಸಾಮ್ ಹಾಲ್ಗಳಲ್ಲಿ ದಯವಿಟ್ಟು ಡೈವರ್ಷನ್ಸ್ಗಳಿಗೆ ಅವಕಾಶವನ್ನು ಕೊಡಬೇಡಿ. ನಿಮ್ಮ ಮನಸ್ಥಿತಿ, ಸ್ಪೆಷಲಿ ಪರ್ಟಿಕ್ಯುಲರ್ ನಾನು ಹೇಳ್ತಕ್ಕಂಥದ್ದು ಹುಡುಗರುಗಳಿಗೆ, ಹೆಣ್ಮಕ್ಳಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಸಾಮಾಜಿಕ ಸನ್ನಿವೇಶ ಇರುತ್ತೆ, ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಅವ್ರಿಗೆ ಒಂದೇ ಒಂದು ಉದ್ದೇಶ ಏನಂತಂದ್ರೆ ನಾನು ಎಕ್ಸಾಮ್ನಲ್ಲಿ ಪಾಸ್ ಆಗಬೇಕು. ಬಟ್ ನಮ್ಮ ಗಂಡು ಮಕ್ಕಳ ಪರಿಸ್ಥಿತಿ ಹಂಗಿಲ್ಲ.
ಬೈ ನೇಚರ್ ವಿ ಆರ್ ಡೈವರ್ಟೆಡ್, ಅದು ಹಾಗೇನೆ ಬಂದ್ಬಿಟ್ಟಿದೆ. ಸೊ ದಯವಿಟ್ಟು ಎಕ್ಸಾಮ್ ಹಾಲ್ಗಳಲ್ಲಿ ಇದಕ್ಕೆ ಯಾವುದೇ ಕಾರಣಕ್ಕೆ ಒಂದು ಸಣ್ಣ ಡಿಸ್ಟ್ರಾಕ್ಷನ್ ಕೂಡ ನಿಮಗೆ ಬರಬಾರ್ದು. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟು. ಸ್ಕ್ರೀನ್ ಮೇಲೆ ನಮಗೆಲ್ಲ ಗೊತ್ತಿದೆ, ತಗೊಂಡ್ಸಲಿ ಓದ್ಕೊಳ್ಳಿ. ನಿಮ್ಮ ವೈರಿ ನಿಮ್ಮ ಸ್ನೇಹಿತ, ನಿಮ್ಮ ಮನಸ್ಸು, ಅದನ್ನು ಯಾವುದೇ ಕಾರಣಕ್ಕೂ ಹರಿಯೋದಕ್ಕೆ ಬಿಡಬೇಡಿ. ರೈಟ್. ಸೊ ಖರ್ಚಿಗೆ ತೊಗೊಂಡು ಹೋಗಿ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟನ್ನು ಫಾಲೋ ಅಪ್ ಮಾಡ್ಕೊಳ್ಳಿ. ಎನರ್ಜಿ ಇರಲಿ. ನಿಮಗೆ ಏನಾದರೂ ಬೇಕಾಯಿತು ಅಂತಂದರೆ, ನಿಮಗೆ ಎನರ್ಜಿ ಬೇಕಾಯಿತು ಅಂತಂದರೆ ಫ್ರೂಟ್ಸ್ಗಳನ್ನು, ಡ್ರೈ ಫ್ರೂಟ್ಸ್ಗಳನ್ನು ಅಥವಾ ಈ ನೆನೆ ಇಟ್ಟಿರ್ತಕ್ಕಂತಹ ಕಾಳುಗಳನ್ನು ನೀವು ಸೇವನೆಯನ್ನು ಮಾಡಬಹುದು. ಸೊ ಇಷ್ಟು ಪಾಯಿಂಟ್ಸ್ಗಳು ನಿಮಗಿದ್ದಾವೆ, ಸ್ವಲ್ಪ ಅಲರ್ಟ್ ಆಗಿರಿ. ರೈಟ್. ಮತ್ತೆ ಹೇಳಿದ್ದೀನಿ ಎಲ್ಲ ಪ್ರಶ್ನೆಗಳನ್ನು. ಕೆಲವೊಂದ್ಸತಿ ಇನ್ನೊಂದ್ಸಲ ಏನು ಮಾಡ್ತಾರೆ ಅಂತಂದರೆ, ಲಾಸ್ಟ್ ನಾನೊಬ್ಬ ಕ್ಲೋಸ್ ವಿದ್ಯಾರ್ಥಿ ಒಬ್ಬ ಇದ್ದ, ಡೆಫಿನೆಟ್ಲಿ ಅದಕ್ಕೆ ಆನ್ಸರ್ ಗೊತ್ತಿತ್ತು, ಬಟ್ 2-3 ಮೆಂಟಾಲಿಟಿ ಕ್ವಶನ್ಸ್ ಲಾಸ್ಟ್ 545ನಲ್ಲಿ 2-3 ಮೆಂಟಾಲಿಟಿ ಕ್ವಶನ್ಸ್ಗಳು ಟಫ್ ಆಗಿದ್ದು. ಅದು 100% ನನಗೆ ಬಂದೇ ಬರುತ್ತೆ ಅಂತೇಳಿ ಅವರು ಟೈಮನ್ನು ಅಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ ಕೂತ್ಕೊಂಡ್ಬಿಟ್ರು. ಸೊ ಅದು ಏನಾಗಿತ್ತು ಅಂತಂದರೆ, ಅದು ಆನ್ಸರ್ಸಲ್ಲಿ ಕರೆಕ್ಟ್ ಇರಲಿಲ್ಲ, ಅದು ಬೋನಸ್ ಆಗಿ ಬಂದ್ಬಿಡ್ತು. ಆ 3 ಕ್ವಶನ್ಸ್ಗಳಲ್ಲಿ ಒಂದು 10 ಮಿನಿಟ್ಸ್ ಅವ್ರು ಇನ್ವೆಸ್ಟ್ ಮಾಡಿದ್ರು. ಆ 10 ಮಿನಿಟ್ಸಿಂದ ಆ ಸೆಲೆಕ್ಷನ್ ಲಿಸ್ಟೇ ಅವನು ಎಲಿಮಿನೇಟ್ ಆಗಿಬಿಟ್ಟ. ಸೊ ಸಿಲ್ಲಿ ಮಿಸ್ಟೇಕ್ಸ್ಗಳನ್ನ ಮಾಡ್ಕೋಬೇಡಿ. ಮೋರ್ ದೆನ್ ಸಪೋಸ್ 90 ಮಿನಿಟ್ಸ್ ಇತ್ತು ಅಂತಂದರೆ ಯು ಶುಡ್ ನಾಟ್ ಇನ್ವೆಸ್ಟ್ ಮೋರ್ ದೆನ್ 2 ಮಿನಿಟ್ಸ್. ಅದು ಎಂಥದೇ ಕ್ವಶನ್ಸ್ ಇರಲಿ, ಬರಲಿಲ್ಲ ಬಿಟ್ಟೇ ಬಿಡಿ, ನಾವು ವಾಪಸ್ ಟ್ರೈ ಮಾಡೋಕೆ ಹೋಗಬೇಡಿ. ಬೋನಸ್ ಆದರೂ ಬರುತ್ತೆ, ಏನಾದರೂ ಇರುತ್ತೆ ಅಲ್ಲಿ. ಸೊ ದಯವಿಟ್ಟು ಅಲರ್ಟ್ ಆಗಿರಿ. ಇಂಥವುಗಳನ್ನ ಯಾವುದೇ ಕಾರಣಕ್ಕೂ ಹಿಡ್ಕೊಂಡು ಕೂತ್ಕೊಳ್ಳೋಕೆ ಹೋಗಬೇಡಿ. ಮೋರ್ ದೆನ್ 2 ಮಿನಿಟ್ಸ್ ಇಫ್ ಇಟ್ ಇಸ್ 90 ಮಿನಿಟ್ಸ್. 2 ಅವರ್ಗಿಂತ ಜಾಸ್ತಿ ಇತ್ತು ಅಂದರೆ 2-3 ನಿಮಿಷ, 3 ಅವರ್ ಇತ್ತು ಅಂತಂದ್ರೆ 5 ನಿಮಿಷಕ್ಕಿಂತ ಜಾಸ್ತಿ ಒಂದು ಪ್ರಶ್ನೆ ಮೇಲೆ ನೀವು ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬಾರ್ದು. ಈ ಪಾಯಿಂಟ್ ನೀವು ಕ್ಲಿಯರ್ ಕಟ್ಟಾಗಿ ನೆನ್ಪಿಟ್ಕೊಳ್ಳಿ. ಒಂದು ಸಲ ಹಿಡ್ಕೊಂಡು ಕೂತ್ಕೊಂಡ್ರಿ ಅಂತಂದರೆ ಮುಗಿತಲ್ಲಿ, ವಾಪಸ್ ನೀವು ಬರೋದೇ ಇಲ್ಲ. ಪರ್ಟಿಕ್ಯುಲರ್ಲಿ ಮೆಂಟಾಲಿಟಿಗೆ ಹಿಂಗೆ ಭಾಳ ಸಲಿಯಾಗಿದೆ. ಇನ್ನು ಬೆಳಗ್ಗೆ ಲೈಟಾಗಿ ತಿನ್ಕೊಂಡು ಹೋಗ್ಬೇಕು. ಎಕ್ಸಾಮ್ ಐತಿ ದೋಸ್ತ, ಒಂದು 10 ಇಡ್ಲಿ, ಒಂದು 10 ಚಪಾತಿ, ರೊಟ್ಟಿ, ಊರಿಂದ ಕಟ್ಟಿರ್ತಾರಲ್ಲ, ಎಲ್ಲ ತೊಗೊಂಡೋಗಿ ತಿಂದಪ್ಪ ಅಂದ್ರೆ ನೀ ಎಕ್ಸಾಮ್ ಬರೀತಿಲ್ಲ ಗೊತ್ತಿಲ್ಲ, ಬಟ್ ನಿದ್ದೆ ಡೆಫಿನೆಟ್ಲಿ ಮಾಡ್ತೀರಾ. ಸೊ ದಯವಿಟ್ಟು ಹೊಟ್ಟೆ ಲೈಟಾಗಿರಲಿ. ಯಾವಾಗ ನಮಗೆ ಹೊಟ್ಟೆ ಅರ್ಧ ಇರುತ್ತೋ ಆವಾಗ ನಮ್ಮ ಮೈಂಡು ಕರೆಕ್ಟಾಗಿ ವರ್ಕ್ ಮಾಡುತ್ತೆ. ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟು. ಏನು ಬೇಕಾದರೂ ಕೂಡ ನೀವು ಗೂಗಲ್ ಮಾಡ್ಕೊಳ್ಳಿ, ಜಗತ್ತೇ ನಿಮ್ಮ ಕೈಲಿದೆ. ಏನು ಬೇಕಂದ್ರೂ ಕೂಡ ಪಟ್ ಅಂತೇಳಿ ಗೂಗಲ್ ಮಾಡ್ಬೋದು ನೀವೀಗ. ರೈಟ್. ಸೊ ಇಷ್ಟು ಪಾಯಿಂಟ್ ನಿಮ್ಗೆ ನಾನು ಹೇಳಿದ್ದೀನಿ. ಇನ್ನೊಂದು, ಸರ್ 3 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದರೆ, 6 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದರೆ, 5 ಲಕ್ಷ ಜನ ಹಾಕಿದರೆ, 10 ಲಕ್ಷ ಜನ ಹಾಕಿದರೆ, ನಾನು ಸೆಲೆಕ್ಷನ್ ಆಗ್ತೀನಾ? ಹೇಗೆ? ನಿಮ್ಮ ಮೇಲೆ ನಿಮಗೆ ಭರವಸೆ ಇಲ್ಲ ಅಂತಂದರೆ ನಿಮ್ಗೆ ಯಾರು ನಿಮ್ಗೆ ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಹೇಳಿ? ನಿನ್ನ ಓದಿನ ಮೇಲೆ, ನಿನ್ನ ದಾರಿಯ ಮೇಲೆ, ನೀನು ಹೋಗ್ತಕ್ಕಂಥ ವಿಧಾನದ ಮೇಲೆ ನಿನಗೆ ಭರವಸೆ ಇಲ್ಲ ಅಂತಂದರೆ ಪ್ರಪಂಚದಲ್ಲಿ ನಿಮಗೆ ಸಹಾಯ ಮಾಡೋರು ಯಾರೂ ಇಲ್ಲ. ನಿಮಗೆ ನೀವು ಆಗದೆ ಇದ್ದರೆ ಪರಮಾತ್ಮನೂ ಕೂಡ ನಿಮ್ಗೆ ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಫಸ್ಟ್ ಟ್ರಸ್ಟು ನಿಮ್ಮ ಮೇಲೆ ಇಟ್ಕೊಳ್ಳಿ, ನೀವು ಹೋಗ್ತಕ್ಕಂಥ ದಾರಿ ಮೇಲೆ ಇಟ್ಕೊಳ್ಳಿ, ನೀವು ನಂಬಿರ್ತಕ್ಕಂಥ ಗುರುವಿನ ಮೇಲೆ ಇಟ್ಕೊಳ್ಳಿ, ನಿಮಗೆ ಸಹಾಯ ಮಾಡ್ತಕ್ಕಂಥ ತಂದೆ ತಾಯಿಗಳನ್ನು ನೀವು ನಂಬಿ. ಜೊತೆಗೆ ನಿಮ್ಮ ಓದಿನ, ನಿಮ್ಮ ಪುಸ್ತಕಗಳಿದಾವಲ್ಲ, ಒಂದು ಪಾಯಿಂಟ್ ನೀವು ತಿಳ್ಕೊಳ್ಳಿ. ನನ್ನ ಸರ್ ನನಗೆ ಯಾವಾಗಲೂ ಹೇಳ್ತಾ ಇದ್ರು, ಬೇರೆ ಸರ್ ನನಗೆ ಯಾವಾಗಲೂ ಹೇಳ್ತಾ ಇದ್ರು, ಪ್ರಪಂಚದಲ್ಲಿ ನಿನ್ನನ್ನು ಯಾರು ಬೇಕಾದರೂ ಕೂಡ ಕೈ ಬಿಡಬಹುದು, ಯಾರು ಬೇಕಾದರೂ ಕೂಡ ಎನಿ ಟೈಮ್ ಕೈ ಬಿಡಬಹುದು, ಎಂಥವ್ರು ಬೇಕಾದರೂ ಕೂಡ, ಎನಿ ರಿಲೇಷನ್ಸ್, ತಂದೆ ತಾಯಿ, ಪ್ರೀತಿ, ಪ್ರೇಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಾವ ರಿಲೇಷನ್ ಆದರೂ ಸರಿನೇ ಕೈ ಬಿಡಬಹುದು. ಆದರೆ ಒಂದು ಪುಸ್ತಕ, ನೀನು ನಂಬಿರುವ ಪುಸ್ತಕ ನಿನ್ನನ್ನು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅಂತ ಹೇಳ್ತಿದ್ರು. ಆ ಪಾಯಿಂಟ್ ಆ ವಾಕ್ಯ ನನ್ನಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಇಂದಿಗೂ ಕೂಡ ನಾನು ಅವುಗಳನ್ನು ಪೂಜಿಸ್ತೇನೆ. ಒಂದು ಸಣ್ಣ ಪುಸ್ತಕ ನಮ್ಮ ಜೀವನನ ರೂಪಣೆ ಮಾಡುತ್ತೆ. ಆ ನಂಬಿಕೆ ನಿಮ್ಮಲ್ಲಿರಲಿ. ಆ ಒಂದು ಪುಸ್ತಕ ನಿಮ್ಮನ್ನ ಕೈ ಹಿಡಿಯುತ್ತೆ ಅನ್ನೋ ನಂಬಿಕೆ ನಿಮ್ಮಲ್ಲಿತ್ತು ಅಂತಂದರೆ ಭಗವಂತನ ನಿಮ್ಮ ಜೊತೆಗೆ ನಡೆದಷ್ಟು ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಎಲ್ಲ ಪಾಯಿಂಟ್ಸ್ಗಳನ್ನ ತಾವು ನೆನಪಲ್ಲಿ ಇಟ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ರೈಟ್. ಸೊ ರೌಂಡ್ ಟಿಕ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಅಲರ್ಟ್ ಆಗಿರಿ. ಸ್ವಲ್ಪ ಅಲರ್ಟ್ ಆಗಿ ಇದ್ಕೊಂಡು ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಳ್ಳಿ. ಇನ್ನು ಬಹಳ ಈಸಿ ಇತ್ತು ಅಂತಂದರೆ, ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ಕಟ್ ಆಫ್ ಪೊಲೀಸ್ ಎಕ್ಸಾಮ್ಗೆ ಆಯಿತು ಅಂದರೆ ಅಟ್ಲೀಸ್ಟ್ 80+ ಬೇಕಾಗುತ್ತೆ. ಸೊ ನೀವು 90+ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಬೇಕಾಗುತ್ತೆ. ತುಂಬಾ ಟಫ್ ಆಗಿತ್ತು ಅಂತಂದರೆ 80+ ಅಟೆಂಡ್ ಮಾಡಿದ್ರಿ ಅಂತಂದರೆ ಕಟ್ ಆಫ್ 70ಗೆ ಬರುತ್ತೆ. ಇದಕ್ಕಿಂತ ಕೆಳಗಡೆ ಇನ್ನೂವರೆಗೂ ಯಾವುದೇ ಕಾರಣಕ್ಕೂ ಬಂದಿಲ್ಲ. ಸೊ UPSCಗೆ ಆಯಿತು ಅಂತಂದರೆ ಅದರಲ್ಲಿ ಕಟ್ ಆಫ್ ತುಂಬಾ ಕೆಲವೊಂದ್ಸತಿ ಕಡಿಮೆ ಹೋಗುತ್ತೆ, ಗೆಸ್ಸು ಕೂಡ ಮಾಡೋಕ್ಕಾಗಲ್ಲ. KPSCಗೆ ಆಯಿತು ಅಂತಂದರೆ ಅಟ್ಲೀಸ್ಟ್ 50% ಕ್ವಶನ್ಸ್ಗಳು ಕರೆಕ್ಟ್ ಆಗಿರಬೇಕು. ಅಂದರೆ ನೀವು 70% ಕ್ವಶನ್ಸ್ಗಳನ್ನು ಅಲ್ಲಿ ಅಟೆಂಡ್ ಮಾಡಿರಬೇಕಾಗುತ್ತೆ. ಸೊ ಬಹಳ ಈಸಿ ಇತ್ತು ಅಂತಂದರೆ ಔಟ್ ಆಫ್ ಡೌಟ್ ನೀವು ಅಟೆಂಡ್ ಮಾಡಬಹುದು. ಭಾಳ ಟಫ್ ಆಗಿತ್ತು ಅಂತಂದರೆ ಅಟ್ಲೀಸ್ಟ್ ಹೇಳಿದ್ದೀನಲ್ಲ, ನಿಮಗೆ ಯಾವುದೇ ಕಾರಣಕ್ಕೂ ತುಂಬಾ ಟಫ್ ಆಗಿತ್ತು ಅಂತಂದರೆ ಪೊಲೀಸ್ ಎಕ್ಸಾಮ್ಸ್ಗಳಲ್ಲಿ, KE ನಡ್ಸಕ್ಕಂಥ ಎಕ್ಸಾಮ್ಸ್ಗಳಲ್ಲಿ ಕಟ್ ಆಫ್ 70 ಬಿಲೋ ಹೋಗಿಲ್ಲ. ಸೊ ಅದನ್ನು ನೋಡ್ಕೊಂಡು ನೀವು ಅಟೆಂಡನ್ನು ಮಾಡ್ಕೊಳ್ಳಿಪ್ಪ. ಇನ್ನು ಲಾಸ್ಟ್ 5 ಮಿನಿಟ್ಸ್ಗೆ ಯಾವುದೇ ಕಾರಣಕ್ಕೂ ಇಟ್ಕೋಬೇಡಿ ಅಂತ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೇನೆ. ಗಡಿಬಿಡಿಯನ್ನು ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಏನು ಕೊಟ್ಟಿದ್ದೀನ ಎಲ್ಲ ಟ್ರಿಕ್ಸ್ಗಳು, ಇವೆಲ್ಲವೂ ಕೂಡ ನಿಮಗೆ ಬೂಸ್ಟರ್ಸ್ ಇದ್ದ ಹಾಗೆ. ಇದೇನು 70% ನಿಮ್ಮ ಎಫರ್ಟು, 30% ನಾನು ಕೊಟ್ಟಿರ್ತಕ್ಕಂಥ ಸ್ಮಾರ್ಟ್ ಹ್ಯಾಕ್ ಟ್ರಿಕ್ಸ್ಗಳು. ನಾನು ಕೊಟ್ಟಿರ್ತಕ್ಕಂಥ ಪಾಯಿಂಟ್ಸ್ಗಳು ನಿಮಗೆ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತಿಲ್ಲ ಗೊತ್ತಿಲ್ಲ, ಬಟ್ ಒಂದು ಮಾತ್ರ ನಾನು ಹೇಳ್ತೇನೆ, ಕೇಳ್ಕೊಳ್ಳಿ. ಇವೇನಿದಾವಲ್ಲ ಪ್ರತಿಯೊಂದು ಕೂಡ ಸೈಂಟಿಫಿಕಲಿ ಟೆಸ್ಟ್ ಮಾಡ್ತಕ್ಕಂಥ ಟ್ರಿಕ್ಸ್ಗಳು ಇವೆಲ್ಲ, ನಿಮ್ಗೆ 100% ವರ್ಕ್ ಆಗ್ತಕ್ಕಂಥ ಟ್ರಿಕ್ಸ್ಗಳು. ಸೊ ಇದಿಷ್ಟು ನೀವು ಯುಟಿಲೈಸ್ ಮಾಡ್ಕೋತೀರಿ ಅಂತ ಹೇಳಿ ನಾನು ನಂಬ್ತೇನೆ. ಸರಿ, ರೈಟ್. ತಮಗೆಲ್ಲ ಗೊತ್ತಿದೆ ಪರಿಚಯದ ಬಗ್ಗೆ ಮತ್ತೆ ಏನು ಹೇಳೋದಿಲ್ಲ, ಒಂದು ಪಾಯಿಂಟನ್ನು ಹೇಳ್ಕೊತೇನೆ. ಗುರುರಾಜ್ ಕರಗಿ ಸರ್ ಒಂದು ಕಡೆ ಹೇಳ್ತಾ ಇದ್ರು, ನಂಬಿಕೆ ಬಹಳ ನಮಗೆ ಇಂಪಾರ್ಟೆಂಟ್ ಅಂತೇಳಿ. ನೀವು ನಡೀತಕ್ಕಂಥ ದಾರಿ ಮೇಲೆ, ನಿಮ್ಮನ್ನು ನಡೆಸ್ತಕ್ಕಂಥವ್ನ ಮೇಲೆ ನಿಮ್ಗೆ ನಂಬಿಕೆ ಇಂಪಾರ್ಟೆಂಟು. ಅವ್ನು ಯಾವಾಗಲೂ ನಿಮ್ಮನ್ನು ಕರೆಕ್ಟ್ ದಾರಿನಲ್ಲಿ ನಡೆಸ್ತಾನೆ ಅನ್ನೋ ನಂಬಿಕೆ ನಿಮಗಿತ್ತು ಅಂತಂದರೆ ಭಯ ಪಡಕ್ಕೆ ಹೋಗಬೇಡಿ, ಆತಂಕ ಪಡಕ್ಕೆ ಹೋಗಬೇಡಿ. ಏನಾಗಿದ್ರೂ ಕೂಡ ಒಳ್ಳೆಯದಕ್ಕಾಗತ್ತೆ. ಆಗುವುದೆಲ್ಲವೂ ಒಳ್ಳೆಯದಕ್ಕೆ ಆಗಿದೆ, ಒಳ್ಳೆಯದಕ್ಕೆ ಆಗುತ್ತದೆ, ಒಳ್ಳೆಯದೇ ಆಗಲಿದೆ. ಈ ಒಂದು ಥಾಟು ನಿಮ್ಮ ಹತ್ರ ಇತ್ತು ಅಂತಂದರೆ ಖಂಡಿತವಾಗಿ ನಿಮಗೆ ಯಶಸ್ಸು ಸಿಗುತ್ತೆ. ನಿಮ್ಮ ಮೇಲೆ ನಿಮ್ಮ ನಂಬಿಕೆ, ನಿಮ್ಮ ಗುರುಗಳ ಮೇಲೆ ನಿಮಗೆ ನಂಬಿಕೆ ಇರಲಿ, ನಿಮ್ಮ ತಂದೆ ತಾಯಿಗಳ ಮೇಲೆ ನಂಬಿಕೆ ಇರಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಪ್ರಪಂಚವನ್ನು ನಡೆಸ್ತಕ್ಕಂಥ ಒಬ್ಬ ಇದ್ದಾನೆ,
ಭಗವಂತ ಅಂತೇಳಿ. ಅವ್ನು ಬೇರೆ ಬೇರೆ ಹೆಸರುಗಳಲ್ಲಿ ನೀವು ಕರಿಬೋದು. ಅವನ ಮೇಲೆ ನಿಮಗೆ ನಂಬಿಕೆ ಇರಲಿ. ಅವ್ನ ನಂಬಿಕೆ ಇದೆಯಲ್ಲ, ನಂಬಿಕೆ ಇದ್ರೆ ಭಯ ಯಾಕೆ ಅಂತ. ಎಲ್ಲಿ ನಂಬಿಕೆ ಇರುತ್ತೋ ಅಲ್ಲಿ ಭಯಕ್ಕೆ ಜಾಗ ಇರಲ್ಲ, ಅಲ್ಲಿ ಆತಂಕಕ್ಕೆ ಜಾಗ ಇರಲ್ಲ, ಅಲ್ಲಿ ಫೇಲ್ಯೂರ್ಗೆ ಅವಕಾಶ ಇರಲ್ಲ. ನಂಬಿಕೆ ಬಹಳ ಇಂಪಾರ್ಟೆಂಟು. ಆ ದಾರಿನಲ್ಲಿ ನೀವಿರಿ. ಯಾವಾಗ್ಲೂ ಎಂಥದ್ದೇ ಸಿಚುವೇಶನ್ಸ್ ಬರಲಿ ಖುಷಿಯಾಗಿರಿ. ನನ್ನ ಜೀವನದಲ್ಲಿ ನಾನು ಕಂಡುಕೊಂಡಿರ್ತಕ್ಕಂಥ UPSC ಜರ್ನಿಯಲ್ಲಿ ನಾನು ಕಂಡುಕೊಂಡಿರ್ತಕ್ಕಂಥ ಒಂದು ಅಂತಿಮ ಸತ್ಯ ಅಂತಂದ್ರೆ, ಸಕ್ಸಸ್ ಈಸ್ ನಾಟ್ ದ ರೀಸನ್ ಫಾರ್ ಹ್ಯಾಪಿನೆಸ್. ಸಕ್ಸಸ್ ಈಸ್ ನಾಟ್ ದ ರೀಸನ್ ಫಾರ್ ಹ್ಯಾಪಿನೆಸ್. ಹ್ಯಾಪಿನೆಸ್ ಈಸ್ ದ ರೀಸನ್ ಫಾರ್ ಸಕ್ಸಸ್. ನೀವು ಯಾವಾಗ್ಲೂ ಖುಷಿಯಾಗಿರ್ಬೇಕು. ಈ ಭೂಮಿ ಮೇಲೆ ನಾವು ಬಂದಿದ್ದು ಯಾಕೆ ಅಂತಂದ್ರೆ ಇರೋದಕ್ಕೆ, ಅನುಭವಿಸೋದಕ್ಕೆ, ಅಳೋದಕ್ಕಲ್ಲ. ಅಳೋದಕ್ಕೋಸ್ಕರ ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಬಂದಿಲ್ಲ. ದಿಸ್ ಇಸ್ ನಾಟ್ ದ ಅಲ್ಟಿಮೇಟ್. ಈ ಜಾಬು, ಈ ಈ ಈ ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿರ್ತಕ್ಕಂಥ ಯಾವುದು ಅಂತಂದ್ರೆ ಲೈಫ್ ಇಟ್ ಸೆಲ್ಫ್. ಜೀವನ ಮುಖ್ಯವಾಗಿರುತ್ತೆ. ಸೊ ನಾವಿಲ್ಲಿ ಬಂದಿದ್ದು ಖುಷಿಯಾಗಿರೋದಕ್ಕೆ, ನೆಮ್ಮದಿಯಾಗಿರೋದಕ್ಕೆ, ಅನುಭವಿಸೋದಕ್ಕೆ. ಅಳ್ಕೊಂಡು ಬದುಕಲಿಕ್ಕೆ ಹೋಗ್ಬಾರ್ದು. ಬಿ ಹ್ಯಾಪಿ ಆಲ್ವೇಸ್, ವಾಟ್ ಸೋ ಎವರ್ ಸಿಚುವೇಶನ್ ಮೇ ಬಿ. ಅದು ಎಂಥದ್ದೇ ಸಿಚುವೇಶನ್ ಇರಲಿ, ಅದು ಎಂಥದ್ದೇ ಸಂದರ್ಭ ಇರಲಿ, ಎಂಥದ್ದೇ ಕಷ್ಟ ಬರಲಿ, ಅದು ಹೋಗುತ್ತೆ. ಮತ್ತೆ ಹೇಳಿದ್ದೀನಲ್ಲ, ಅವ್ನ ಮೇಲೆ ನಂಬಿಕೆ ಇತ್ತು ಅಂತಂದ್ರೆ ಅವ್ನ ಮೇಲಿನ ನಂಬಿಕೆ ನಿಮಗಿರ್ಬೇಕು. ಇದು ಎಂಥದ್ದೇ ಬಂದರೂ ಕೂಡ ಅದು ಹೋಗೇ ಹೋಗುತ್ತೆ ಅನ್ನೋ ನಂಬಿಕೆ ನಿಮ್ಮ ಹತ್ರ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ಸೊ ಬಿ ಹ್ಯಾಪಿ ಫಾರ್ ನೋ ರೀಸನ್. ಯಾವಾಗ್ಲೂ ಖುಷಿಯಾಗಿರಿ, ನೆಮ್ಮದಿಯಿಂದ ಇರಿ, ತೃಪ್ತಿಯಿಂದ ಇರಿ ಅಂತ ಹೇಳಿ ನಾನು ಈ ತರಗತಿನ ಮುಕ್ತಾಯಗೊಳಿಸ್ತೇನೆ. ಥ್ಯಾಂಕ್ ಯು ಆಲ್. ಬೈ ಬೈ. ಟೇಕ್ ಕೇರ್.